ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನೋಡ್ತಾ ಇದ್ದೀರಾ ಜ್ಞಾನಸಂಪದಾ ವಾಹಿನಿಯ ಯೂಟ್ಯೂಬ್ ಚಾನಲ್ನಲ್ಲಿ 2026ನೇ ವರ್ಷದ ವರ್ಷ ಭವಿಷ್ಯದಲ್ಲಿ ಮೇಷರಾಶಿಗಿರುವಂಥದ್ದು 7.5 ಶನಿಯ ಕಾಟ. ಜೊತೆಯಲ್ಲಿ ಈ 7.5 ಶನಿ ಇದೆ ಅಂತ ಅಂದಾಗ ನಾವು ಒಂದನ್ನು ತಿಳ್ಕೊಳ್ಬೇಕಾಗ್ತದೆ. ಮೇಷರಾಶಿಯವರಿಗೆ ಯುಗಾದಿ ಹಬ್ಬ ಆಗ್ತಿದ್ದಾಗೆ ನಿಮಗೆ ಶುಕ್ರನ ಯೋಗ ಫಲ ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. 7.5 ಸಂಕಷ್ಟಗಳಲ್ಲೂ ಸಹ ಆ ಸಂಕಷ್ಟದ ದಿನಗಳನ್ನು ಮರೆಸುವಂತಹ ಒಂದು ಯೋಗ ದಿನ ನಿಮಗೆ ಮೇಷರಾಶಿಗೆ ಶುಕ್ರನ ಯೋಗ ಫಲದಿಂದ ಸಿಗುತ್ತೆ. ಯಾಕೆ ಅಂದರೆ ಮೇಷರಾಶಿಯವರಿಗೆ ನೋಡಿ 11 ರೂಪಾಯಿಯಷ್ಟು ಆದಾಯ ಇದ್ದರೆ ಕೇವಲ 5 ರೂಪಾಯಿಯಷ್ಟು ಖರ್ಚುಗಳಿರುತ್ತೆ. ಅಂತಹ ಯಾವುದೇ ಖರ್ಚು ವೆಚ್ಚಗಳು ಜಾಸ್ತಿ ಇಲ್ಲದೆ ಒಂದು ಬಿಸ್ನೆಸ್ಸಲ್ಲಿ ಅನುಕೂಲಗಳನ್ನು ನೋಡುವಂಥದ್ದು, ದುಡ್ಡಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಇದೆಲ್ಲವೂ ಸಹ ಮೇಷರಾಶಿಗೆ ಸಿಕ್ಕಿದ್ರೆ ಆರೋಗ್ಯ ಸ್ವಲ್ಪ ಅನಾರೋಗ್ಯ ಪೀಡಿತರಾಗುವಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಆರೋಗ್ಯ 0 ಇದ್ದರೆ ಅನಾರೋಗ್ಯ 4 ಇರುತ್ತೆ. ಆದ್ದರಿಂದ ಅನಾರೋಗ್ಯ ಕೆಡುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇದೆ. ನೋಡಿ, ಇಲ್ಲಿ ಹಣಕಾಸಿನ ಉಳಿತಾಯ ಆಯಿತು, ಇಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸವಾಯಿತು. ಆದ್ದರಿಂದ ಸ್ವಲ್ಪ ಯಾಕೆ ಅಂತಂದರೆ 7.5 ಶನಿ ಇದ್ದಾಗ 12ನೇ ಮನೆ ದ್ವಾದಶದಲ್ಲಿ ಶನಿ ಅಂತ ಹೇಳ್ತಿರ್ತೀವಿ. ದ್ವಾದಶದಲ್ಲಿ ಶನಿ ಬಂದಾಗ ದ್ವಾದಶದಲ್ಲಿ ಕುಜ, ರವಿ ಇವೆಲ್ಲವೂ ಸಹ ಸೇರಿಕೊಂಡಾಗ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥದ್ದು ಕೆಲವು ಬಾರಿ ಇರುತ್ತೆ. ಮತ್ತು ಮೇಷರಾಶಿಯವರಿಗೆ ಶುಕ್ರನ ಯೋಗ ಫಲ ತುಂಬ ಚೆನ್ನಾಗಿದೆ. ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಇದೆಲ್ಲವೂ ಇದೆ. ಆದರೆ ನಾನು ಆಗಲೇ ಹೇಳಿದೆ, ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ, ಮತ್ತು ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ. ಮತ್ತು 7.5 ಶನಿ ಇದ್ದಾಗ ಅತಿಯಾದಂಥ ನಿದ್ರೆ ಆವರಿಸ್ಕೊಳುತ್ತೆ, ಅತಿಯಾದಂತಹ ಸೋಂಬೇರಿತನ ಜಾಸ್ತಿ ನಿಮಗೆ ಕಾಡುತ್ತೆ. ಇವತ್ತಾಗುವಂಥ ಕೆಲಸಗಳು ನಾಳೆ ಆಗುವಂಥದ್ದು, ನಾಳೆ ಆಗುವಂಥ ಕೆಲಸ 1 ತಿಂಗಳಾಗುವಂಥದ್ದು, ಹಾಗೆ ಎಲ್ಲ ಕೆಲಸಗಳ ಕಾರ್ಯಗಳು ಮಂದಗತಿಯಲ್ಲಿ ಸಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಭೂಮಿಯಲ್ಲಿ ಪ್ರಾಪ್ತಿ, ಭೂಮಿಯನ್ನು ಖರೀದಿ ಮಾಡ್ಬೋದು, ಮನೆ ಕಟ್ಟುವಂಥ ಯೋಗದಲ್ಲಿದೆ, ಬುಧ ಗ್ರಹ ಯೋಗದಲ್ಲಿದ್ದಾರೆ, ಅದನ್ನು ಮಾಡ್ಬೋದು. ಶುಕ್ರ ಜನ್ಮದಲ್ಲಿ ಬಿದ್ದ ಜೊತೆಯಲ್ಲಿ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಬಂದು ಕುಜನಾಗಿರ್ತಾರೆ. ಕುಜರೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಕಾರಕನಾಗಿರುವಂಥದ್ದು. ಆದ್ದರಿಂದ ಜನ್ಮ ರಾಶ್ಯಾಧಿಪತಿ ಕುಜನಾಗಿರೋದ್ರಿಂದ ಕುಜ ಶಾಂತಿ ಮಾಡಿಸುವಂಥದ್ದು, ಅದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮನೆದೇವ್ರಿಗೆ ಹೋಗುವಂಥ ಪೂಜೆಗಳನ್ನು ಮಾಡುವಂಥದ್ದು ಅದನ್ನು ಮಾಡ್ಕೊಳ್ಳಿ. ಯಾವುದಾದ್ರೂ ಕೋರ್ಟು ಕಚೇರಿಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ವಿಧವಾದಂತಹ, ನಾನು ಆಗಲೇ ಹೇಳಿದೆ, ಶನಿ ಬಂದಾಗ 7.5 ಶನಿ ಬಂದಾಗ ಯಾವುದೇ ದುಶ್ಚಟಗಳಿಗೆ ದಾಸರಾಗಬಾರ್ದು, ದುಶ್ಚಿಂತನೆಗಳನ್ನು ಮಾಡಬಾರ್ದು, ಅಪರಾಧಗಳ ಕೆಲಸ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಮಾಡಿದಾಗ ಈ 7.5 ಕಾಲಗಳು ಇನ್ನು ದುಪ್ಪಟ್ಟಾಗುತ್ತೆ. ವ್ಯವಹಾರದಲ್ಲಿ ಏರುಪೇರುಗಳಾಗುತ್ತೆ. ಬಂದಂತಹ ಇದುವರೆಗೂ ಕಷ್ಟಗಳನ್ನೇ ಅನುಭವಿಸ್ತಿದ್ದಂಥ ಮೇಷರಾಶಿಗೆ ಸ್ವಲ್ಪ 2026 ಯುಗಾದಿ ಹಬ್ಬದ ಮೇಲೆ ಸ್ವಲ್ಪ ಚೇತರಿಕೆ ಕಾಣುವಂತಹ ಶುಕ್ರನ ಯೋಗ ಫಲದಿಂದ ಸಿಗುತ್ತೆ, ಬುಧನ ಯೋಗ ಫಲದಿಂದ ಸಿಗುತ್ತೆ. ಅದನ್ನು ನಾವು ಸ್ವಲ್ಪ ನಾವೇನೋ ಬೇರೆ ಬೇರೆ ಉಡಾಫೆಯಲ್ಲೋ, ಬೇರೆ ಬೇರೆ ಚಿಂತನೆಗಳನ್ನು, ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಇದೆಲ್ಲವೂ ಮಾಡೋಕ್ಕೋಗಿ ಬೇರೆ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಏನೇನೋ ಮಾಡೋಕ್ಕೆ ಹೋದಾಗ ಅಂತಹ ಯೋಗಗಳನ್ನು ಸಹ ನಾವು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ. ಇಂತಹ ಕಷ್ಟ ದಿನಗಳಲ್ಲೂ ಸಹ ಸ್ವಲ್ಪ ಪ್ರಗತಿಯನ್ನು ಕಾಣುವಂಥದ್ದು, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಹಣಕಾಸಿನ ವಿಚಾರಗಳು, ಭೂಮಿ ಖರೀದಿ ಮಾಡುವಂಥ ವಿಚಾರಗಳು, ಮನೆ ಕಟ್ಟುವಂಥ ಯೋಗಗಳು, ಇಂಥ ಯೋಗಗಳು ಬಂದಾಗ ಆ ಯೋಗಗಳನ್ನು ನಾವು ಚೆನ್ನಾಗಿ ಒಳ್ಳೆಯ ಸಮಯದಲ್ಲಿ ಅದನ್ನು ಉಪಯೋಗಿಸ್ಕೊಂಡಾಗ ಈ ಕಷ್ಟ ದಿನಗಳು ನಮಗೆ ಮರೆಮಾಚುತ್ತೆ, ಕಷ್ಟ ದಿನಗಳು ನಮಗೆ ಕಾಣ್ದಂಗೆ ಸ್ವಲ್ಪ ಮರೆಯಾಗುತ್ತೆ. ಅದರಿಂದ ಅದನ್ನು ಮಾಡಿ ಅಂತ ಹೇಳ್ತಾ, ರಾಶ್ಯಾಧಿಪತಿ ಬಂದು ಕುಜನಾಗಿರ್ತಾನೆ. ಕುಜನ ಉಪಾಸನೆಯನ್ನು ಸದಾಕಾಲ ಮಾಡ್ತಿರ್ಬೇಕಾಗ್ತದೆ ಈ ವರ್ಷ ಪೂರ್ವವಾಗಿ. ನಂತರದಲ್ಲಿ ಮನೆದೇವರು, ಕುಲದೇವರು, ಇಷ್ಟ ದೇವರು, ಈ ದೇವರುಗಳನ್ನು ಆರಾಧನೆ ಮಾಡೋದನ್ನಂತೂ ಬಿಡಬೇಡಿ. ಈ ಮಾರ್ಚ್, ಏಪ್ರಿಲ್, ಮೇ ಬಂದರೆ ಎಲ್ಲ ಹಳ್ಳಿ ಕಡೆ ಅವರವರ ಗ್ರಾಮ ದೇವರ ಹಬ್ಬಗಳಾಗ್ತಾ ಇರ್ತದೆ. ಅಂಥ ಗ್ರಾಮ ದೇವರಿಗೆ ಹೋಗುವಂಥದ್ದು, ಗ್ರಾಮ ದೇವರಿಗೆ ಒಂದು ಏನಾದರೂ ಒಂದು ಸೇವೆಯನ್ನು ಕೊಡುವಂಥದ್ದು, ಆ ಪೂಜೆಗಳಲ್ಲಿ ಭಾಗವಹಿಸುವಂಥದ್ದು ಇದೆಲ್ಲವೂ ಸಹ ಮಾಡೋದ್ರಿಂದ ಮೇಷರಾಶಿಯವರಿಗೆ ಅನುಕೂಲಗಳನ್ನಂತೂ 2026 25ಗಿಂತಲೂ 26 ಬೆಟರ್ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಯುಗಾದಿ ಫಲದಲ್ಲಿ ವೃಷಭ ರಾಶಿ ತೆಗೆದುಕೊಂಡಾಗ, ವೃಷಭ ರಾಶಿಗೆ ಈ ವರ್ಷದಲ್ಲಿ ನಾನು ಸುಮಾರು ವಾಹಿನಿಗಳಲ್ಲಿ ಹೇಳಿದ್ದೇನೆ, ಸುಮಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೇನೆ. 2026ನೇ ಇಸ್ವಿ ಒಂದು ರೀತಿಯಾದಂತಹ ಲಕ್ಕಿ ವರ್ಷ, ಅದೃಷ್ಟದ ವರ್ಷ 2026 ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಶನಿಯ ಯೋಗ ಫಲ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಗುರುವಿನ ಬಲ ತುಂಬ ಚೆನ್ನಾಗಿರುತ್ತೆ. ಗ್ರಹಗತಿಗಳ ಯೋಗ ಫಲ ತುಂಬ ಅನುಕೂಲಕರವಾಗಿರುತ್ತೆ. ಆದರೆ ಸ್ವಕ್ಷೇತ್ರಾಧಿಪತಿಯಾದಂತಹ ಶುಕ್ರಗ್ರಹ
ಮಾರಕರಾಗಿರ್ತಾರೆ. ಸ್ವಕ್ಷೇತ್ರಾಧಿಪತಿ ವೃಷಭ ರಾಶಿಯವರಿಗೆ ಶುಕ್ರನೇ ಅಧಿಪತಿ. ಶುಕ್ರನೇ ಅಧಿಪತಿ ಆದಂಥವರು ಸ್ವಲ್ಪ ನೀಚ ಸ್ಥಾನಿಗೆ ಬಂದಾಗ ಏನಾಗುತ್ತೆ, ಹಣಕಾಸಿನಲ್ಲಿ ಏರುಪೇರುಗಳನ್ನು ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 5 ರೂಪಾಯಿ ಆದಾಯ ಇದ್ದರೆ 14 ರೂಪಾಯಿ ಅಷ್ಟು ಖರ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವಲ್ಲಿಗೆ ಎಷ್ಟನ್ನು ಹೂಡಿಕೆಯನ್ನು ಮಾಡಿಕೊಳ್ಬೇಕು, ಆದಾಯಕ್ಕಿಂತಲೂ ಸಹ ವ್ಯಯ ಜಾಸ್ತಿ ಆಯಿತು ನಿಮಗೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಏನಕ್ಕಾಗಿ ಅಂತ ಅಂದಾಗ ನೋಡಿ, ಎಲ್ಲವೂ ಅನುಕೂಲಕರವಾಗಿದೆ, ಎಲ್ಲ ವ್ಯವಹಾರಗಳೂ ಪ್ರಗತಿಯಲ್ಲಿದೆ, ಯೋಗದಲ್ಲಿ ಕೂಡಿರುವಂಥದ್ದು. ಸ್ವಲ್ಪ ನೀವು ಹಾಕುವಂಥ ವ್ಯವಹಾರಗಳು, ಚಿಂತನೆ ಮಾಡುವಂಥದ್ದೆಲ್ಲವೂ ದೊಡ್ಡ ಮಟ್ಟದಲ್ಲಿರುತ್ತೆ. ಯಾವುದಾದ್ರೂ ಒಂದು 1,000 ರೂಪಾಯಿ ವ್ಯವಹಾರಗಳಾಗುತ್ತೆ ಅಂತ ಅಂದರೆ ಅದಕ್ಕೆ 10,000 ರೂಪಾಯಿ ಚಿಂತನೆಗಳನ್ನು ಮಾಡ್ತೀರಿ, ಅಷ್ಟು ಹೂಡಿಕೆಯನ್ನು ಪ್ರಯತ್ನವನ್ನು ಮಾಡ್ತೀರಿ. ಆ ಪ್ರಯತ್ನದಲ್ಲಿ ನೀವು ಹೊರಗಡೆ ಸ್ವಲ್ಪ ಸಾಲ ತಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ವೃಷಭ ರಾಶಿಯವರಿಗೆ ಅದೆಲ್ಲವೂ ಸಹ ನಿಭಾಯಿಸುವಂತಹ, ಅದೆಲ್ಲವೂ ಸಹ ಮೇಂಟೈನ್ ಮಾಡುವಂತಹ ಒಂದು ನಿರ್ಧಾರಗಳು ತುಂಬ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ಎಲ್ಲವೂ ಯೋಗ ಫಲವೇ, ಎಲ್ಲ ವ್ಯವಹಾರಗಳು ಪ್ರಗತಿಯಂತಾಗುವಂಥ ಫಲಗಳೇ. ಆರೋಗ್ಯದಲ್ಲಿ ಯಾವುದೂ ವ್ಯತ್ಯಾಸಗಳಾಗೋದಿಲ್ಲ. ಈ ವರ್ಷದಲ್ಲಿ ಆರೋಗ್ಯ ಭಾಗ್ಯ ತುಂಬ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ರಾಜಪೂಜೆ ಚೆನ್ನಾಗಿರುತ್ತೆ, ಒಳಗಡೆ ರೆಸ್ಪೆಕ್ಟ್ ಚೆನ್ನಾಗಿರುತ್ತೆ, ಮಾಡುವಂಥ ವಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಕೋರ್ಟು ಕಚೇರಿಗಳೇ ಜಯದ ವಾತಾವರಣಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಹೊಸ ಕೆಲಸಗಳ ಆಗಮನವಾಗುತ್ತೆ. ನಾನು ಆಗಲೇ ಹೇಳಿದೆ, 5 ರೂಪಾಯಿ ಆದಾಯದು 14 ರೂಪಾಯಿ ಖರ್ಚು ಅಂತ ಅಂದಾಗ ಇವರು ಈ ವರ್ಷದಲ್ಲಿ ಮಾಡುವಂಥದ್ದು 2026 ಏನು ಮಾಡ್ತಾರೆ ಅಂತಂದರೆ ಮನೆ ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ನಿಮ್ಮ ಹತ್ರ ಒಂದು 50,000 ರೂಪಾಯಿ ಇದ್ದರೆ, 50 ಲಕ್ಷ ಇದ್ದರೆ ನೀವೇನು ಮಾಡ್ತಿರ್ತೀರಿ, 1 ಕೋಟಿ ಮೇಲೆ ನೀವು ಅದಕ್ಕೆ ಸಾಲವನ್ನು ಮಾಡ್ತೀರಿ, ಮನೆ ಮೇಲೆ ಲೋನ್ ತೊಗೊತೀರಿ, ಅಥವಾ ಇನ್ನೊಂದೇನೋ ಮಾಡ್ತಿರ್ತೀರಿ, ಪ್ರಯತ್ನವನ್ನು ಮಾಡ್ತಿರ್ತೀರಿ. ಆದರೆ ಈ ಮುನ್ನೆಚ್ಚರಿಕೆಯ ಆಲೋಚನೆಯ ಪ್ರಯತ್ನ ಇದೆಯಲ್ಲ, ನಿಮಗೆ ಉತ್ತಮವಾದಂಥ ಸಫಲತೆಯನ್ನು, ಉತ್ತಮವಾದಂಥ ಭವಿಷ್ಯವನ್ನು ಕಟ್ಟಿಕೊಡುತ್ತೆ. ಆದ್ದರಿಂದ ಅಂಥ ಯೋಗಗಳು ತುಂಬ ಚೆನ್ನಾಗಿದೆ. ಕೋರ್ಟು ಕಚೇರಿಯ ವ್ಯವಹಾರಗಳಿದ್ದರೆ ಜಯದ ವಾತಾವರಣ ನಿಮ್ಮದೇ ಆಗಿರುತ್ತೆ. ಮತ್ತು ಓದುವಂಥ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯೆ ಚೆನ್ನಾಗಿ ಸಿಗುತ್ತೆ. ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಹೈನುಗಾರಿಕೆಯನ್ನು ಮಾಡ್ಬೋದು. ಮತ್ತು ರೈತಾಪಿ ವರ್ಗವರದು ಒಂದು ದೊಡ್ಡ ಮಟ್ಟದ ಲಾಭ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಗೆ ಹೇಳಬೇಕು ಅಂತಂದರೆ 2026 ಒಂದು ರೀತಿಯಾದಂತಹ ಅದೃಷ್ಟದ ವರ್ಷ. ಆದ್ದರಿಂದ ಇಂಥ ಯೋಗ ಫಲಗಳನ್ನು ಖಂಡಿತವಾಗಿ ನೀವು ಮಿಸ್ ಮಾಡಿಕೊಳ್ಳದ ರೀತಿಯಲ್ಲಿ ಅದನ್ನು ಉತ್ತಮವಾಗಿ ನೀವು ಬಳಸ್ಕೊಳ್ಳಿ. ಮತ್ತು ರಾಷ್ಟ್ರಾಧಿಪತಿ ಆದಂಥವನು ಶುಕ್ರ ಗ್ರಹ. ನಿಮಗೆ ದೋಷದಲ್ಲಿರುವಂಥವರು ಈಗ ಶುಕ್ರ ಗ್ರಹನೇ ಆಗಿರ್ತಾರೆ. ಮಿಕ್ಕಿದ ಉಚ್ಚ ಸ್ಥಾನದಲ್ಲಿರುವಂಥವರು ನಿಮಗೆ ಗುರು, ಶನಿ ಇಂಥ ಗ್ರಹಗಳು ಉಚ್ಚ ಸ್ಥಾನದಲ್ಲಿರ್ತಾರೆ. ಅದಕ್ಕೆ ಯಾವಾಗ ನಿಮಗೆ ಶನಿ ಗುರು ಚೆನ್ನಾಗಿ ಬರ್ತಾರೋ ವ್ಯವಹಾರಗಳು ಹಂಗೇ ನಿಮಗೆ ಪ್ರಗತಿಯಲ್ಲಿ ಕಾಣುತ್ತೆ. ಆರೋಗ್ಯದಲ್ಲಿ ಬಹಳ ಅನುಕೂಲಗಳನ್ನು ನೀವು ನೋಡ್ತೀರಿ. ಆದ್ದರಿಂದ ರಾಷ್ಟ್ರಾಧಿಪತಿ ಶುಕ್ರನಾಗಿರೋದ್ರಿಂದ ಶುಕ್ರನ ಉಪಾಸನೆಯನ್ನಂತೂ ಖಂಡಿತವಾಗಿ ನೀವು ಮರಿಬಾರ್ದು. ಶುಕ್ರನ ಉಪಾಸನೆ ಅಂತಂದಾಗ ನವಗ್ರಹ ಪ್ರಾರ್ಥನೆಗಳು ಮಾಡ್ಕೊಳ್ಳುವಂಥದ್ದು, ಹೆಣ್ಣುದೇವರಿಗೆ ಪೂಜೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಮನೆದೇವರು, ಕುಲದೇವರು ಯಾವುದಿದ್ರು ಅಂತಹ ಹೆಣ್ಣುದೇವ್ರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡುವಂಥದ್ದು. ಮತ್ತು ನಿಮ್ಮ ಮನೆದೇವರು ಕುಲದೇವ್ರಿಗೆ ಹೋದಾಗ ಎಲ್ಲ ಪೂಜೆಯಲ್ಲಾದಮೇಲೆ ಒಂದು ಸ್ವಲ್ಪ ಸಿಹಿಯನ್ನೇನಾದರೂ ಹಂಚುವಂಥದ್ದು. ಸಿಹಿ ಪೊಂಗಲ್ ತೆಗೆದುಕೊಂಡೋಗಿ ಸ್ವಲ್ಪ ನೈವೇದ್ಯ ಮಾಡಿ ಒಂದು 10 ಜನಕ್ಕೆ ಪೊಂಗಲನ್ನು ನೀವು ಅದನ್ನು ಹಂಚುವಂಥದ್ದನ್ನು ಪ್ರಯತ್ನವನ್ನು ಮಾಡಿ. ಒಂದು 5 ಜನಕ್ಕೋ ಅಥವಾ 9 ಜನಕ್ಕೋ ಅಥವಾ 11 ಜನಕ್ಕೋ ಸ್ತ್ರೀಯರಿಗೆ ಒಂದು ಜಾಕೆಟ್ ಪೀಸ್ ಕೊಟ್ಬಿಟ್ಟು ಅವ್ರಿಗೊಂದು ಅರ್ಶಿನ ಕುಂಕುಮ ಕೊಡುವಂಥ ಭಾಗಿನವನ್ನು ಕೊಡುವಂಥದ್ದನ್ನು ಪ್ರಯತ್ನವನ್ನು ಮಾಡಿ. ಈ ವೃಷಭ ರಾಶಿಯವರಿಗೆ ಇದೆಲ್ಲವೂ ಅನುಕೂಲಕರವೇ. ನೀವು ಮಾಡುವಂಥ ಎಲ್ಲ ಕೈಂಕರ್ಯಗಳು ಅನುಕೂಲಕರವೇ. ಆಧ್ಯಾತ್ಮಿಕವಾದಂಥ ಚಿಂತನೆಗಳಲ್ಲಿ ತುಂಬ ಅನುಕೂಲಕರವಾದಂತಹ ವಾತಾವರಣಗಳನ್ನು ಇಟ್ಕೊಂಡಿರ್ತೀರಿ ವೃಷಭ ರಾಶಿಯವರು. ಆದರೆ ನಾನು ಆಗಲೇ ಹೇಳ್ದಂಗೆ ವೃಷಭ ರಾಶಿಯವರಿಗೆ ಅಧಿಪತಿಯಾದಂಥವ್ರು ಶುಕ್ರ ಗ್ರಹ ಅಂತಂದರೆ ಹಣಕಾಸಿನ ಕಾರಕನಾದಂಥವನೇ ಶುಕ್ರ ಗ್ರಹ. ದೋಷದಲ್ಲಿ ಕಾಡ್ತಿರುವಂಥವರು ಶುಕ್ರ ಗ್ರಹ. ಅದಕ್ಕೆ ಶುಕ್ರನ ಉಪಾಸನೆಯನ್ನೇ ನಾವು ಮಾಡಬೇಕು. ಶುಕ್ರನ ಉಪಾಸನೆಗೆ ಅವರೇಕಾಳು ತೆಗೆದುಕೊಳ್ಳಬೇಕು. ನವಗ್ರಹದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಅವರೇಕಾಳಲ್ಲಿ ಏನಾದರೂ ಪ್ರಸಾದ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಪ್ರಯತ್ನವನ್ನು ಮಾಡಿ. ಆ ಪ್ರಸಾದವನ್ನು ಅವರೇಕಾಳಿಂದ ಮಾಡಿರುವಂಥ ಪ್ರಸಾದವನ್ನು ಶುಕ್ರಗ್ರಹ ನಿತ್ತು ನೈವೇದ್ಯವನ್ನು ಮಾಡಿ ಅಲ್ಲಿ ದೇವಸ್ಥಾನದಲ್ಲಿರುವಂತಹ ಭಕ್ತಾದಿಗಳಿಗೆ ಸ್ವಲ್ಪ ಹಂಚೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇದನ್ನು ಅಟ್ಲೀಸ್ಟ್ ಕಡಿಮೆ ಅಂತಂದ್ರೆ 6 ವಾರಗಳು ಮಾಡಬೇಕು. ಶುಕ್ರನ ಸಂಖ್ಯೆ 6, ಅದಕ್ಕೆ 6 ಜಾಸ್ತಿ ಯೂಸ್ ಮಾಡಿ. 6ನೇ ತಾರೀಕು ನೀವು ವ್ಯವಹಾರವನ್ನು ಮಾಡಿ, ಶುಕ್ರವಾರ ವ್ಯವಹಾರವನ್ನು ಮಾಡಿ. ಇದೆಲ್ಲವೂ ಸಹ ನಿಮಗೆ ಬಹಳ ಅನುಕೂಲಕರವಾದಂತಹ ವಾತಾವರಣವನ್ನೇ ಉಂಟು ಮಾಡುವಂಥದ್ದು ಹೆಚ್ಚಿನದಾಗಿರುತ್ತೆ. ಯಾರಿಗೆ? ವೃಷಭ ರಾಶಿಯವರಿಗೆ. ವೃಷಭ ರಾಶಿಯ ಸಂಖ್ಯೆ ಬಂದು 6 ಇರುತ್ತೆ. ನೀವು ಉಪಯೋಗಿಸುವಂಥ ದಿನಾಂಕಗಳು 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು. ಇದನ್ನು ಜಾಸ್ತಿ ನೀವು ಯೂಸ್ ಮಾಡಿ ಇನ್ನೂ ಅನುಕೂಲವಾಗುತ್ತೆ.
ಜಾಸ್ತಿ ಹೆಚ್ಚಿನದಾಗಿ ಬಿಳಿಯ ಬಣ್ಣವನ್ನು, ಹಸಿರು ಬಣ್ಣವನ್ನು ಜಾಸ್ತಿ ಉಪಯೋಗಿಸಿ. ನೀವು ಉಪಯೋಗಿಸ್ತಲೇ ಬೇಡದಲ್ಲೇ ಇರುವಂತಹ ಇದು ಏನು ಅಂತಂದರೆ 3ನೇ ತಾರೀಕು ನೀನು ವ್ಯವಹಾರಗಳನ್ನು ಮಾಡಬಾರ್ದು. 3ನೇ ತಾರೀಕು ನಿಮಗೆ ಬಹಳ ಕಷ್ಟಕರವಾಗುತ್ತೆ. 13ನೇ ತಾರೀಕು ಮಾಡಬಾರ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಾಡಬಾರ್ದು. 13, 12ನೇ ತಾರೀಕು, ಈ ರೀತಿಯಾಗಿ 21ನೇ ತಾರೀಕು ಇವೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂತಹ ಅನುಕೂಲಗಳನ್ನು ಮಾಡದಲೇ ಇರುವಂತಹ ದಿನಾಂಕಗಳಾಗತ್ತೆ. ಮತ್ತು ಅರಿಶಿಣ ಬಣ್ಣದ ಬಟ್ಟೆಯನ್ನಂತೂ ಧರಿಸೋಕ್ಕೆ ಹೋಗಲೇಬಾರ್ದು ಇವರಿಗೆ. ಅದು ಆಗೋದೇ ಇಲ್ಲ ಇವರಿಗೆ. ಹಸಿರು ಬಣ್ಣ ಮತ್ತು ಕೇಸರಿ ಬಣ್ಣ ಇವೆಲ್ಲವೂ ಸಹ ಇವರಿಗೆ ಆಗದಲೇ ಇರುವಂತಹ ಬಣ್ಣಗಳಾಗಿರುತ್ತೆ. ಅದು ಏನಾದರೂ ಗಾಡಿ ತೊಗೊಳ್ಬೇಕು ಗುರುಗಳೇ ಅಂತಂದರೆ ಬಿಳಿಯ ಬಣ್ಣ ಗಾಡಿಗಳನ್ನು, ಹಸಿರು ಬಣ್ಣದ ಗಾಡಿಗಳನ್ನು ಜಾಸ್ತಿ ಉಪಯೋಗಿಸಿ. ಬೇಕಾದ್ರೆ ನೀಲಿ ಕಲರ್ ತೆಗೆದುಕೊಳ್ಳಿ, ಅನುಕೂಲವಾಗುತ್ತೆ. ಅದನ್ನು ಬಿಟ್ಟು ಬೇರೆ ಬೇರೆ ಅರ್ಶಿಣ ಕಲರು, ಕೇಸರಿ ಕಲರ್ ಅಂತೂ ಇವರು ತೊಳಕ್ಕೆ ಹೋಗಬೇಡಿ, ನಿಮಗೆ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾದಂಥ ಸಂಚಿಕೆ ಯುಗಾದಿ ಹಬ್ಬದ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಯೋಗ ಫಲ. ಸ್ವಲ್ಪ ದುಡ್ಡು ಕಾಸಿನ ಖರ್ಚು ವೆಚ್ಚ ಜಾಸ್ತಿ ಅನ್ನೋದ್ಬಿಟ್ರೆ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ ಇಂಥ ಸಂದರ್ಭ. ನೋಡಿ, ಮಿಥುನ ರಾಶಿಯವರಿಗೆ 8 ರೂಪಾಯಿ ಅಷ್ಟು ಆದಾಯ ಇದ್ದರೆ 14 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಖರ್ಚು ವೆಚ್ಚಗಳು ಜಾಸ್ತಿ ಮಿಥುನ ರಾಶಿಯವರಿಗೆ. ಹಣಕಾಸು ಕೈಲಿ ನಿಲ್ಲೋದಿಲ್ಲ, ತುಂಬ ವೆಚ್ಚಗಳಾಗತ್ತೆ. ಎಷ್ಟು ಸಂಪಾದನೆ ಮಾಡೋರು ಸಹ ವ್ಯವಹಾರಗಳು ನಿಮಗೆ ಸ್ವಲ್ಪ ಕೈನಲ್ಲಿ ಹಣಕಾಸು ನಿಲ್ಲುವಂಥದ್ದು ಕಡಿಮೆ ಇರುತ್ತೆ. ಮತ್ತೆ ಮೇ ತಿಂಗಳವರೆಗೂ ಸಹ ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂತಹ ಕಷ್ಟದ ದಿನಗಳೇ ಜಾಸ್ತಿ ಆಗಿರುತ್ತೆ. ವ್ಯವಹಾರ ಯಾವುದೂ ಸಹ ಪ್ರಗತಿಗೆ ಬರೋದಿಲ್ಲ. ಹಣಕಾಸಿನಲ್ಲಿ ಸಂಪಾದನೆ ಆದರೂ ಸಹ ಕೈನಲ್ಲಿ ಕಾಸು ನಿಲ್ಲೋದಿಲ್ಲ. ಜೊತೆಯಲ್ಲಿ ಹೊಟ್ಟೆ ಉರಿ ಪಡುವಂಥ ಜನಗಳು, ಅಸೂಯೆ ಪಡುವಂಥ ಜನಗಳು ಹೆಚ್ಚಿನದಾಗಿರ್ತಾರೆ. ನಾವು ಯಾವ ವ್ಯವಹಾರಗಳಿಗೂ ಸಹ ಹೋಗ್ದಲೇ ಇದ್ದರೂ ಸಹ ಊಹಾಪೋಹಗಳನ್ನು ಹರಡುವಂಥ ಜನಗಳು, ಇಲ್ಲ ಸಲ್ಲದ ಚಾಡಿಗಳನ್ನು ಹೇಳುವಂಥ ಜನಗಳು ಇವರೆಲ್ಲರೂ ಸಹ ಜಾಸ್ತಿ ಆಗಿರ್ತಾರೆ. ಅದನ್ನ ನಾವೇನೂ ಮಾಡ್ಲಿಕ್ಕಾಗೋದಿಲ್ಲ. ಜೊತೆಯಲ್ಲಿ ಗುರುವೇ ಜನ್ಮದಲ್ಲಿ ಬಂದಾಗ ಗುರು ಬಲವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂತಹ ಮಿಥುನ ರಾಶಿಯವರು ಹೊಸ ಹೊಸ ಕೆಲಸಗಳನ್ನ ಪ್ರಯತ್ನವನ್ನ ಮಾಡಕ್ ಹೋಗ್ಬೇಡಿ. ಹೊಸ ಹೊಸ ಯೋಚನೆಗಳನ್ನ ಮಾಡಕ್ ಹೋಗ್ಬೇಡಿ. ಯಾವುದೇ ಹೂಡಿಕೆಯನ್ನು ಮಾಡ್ಬೇಕಾದ್ರೆ ಸಮಯವನ್ನ ತೆಗೆದುಕೊಳ್ಳಿ. ನಾನು ಆಗ್ಲೇ ಹೇಳಿದೆ, ಮೇ ತಿಂಗಳಾದ್ಮೇಲೆ ಏನ್ ಬೇಕಾದ್ರೂ ಹೂಡಿಕೆಯನ್ನ ಮಾಡ್ಬೋದು, ಏನ್ ಬೇಕಾದ್ರೂ ವ್ಯವಹಾರಗಳ ಪ್ರಯತ್ನವನ್ನ ಮಾಡ್ಬೋದು. ಮೇ ತಿಂಗಳವರೆಗೂ ಸಹ ಗುರುಬಲವನ್ನ ಇಲ್ಲದಲೇ ಇರುವಂತಹ ರಾಶಿ ಮಿಥುನ ರಾಶಿಯವರು. ಮಿಥುನ ರಾಶಿ ಅಧಿಪತಿ ಆದಂತವನು ಬುಧ ಗ್ರಹ. ಬುಧನ ಯೋಗ ಫಲವನ್ನ ತುಂಬಾ ಚೆನ್ನಾಗಿ ನಾವು ನೋಡ್ತಾ ಇರ್ತೀವಿ. ದಶಮ ಸ್ಥಾನದಲ್ಲಿ ಬುಧ ಬರ್ತಾರೆ. ದಶಮ ಸ್ಥಾನದಿಂದ ನಂತರದಲ್ಲಿ ಅವರು ಏಕಾದಶ ಸ್ಥಾನಕ್ಕೆ ಬರ್ತಾರೆ, ದ್ವಾದಶ ಸ್ಥಾನ, ಎಲ್ಲವೂ ಸಹ ಬದಲಾವಣೆಗಳಾಗ್ತಾ ಬರುವಂತಹ ಬುಧ ಗ್ರಹನ ಯೋಗ ಫಲ ತುಂಬಾ ಚೆನ್ನಾಗಿದೆ. ಬುದ್ಧಿ ಚಾತುರ್ಯತೆ ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿಯವರು ಆಲೋಚನೆ ಮಾಡುವಂತ ಶಕ್ತಿ ತುಂಬಾ ಚೆನ್ನಾಗಿದೆ. ನೀವು ಚಿಂತನೆ ಮಾಡುವಂತಹ ವ್ಯವಹಾರಗಳೆಲ್ಲವೂ ಸಹ ಕೈಗೂಡುವಂತಹ ವಾತಾವರಣಗಳನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತೀರಿ. ತುಂಬಾ ಆಲೋಚನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಮತ್ತೆ ಈ ರಾಶಿಯವರಿಗೆ ವ್ಯವಹಾರವೆಲ್ಲವೂ ಸಹ ಪ್ರಗತಿಗೆ ಬಂದರೂ ಸಹ ಹಣಕಾಸಿನ ಆಗಲೇ ಹೇಳಿದಂಗೆ ಹಣಕಾಸಿನ ದುಂದು ವೆಚ್ಚಗಳು, ಹಣಕಾಸು ಕೈಲಿಲ್ದಲೇ ಇರುವಂತದ್ದು ಜಾಸ್ತಿ ಇರುತ್ತೆ. ನನ್ನ ಪ್ರಕಾರದಲ್ಲಿ ನವೆಂಬರ್ ತಿಂಗಳಲ್ಲಿ ಇವರು ಮನೆ ಕಟ್ಟುವಂಥದ್ದು, ಯಾವ್ದಾದ್ರು ಖರೀದಿ ಮಾಡುವಂಥದ್ದು, ಹೊಸ ಹೊಸ ಪ್ರಯತ್ನವನ್ನ ಮಾಡುವಂಥದ್ದು, ಇದೆಲ್ಲವೂ ಸಹ ನವೆಂಬರ್ ತಿಂಗಳು ಮಾಡಿದ್ರೆ ಬಹಳ ಅನುಕೂಲಕರವಾಗಿರುತ್ತೆ. ಅಲ್ಲಿವರೆಗೂ ಸಹ ಏನ್ ಬೇಕಾದ್ರೂ ಪ್ಲಾನ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಅದಕ್ಕೆ ನೀವು ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಇದೆಲ್ಲವೂ ಮಾಡಿಕೊಂಡು ಒಳ್ಳೆ ಕಾಲ, ಒಳ್ಳೆ ದಿನ, ಒಳ್ಳೆ ವ್ಯವಹಾರಗಳು ಪ್ರಗತಿ ಚೆನ್ನಾಗಾಗುವಂತಹ ದಿನಗಳನ್ನ ಕಾಯ್ತಾ ಇದ್ದಿದ್ದು ಅಂದ್ರೆ ನವೆಂಬರ್ ತಿಂಗಳಲ್ಲಿ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಸಹ ಸಣ್ಣ ಪುಟ್ಟ ಏರುಪೇರುಗಳು ಜಾಸ್ತಿ ಆಗ್ತಾ ಇರುತ್ತದೆ. ಆದ್ರೆ ನೀವು ಇನ್ವೆಸ್ಟ್ ಯಾವ್ದಾದ್ರು ಹೊಸ ಕೆಲಸವನ್ನು ಶುರು ಮಾಡ್ಬೇಕು ಗುರುಗಳೇ ನಾನು ಅಂತಂದ್ರೆ ಮೇ ತಿಂಗಳ ಮೇಲೆ ಯಾವ್ದಾದ್ರು ಕೆಲಸಗಳನ್ನ ಬದಲಾವಣೆ ಮಾಡ್ಬೋದು, ಕೆಲಸಗಳನ್ನ ಪ್ರಯತ್ನವನ್ನು ಮಾಡ್ಬೋದು, ಏನಾದ್ರೂ ಇನ್ವೆಸ್ಟ್ ಮಾಡ್ಬೋದು, ಇದೆಲ್ಲವೂ ಮಾಡ್ಬೋದು. ಮನೆ ಕಟ್ತೀನಿ ಅಂತ ಅಂದ್ರೆ ನೀವು ವಾಸ್ತುಪುರುಷನ ಒಳ್ಳೆ ರಾಜಯೋಗ ನಿಮಗೆ ಬರಲಿ. ಆ ವಾಸ್ತುಪುರುಷನ ರಾಜಯೋಗ ನಿಮಗೆ ಸಿಗುವಂತದ್ದು ನವೆಂಬರ್ ತಿಂಗಳಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗ್ತದೆ. ಮತ್ತೆ ದಶಮ ಸ್ಥಾನದಲ್ಲಿರುವಂತಹ ಶನಿಯ ಒಂದು ತಟಸ್ಥ ಸ್ವಭಾವದಲ್ಲಿರ್ತಾರೆ. ಒಂದು ರೀತಿಯಾದಂತಹ ಒಂದು ಬಾರಿ ಅನುಕೂಲವನ್ನು ಮಾಡ್ತಾರೆ, ಒಂದು ಬಾರಿ ಅನಾನುಕೂಲವನ್ನು ಮಾಡ್ತಾರೆ. ದಶಮ ಸ್ಥಾನ ಶನಿ ಬಂದಾಗ ಪಿತೃಗಳಿಂದ ಸಹಕಾರ ಸಹಯೋಗ, ನಮ್ಮ ಕುಟುಂಬದ ಸದಸ್ಯರುಗಳಿಂದ ಸಹಕಾರ ಸಹಯೋಗ, ಮಡದಿಯ ಮನೆಯವರ ಕಡೆಯಿಂದ ಸಹಕಾರ ಸಹಯೋಗ, ಇದೆಲ್ಲವೂ ಸಹ ನಮಗೆ ಏನಾದರೂ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಮಿಥುನ್ ರಾಶಿಯವರಿಗೆ. ಮಿಥುನ್ ರಾಶಿ ಅಧಿಪತಿ ಆದಂತ ಬುಧ ಗ್ರಹ. ನಿಮ್ಮ ಸಂಖ್ಯೆ ಬಂದು ನಿಮ್ಮ ಉತ್ತಮವಾದಂತಹ ಸಂಖ್ಯೆ ಸಿಗುತ್ತೆ ನಿಮಗೆ. 5 ಇರುವಂತಹ ಸಂಖ್ಯೆ, ಬುಧನ ಸಂಖ್ಯೆ ಬಂದು 5. 5ನೇ ತಾರೀಕು ವ್ಯವಹಾರಗಳನ್ನ ತುಂಬಾ ಚೆನ್ನಾಗಿರುತ್ತೆ. 14ನೇ ತಾರೀಕು ನಿಮಗೆ ತುಂಬಾ ಅನುಕೂಲಕರವಾಗಿರುವಂತದ್ದು. 23ನೇ ತಾರೀಕು
ತುಂಬಾ ಅನುಕೂಲಕರವಾಗಿರುವಂತದ್ದು. ಇದರ ಜಾಸ್ತಿ ದಿನಾಂಕಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಯಾರನ್ನೂ ಕೇಳಬೇಕಾಗಿರೋದಿಲ್ಲ. ಯಾವ್ದೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ, ಇದ ವ್ಯವಹಾರವನ್ನು ಮಾಡ್ತೀನಿ ಅಂತ ಅಂದಾಗ 5ನೇ ತಾರೀಕು ಮಾಡುವಂಥದ್ದು. ಸ್ವಲ್ಪ 5ನೇ ತಾರೀಕು ನಾವು ಮೀರೋಗ್ಬಿಟ್ಟಿದೆ, ಮುಂದಿನ ಯಾವ್ದೋ ಒಂದು ದಿನಗಳು ತೆಗೆದುಕೊಳ್ಬೇಕು ಅಂತ ಅಂದಾಗ ನಿಮಗೆ 23ನೇ ತಾರೀಕು, 14ನೇ ತಾರೀಕು ಇದೆಲ್ಲವೂ ಸಹ ಉಪಯೋಗಿಸ್ಕೊಳ್ಬಹುದು. ಇವ್ರಿಗೆ ಮುಖ್ಯವಾಗಿ ರಕ್ತವರ್ಣ, ತುಂಬಾ ರಕ್ತವರ್ಣದ ವಸ್ತ್ರಗಳು ಇವ್ರಿಗೆ ಆಗ್ಬರೋದಿಲ್ಲ. ನೀವು ಕೆಂಪು ಬಣ್ಣ ಹಾಕ್ಬೇಕು ಅಂತಂದ್ರೆ ತುಂಬಾ ಮೆರೂನ್ ರೆಡ್ ಅಂತ ಹೇಳ್ತೀವಲ್ಲ, ಅದನ್ನ ಬೇಕಾದ್ರೆ ಯೂಸ್ ಮಾಡಿ ಹೊರತು ರಕ್ತವರ್ಣವನ್ನ ನೀವು ಜಾಸ್ತಿ ಯೂಸ್ ಮಾಡಬಾರ್ದು. ಮತ್ತೆ ನಿಮಗೆ ಆಗ್ದಲೇ ಇರುವಂತ ದಿನಾಂಕಗಳು ಯಾವುದು ಅಂತ ಅಂದ್ರೆ ನಿಮಗೆ ಸಂಖ್ಯೆ 9 ನಿಮಗೆ ಜಾಸ್ತಿ ಆಗೋದಿಲ್ಲ. ಅದರಿಂದ ಸಂಖ್ಯೆ 9, ಸಂಖ್ಯೆ 18 ಮತ್ತೆ ಸಂಖ್ಯೆ 26 ಇವೆಲ್ಲವೂ ಸಹ ಜಾಸ್ತಿ ಅವಾಯ್ಡ್ ಮಾಡ್ಬೇಕಾಗ್ತದೆ. ಇದನ್ನ ಮಾಡ್ಕೊಳ್ಳಿ, ಅನುಕೂಲವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಬಂದು ಬುಧಗ್ರಹ. ಬುಧಗ್ರಹ ಬಂದಾಗ ಆ ರಾಶಿಗೆ ಅಧಿಪತಿಯಾದಂಥವ್ರು ಮಹಾವಿಷ್ಣು ಉಪಾಸನೆಯನ್ನು ಮಾಡುವಂಥದ್ದು, ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು, ಯಾವ್ದಾದ್ರು ದಂಪತಿ ಸಮೇತರಾಗಿರುವಂತ ದೇವಾಲಯ, ಚನ್ನಕೇಶವ, ನಿಮ್ ಬೇಲೂರಿಗೆ ಹೋದ್ರೆ ಚನ್ನಕೇಶವನ್ ನೋಡ್ತೀರಿ, ಮೇಲುಕೋಟಕ್ಕೆ ಹೋದ್ರೆ ಚೆಲುವ ನಾರಾಯಣನ ನೋಡ್ತೀರಿ. ಆ ರೀತಿಯಾಗಿ ಇನ್ನು ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರ್ತೀರಿ. ಇಂಥ ರಂಗನಾಥ ಸ್ವಾಮಿ, ಮಾಗಡಿಗೆ ಹೋದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆ ರೀತಿಯಾಗಿ ಎಲ್ಲಿ ದಂಪತಿ ಸಮೇತರಾಗಿ ಶ್ರೀದೇವಿ ಭೂದೇವಿ ಸಮೇತನಾಗಿರುವಂತ ರಂಗನಾಥ ಸ್ವಾಮಿ ಅಥವಾ ಚೆಲುವ ನಾರಾಯಣ ಅಥವಾ ಈ ರೀತಿಯಾಗಿ ವೆಂಕಟೇಶ್ವರ, ತಿರುಪತಿಗೆ ಹೋದ್ರೆ ವೆಂಕಟೇಶ್ವರ ನೋಡ್ತಿರ್ತೀವಿ, ಕೆಳಗಡೆ ಆದ್ರೆ ಗೋವಿಂದರಾಜ ಸ್ವಾಮಿ ನೋಡ್ತಿರ್ತೀವಿ. ಈ ವಿಷ್ಣು ಸಂಬಂಧಪಟ್ಟಂತಹ ದೇವಸ್ಥಾನಕ್ಕೆ ಹೋಗುವಂಥದ್ದು, ಭೇಟಿ ಕೊಡುವಂಥದ್ದು ಎಲ್ಲ ನಮಸ್ಕಾರ ಮಾಡಿದ್ಮೇಲೆ ಒಂದು 101 ರೂಪಾಯಿ ಉಂಡಿಗೆ ಹಾಕಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಯಾಕೆಂದ್ರೆ ಹಣಕಾಸಿನ ಸ್ವಲ್ಪ ಖರ್ಚು ವೆಚ್ಚಗಳು ನಿಮಗೆ ಜಾಸ್ತಿ ಇರುತ್ತೆ. ಒಂದು ರೆಕಮೆಂಡೇಶನ್ ಮಹಾಲಕ್ಷ್ಮಿ ಸಿಗ್ತಾಳೆ ನಿಮಗೆ, ಮಹಾಲಕ್ಷ್ಮಿ ದೇವಸ್ಥಾನ ಅಲಮೇಲು ಮಂಗಾಪುರಕ್ಕೆ ಹೋದ್ರೆ ಬಹಳ ಒಳ್ಳೇದಾಗಿರುತ್ತೆ. ಅಥವಾ ಕೊಲ್ಲೂರ್ಗೆ ಹೋದ್ರೆ ಇನ್ನೂ ಅನುಕೂಲವಾಗಿರುತ್ತೆ. ನಾನು ಹೇಳುವಂಥದ್ದು ನಿಮಗೆ ಸಾಧ್ಯವಾದ್ರೆ ಹೋಗಿ, ಇಲ್ಲಾಂದ್ರೆ ಇಲ್ಲಿಂದನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದಂತ ಸಮಯಗಳಲ್ಲಿ, ಅನುಕೂಲಕರವಾದಂತ ದಿನಗಳಲ್ಲಿ ಹೋಗಿ ಆ ದೇವಿ ದರ್ಶನ ಮಾಡ್ಬೋದು. ಇಲ್ಲಿಂದನೇ ಪ್ರಾರ್ಥನೆ ಮಾಡ್ಕೊಳ್ಳಕ್ಕೆ ಯಾವ ತೊಂದರೆ ತಾಪತ್ರಗಳು ಸಹ ಇರೋದಿಲ್ಲ. ನಿಮ್ಮ ಮನೆ ದೇವರು ಕುಲದೇವ್ರಿಗೆ ಹೋಗ್ಬಿಟ್ಟು ಅಲ್ಲಿನೇ ಆ ದೇವಿಯ ಪ್ರಾರ್ಥನೆಗಳನ್ನು ಮಾಡ್ಕೊಂಡು ಅಲ್ಲಿಂದನೇ ಒಂದು ಅರ್ಕೆಯನ್ನು ಮಾಡ್ಕೊಳ್ಬಹುದು. ಅದೆಲ್ಲವೂ ಸಹ ಮಾಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲಕರವಾದಂತ ಮೇ ತಿಂಗಳ ಮೇಲೆ ಬಹಳ ಅನುಕೂಲಕರವಾಗಿರುವಂತಹ ದಿನಗಳನ್ನು ನೋಡ್ತೀರಿ ಮಿಥುನ ರಾಶಿಯವರು. ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಕಸಿಪಿಸಿ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಟೆನ್ಷನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ ಕೇವಲ ಒಂದ್ 2-3 ತಿಂಗಳು ಕಾಲವನ್ನು ಕಳೆದ್ರೆ ಉತ್ತಮವಾದಂತ ದಿನಗಳು ಬರುತ್ತೆ. ನಿಮಗೆ ಅನುಕೂಲಕರವಾದಂತ ದಿನಗಳು ಖಂಡಿತವಾಗಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ. ಕರ್ಕಾಟಕ ರಾಶಿ ಗುರುಬಲವನ್ನ ಕಳ್ಕೊಳ್ಳುವಂತಹ ಕರ್ಕಾಟಕ ರಾಶಿ, 2026ರಲ್ಲಿ ಯಾವುದೇ ಗುರುಬಲವನ್ನ ನೋಡ್ದಲೇ ಇರುವಂತಹ ಕರ್ಕಾಟಕ ರಾಶಿ, ಒಂದು ರೀತಿಯಾದಂತಹ ಮಿಶ್ರ ಫಲವನ್ನು ನೋಡುವಂಥದ್ದು ಕರ್ಕಾಟಕ ರಾಶಿ. ಒಂದು ಗ್ರಹದ ಬಲವನ್ನು ಕಳ್ಕೊಂಡ್ರೂ ಸಹ ಮತ್ತೊಂದು ಬಲದ ಯೋಗವನ್ನು ನೋಡುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಕಡಿಮೆ ಆಗುತ್ತೆ, ಆದರೆ ಶುಕ್ರನ ಯೋಗ ಫಲ ತುಂಬಾ ಅನುಕೂಲವಾಗಿರುತ್ತೆ. ಶನಿ ನಿಮಗೆ 9ನೇ ಸ್ಥಾನದಲ್ಲಿ ಬರುವಂತಹ ಶನಿಯ ಯೋಗ ಫಲ ತುಂಬಾ ಚೆನ್ನಾಗಿರುತ್ತೆ. 2025ನೇ ಇಸ್ವಿಲಿ ಏನೇನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಏನೇನು ಆಲೋಚನೆಗಳನ್ನು ಮಾಡ್ದೋ, ಏನೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಅದೆಲ್ಲವನ್ನೂ ಸಹ 2026ರಲ್ಲಿ ಜಾರಿಗೆ ತರಬಹುದು. ನೀವು ಹೊಸ ಹೊಸ ಚಿಂತನೆಗಳನ್ನು ಮಾಡ್ತಿರ್ತೀರಿ, ಬೇರೆ ಬೇರೆ ಆಲೋಚನೆಗಳನ್ನು ಮಾಡ್ತಿದ್ದೀರಿ, ಕುಟುಂಬದಲ್ಲಿ ಉತ್ತಮವಾದಂಥ ಬೆಳವಣಿಗೆಯ ನಿರೀಕ್ಷೆಯನ್ನ ಮಾಡ್ತಿದ್ದೀರಿ. ತುಂಬಾ ತೊಂದರೆ ತಾಪತ್ರಗಳಲ್ಲಿ ಸಿಕ್ಕಾಕೊಂಡು ಕೋರ್ಟು ಕಚೇರಿಗಳು, ನ್ಯಾಯಾಲಯವೋ, ಪೊಲೀಸ್ ಸ್ಟೇಷನ್ ಇಂತಹ ಮೆಟ್ಲೆತ್ತಿರುವಂತವ್ರು ಸ್ವಲ್ಪ ರಿಲೀಫ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತ ಮನ್ನಣೆಯನ್ನ ನೋಡುವಂಥದ್ದು. ಶುಕ್ರನ ಯೋಗ ಫಲ ಬಂತ ಅಂದ್ರೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತ ಮನ್ನಣೆಯನ್ನ ಪಡೆಯುವಂಥದ್ದು. ಯಾವ್ದಾದ್ರು ಪ್ರಮೋಷನ್ ಆಗ್ಬೇಕು ಅಂತ ಕಾಯ್ತಿದ್ರೆ ಒಳ್ಳೆ ಉತ್ತಮವಾದಂತ ಪ್ರಮೋಷನ್ ಸಿಗುವಂಥದ್ದು. ಯಾವ್ದಾದ್ರು ನಿಮಗೆ ಆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು, ಬೇರೆ ಜಾಗಕ್ಕೆ ಸ್ಥಳ ಬದಲಾವಣೆಗಳನ್ನು ಮಾಡ್ಬೇಕು ಅಂತ ಚಿಂತನೆ ಏನ್ ಮಾಡ್ತಿದೆ, ಅದೆಲ್ಲ ಅನುಕೂಲವಾಗುವಂತ ಸಾಧ್ಯತೆಗಳು. ಕುಟುಂಬದಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಉತ್ತಮವಾದಂತಹ ನಿರೀಕ್ಷೆಯನ್ನ ಮಾಡುವಂಥದ್ದು ಇದೆಲ್ಲವೂ ಇದೆ. ಆದರೆ ನೆಗೆಟಿವ್ ಪ್ರಾಬ್ಲಮ್ ಏನಂದ್ರೆ ಗುರುಬಲ ಇದ್ದಾಗ ಇವತ್ತಾಗುವಂತ ಕೆಲಸ ನಾಳೆ ಆಗುತ್ತೆ, ನಾಳೆ ಆಗುವಂತ ಕೆಲಸ ನಾಡ್ದಾಗುತ್ತೆ. ಈ ತರದ ವಾತಾವರಣ. ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟಾಗ ಬಹಳ ಹಿನ್ನಡೆ ಆಗುತ್ತೆ. ಮದುವೆ ಮುಂಜಿ ಕಾರ್ಯಕ್ರಮಗಳಲ್ಲಿ ಪ್ರಯತ್ನ ಪಟ್ಟಿದ್ದೆಲ್ಲವೂ ಸಹ ಸ್ವಲ್ಪ ಫೇಲ್ಯೂರ್ ಆಗುವಂತದ್ದು. ತುಂಬಾ ಪ್ರಯತ್ನಗಳನ್ನು ಮಾಡಬೇಕು. ಒಂದು ಒಂದು ವರ್ಷವೆಲ್ಲವೂ ಸಹ, ಈ ವರ್ಷವೆಲ್ಲವೂ ಸಹ ಗಂಡು ನೋಡುವಂಥದ್ದು, ಹೆಣ್ಣನ್ನು ನೋಡುವಂತಹ ವಾತಾವರಣದಲ್ಲಿಯೇ ಕಾಲಹರಣ ಆಗುವಂತ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಮೇನು ಗುರುಬಲ ಇಲ್ಲ.
ಗುರುಬಲ ಇದ್ದಲೇ ಇದ್ದಾಗ. ಆದ್ರೆ ತಾರಾಬಲ, ಚಂದ್ರಬಲ ಇವೆಲ್ಲವೂ ಚೆನ್ನಾಗಿರುತ್ತೆ. ಗುರುಬಲವನ್ನ ಕಳ್ಕೊಂಡಿರುವಂತಹ ವಾತಾವರಣಗಳು ಜಾಸ್ತಿ ಇರುತ್ತೆ. ನಾನು ಹೇಳಿದ ಅದನ್ನೇ, ಒಂದು 4-5 ಹೆಣ್ಣು ನೋಡಿದ್ರೆ ಸೆಟ್ ಆಗ್ತಿತ್ತು, ಆದ್ರೆ 10-6 ಹೆಣ್ಣುಗಳು ನೋಡಿದ್ರು ಸಹ ಸೆಟ್ ಆಗುವಂಥದ್ದು ಕಷ್ಟಕರವಾದಂತಹ ವಾತಾವರಣವನ್ನ ನಾವು ನೋಡ್ತಿರ್ತೀವಿ. ಮತ್ತೆ ಕರ್ಕಾಟಕ ರಾಶಿಯವರಿಗೆ ಆಗ್ಲೇ ನಾನು ಹೇಳ್ದಂಗೆ ಶುಕ್ರನ ಯೋಗ ಫಲ. ಶುಕ್ರನ ಯೋಗ ಫಲದಲ್ಲಿ ನಿಮಗೆ ಎಷ್ಟು ರೂಪಾಯಿ ಆದಾಯ ಅಂತ ಅಂದ್ರೆ, ನಿಮಗೆ 8 ರೂಪಾಯಿ ಆದಾಯ ಇದ್ರೆ ಕೇವಲ 2 ರೂಪಾಯಿ ಅಷ್ಟು ವ್ಯಯ ಇರುತ್ತೆ. ನಿಮಗೆ 8 ರೂಪಾಯಿ ಅಷ್ಟು ಆದಾಯ, ವ್ಯಯ ಬಹಳ ಕಡಿಮೆ ಇರುತ್ತೆ. ಬಹಳ ಅನುಕೂಲಕರವಾದಂತಹ ವಾತಾವರಣವನ್ನೇ ನಾವು ಈ ವರ್ಷದಲ್ಲಿ ನಿರೀಕ್ಷೆಯನ್ನ ಮಾಡಬಹುದು. ಅದೇ ರೀತಿಯಾಗಿ ಸ್ವಲ್ಪ ಆರೋಗ್ಯದಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಏನಕ್ಕಾಗಿದ್ರೆ ಗುರುಬಲವನ್ನ ಕಳ್ಕೊಳ್ತೀವಿ. ಮತ್ತೆ ನಿಮಗೆ 2ನೇ ಮನೆಯಲ್ಲಿ ಕೇತುಗ್ರಹ ಸೇರ್ಕೊಳ್ತಾರೆ. ಅದೇ ರೀತಿಯಾಗಿ ನಿಮಗೆ ಅಷ್ಟಮದಲ್ಲಿ ರಾಹುಗ್ರಹ ಸೇರ್ಕೊಳ್ತಾರೆ. ಈ ರೀತಿಯಾದಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳು, ಆರೋಗ್ಯದಲ್ಲಿ ವ್ಯತ್ಯಾಸ, ಸುಸ್ತು ಸಂಕಟದ ವಾತಾವರಣ, ಮೈಕೈ ನೋವು, ಕೈಕಾಲು ನೋವಾಗುವಂಥದ್ದು, ಸ್ವಲ್ಪ ಟಯರ್ಡ್ ಆಗುವಂಥದ್ದು, ಇದೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ರಾಹುಕೇತು ದೋಷಗಳು ಸ್ವಲ್ಪ ನಿಮ್ಮ ರಾಶಿಗೆ ಬಂತು ಅಂತಂದ್ರೆ ಸ್ವಲ್ಪ ದೃಷ್ಟಿ ದೋಷಗಳು ಜಾಸ್ತಿ ಆಗುತ್ತೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವಂತ ವ್ಯಕ್ತಿಗಳು ಅಕ್ಕಪಕ್ಕದಲ್ಲೇ ಇರ್ತಾರೆ. ನಿಮ್ಮ ನೆಂಟರಿಷ್ಟರಲ್ಲಿ ಜಾಸ್ತಿ ನಿಮಗೆ ಹೊಟ್ಟೆ ಉರಿ ಪಡುವಂತ ಜನಗಳು ಈ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ರಾಶ್ಯಾಧಿಪತಿ ಬಂದು ಚಂದ್ರನಾಗಿರ್ತಾರೆ ಈ ಕರ್ಕಾಟಕ ರಾಶಿಯವರಿಗೆ. ಚಂದ್ರನ ಮನೋಕಾರಕ ಅಂತ ಹೇಳ್ತಿರ್ತೀವಿ. ಯಾವುದೇ ವಿಚಾರಗಳು ಬಂದರೂ ಸಹ, ಯಾವುದೇ ಚಿಂತನೆಗಳು ಬಂದರೂ ಸಹ ಜಾಸ್ತಿ ಮನಸ್ಸಿಗೆ ಅದನ್ನ ಅಂಟಾಕೊಳ್ಬಾರ್ದು, ಜಾಸ್ತಿ ಚಿಂತನೆಗಳನ್ನು ಮಾಡಬಾರ್ದು. ತುಂಬಾ ದಿನ ಬಂದ್ರೆ ಈಗ ಆಯ್ತಾ ನೋಡೋಣ ಬಿಡಿ ನೆಕ್ಸ್ಟ್ ಅನ್ನುವಂತಹ ಒಂದು ಕೇರ್ಲೆಸ್ ಅಲ್ಲಿ ಇದ್ರೇನೆ ನಿಮ್ಗೆ ಆಗುವಂಥದ್ದು. ಇಲ್ಲವಾದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು, ಗೊಂದಲಗಳು, ವ್ಯವಹಾರಗಳನ್ನೆಲ್ಲವೂ ಸಹ ಮನಸ್ಸಿಗೆ ಜಾಸ್ತಿ ಹಚ್ಕೊಂಡ್ರೆ ಚಿಂತೆಗೆ ಗುರಿ ಆಗುತ್ತೆ. ಆ ಚಿಂತೆ ಮತ್ತೊಂದು ಚಿಂತೆಯನ್ನು ತಂದುಕೊಡುತ್ತೆ. ಅದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಏರುಪೇರುಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಂತಹ ಯಾವುದೇ ಕುಹಕ ಮನಸ್ಸುಗಳಿರುವಂತವ್ರು ಅದು ಇದು ಏನೇನು ಹರಡೋರಿದ್ರು ಸಹ ಯಾವ್ದಕ್ಕೂ ರಿಯಾಕ್ಟ್ ಮಾಡ್ದಂಗೆ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ನಾವು ಮುಂದೆ ಹೋಗ್ತಿದ್ರೆ ಯಾವ ತೊಂದರೆ ತಾಪತ್ರಗಳು ಸಹ ನಿಮ್ಮ ಹತ್ರ ಬರೋದಿಲ್ಲ. ರಾಶ್ಯಾಧಿಪತಿ ಬಂದು ಚಂದ್ರನಾಗಿರೋದ್ರಿಂದ ಶಿವನ ಧ್ಯಾನವನ್ನ ಮಾಡಿ, ಶಿವನ ಉಪಾಸನೆಗಳನ್ನು ಮಾಡಿ, ಎಲ್ಲಾದ್ರೂ ಶಿವ ದೇವಸ್ಥಾನಗಳು ಸಿಕ್ಕಿದಾಗ ಅಲ್ಲಿ ಮುರುಡೇಶ್ವರ, ಮತ್ತೆ ನಮ್ಮ ಸಿದ್ಧಲಿಂಗೇಶ್ವರ, ಅದೇ ರೀತಿಯಾಗಿ ಇದು ಆ ಆ, ನಮ್ಮ ತುಮಕೂರು ರೋಡ್ಗೆ ಹೋದ್ರೆ ಸಿದ್ಧಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ, ಯಡೂರು ಸಿದ್ಧಲಿಂಗೇಶ್ವರ ಸಿಗುತ್ತೆ, ಈ ರೀತಿಯಾಗಿ ಮುರುಡೇಶ್ವರ ಸಿಗುತ್ತೆ. ನಮಗೆ ಇದು ಸುಮಾರು ದೇವಸ್ಥಾನಗಳು, ಶಿವನ ದೇವಸ್ಥಾನಗಳು ಸಿಗುತ್ತೆ, ಪ್ರಸಿದ್ಧವಾದಂತಹ ದೇವಸ್ಥಾನಗಳು ಸಿಗುತ್ತೆ, ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಇಂಥ ದೇವಸ್ಥಾನಗಳಿಗೆ ಹೋಗಿ ಒಂದು ಆರಾಧನೆಯನ್ನ, ಧ್ಯಾನವನ್ನ, ಪೂಜೆಗಳನ್ನ, ಒಂದು ಸೇವೆಯನ್ನ ಕೊಟ್ಟು ಬನ್ನಿ. ಇನ್ನೂ ಅನುಕೂಲಕರವಾದಂತಹ ವಾತಾವರಣಗಳನ್ನ ಕರ್ಕಾಟಕರ ಸಿಂಹರಾಶಿಯವರು ಒಂದು ರೀತಿಯಾದಂತಹ 2026ನೇ ಇಸ್ವಿಯನ್ನ ಸುಮಾರು ವರ್ಷಗಳ ಕಳೆದರೂ ಸಹ ನೆನಪಲ್ಲಿಟ್ಕೊಳ್ಳುವಂತಹ ದಿನಗಳಾಗಿ ಉಳಿಯುತ್ತೆ. ಅಷ್ಟಮದಲ್ಲಿರುವಂತಹ ಶನಿ, ಜನ್ಮದಲ್ಲಿರುವಂತಹ ಕೇತುಗ್ರಹ, ಇವೆಲ್ಲವೂ ಸಹ ಒಂದಲ್ಲ ಒಂದು ಅವಘಡಗಳನ್ನ, ಒಂದಲ್ಲ ಒಂದು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಮೇ ತಿಂಗಳವರೆಗೂ ಸಹ ಉತ್ತಮವಾದಂತಹ ಗುರುಬಲವನ್ನ ಇಟ್ಕೊಂಡಿರ್ತೀರಿ. ನಂತರದಲ್ಲಿ ಗುರುಬಲವನ್ನು ಸಹ ಕಡಿಮೆ ಆಗುತ್ತೆ. ಗುರುಬಲವೂ ಇಲ್ಲ, ಶನಿಬಲವೂ ಇಲ್ಲ, ಇವೆಲ್ಲವನ್ನೂ ಕಳ್ಕೊಂಡು ಜನ್ಮದಲ್ಲಿರುವಂತಹ ಕೇತುಗ್ರಹ ಆರೋಗ್ಯದಲ್ಲಿ ವ್ಯತ್ಯಾಸವನ್ನ ಮಾಡ್ತಾರೆ. ಕುಟುಂಬದಲ್ಲಿ ಕಲಹಗಳನ್ನು ತಂದು ಕೊಡ್ತಾರೆ. ಬೆಳವಣಿಗೆಯಲ್ಲಿ ಕುಂಠಿತವನ್ನು ಮಾಡ್ತಾರೆ. ವ್ಯವಹಾರದಲ್ಲಿ ಎಲ್ಲವೂ ಸಹ ಸ್ವಲ್ಪ ಸಣ್ಣ ಪುಟ್ಟ ಲಾಸ್ ಆಗುವಂತ ಸಾಧ್ಯತೆಗಳಾಗುತ್ತೆ. ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟದ ಮಾರ್ಗವನ್ನು ಹಿಡಿಯುವಂತದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೋಪದ ವಾತಾವರಣಗಳಿಂದ ಗಲಾಟೆ ಗೊಂದಲಗಳಿಗೆ ಗುರಿಯಾಗ್ತೀರಿ. ಕೆಲಸ ಮಾಡುವಂತ ಜಾಗದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು, ಮಾತುಕತೆಗಳು, ಮನಸ್ತಾಪಗಳು, ಬೇಸರದ ವಾತಾವರಣಗಳು, ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡ ಇರುವಂತಹ ವ್ಯಕ್ತಿಗಳೇ ನಮಗೆ ಸಣ್ಣ ಪುಟ್ಟ ಚಾಡಿಕೋರರಾಗಿರ್ಬೋದು, ಹಿತಶತ್ರುಗಳ ಕಾಟ ಹೆಚ್ಚಾಗಿರುವಂತದ್ದು ಸಿಂಹರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸಿಂಹರಾಶಿಯವರಿಗೆ ಒಂದಲ್ಲ ಸುಮಾರು ಗ್ರಹಗಳ ದೋಷಗಳಿಂದ ಕೂಡಿರುವಂತಹ ಇವರು ರಾಶಿಯವರು. ಆರೋಗ್ಯದಲ್ಲೂ ಸಹ ಏರುಪೇರುಗಳಾಗಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳು. ಎಷ್ಟನ್ನ ಸಂಪಾದನೆ ಮಾಡ್ತೀವಿ ಅಷ್ಟು ಖರ್ಚಾಗುವಂತ ಸಾಧ್ಯತೆಗಳು. 5 ರೂಪಾಯಿ ಅಷ್ಟು ಖರ್ಚಿದ್ರೆ 5 ರೂಪಾಯಿ ಅಷ್ಟು ಸಹ ವ್ಯಯವಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸಿಂಹರಾಶಿವರೆಗೆ. ಸಿಂಹರಾಶಿ ಅಧಿಪತಿಯಾದಂಥವನೇ ರವಿಗ್ರಹ. ದೋಷದಲ್ಲಿರುವಂಥವನು ರವಿಗ್ರಹವೇ. ಈ ವರ್ಷದಲ್ಲಿ 4 ಗ್ರಹಣಗಳಾಗುತ್ತೆ. 4 ಗ್ರಹಣಗಳು ನಮಗೆ ಗೋಚರವಾಗದಲೇ ಇದ್ರೂ ಸಹ ಸೂರ್ಯಗ್ರಹಣ 2 ಆಗುತ್ತೆ. ಆ ಸೂರ್ಯಗ್ರಹಣದ ಸ್ಪರ್ಶದ ದೋಷ
ಜನ್ಮ ರಾಶ್ಯಾಧಿಪತಿಯಾದಂತಹ ಸಿಂಹರಾಶಿಗೂ ಸಹ ಅದು ತಟ್ಟುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಹೇಳುವಂಥದ್ದು, ಎಲ್ಲೋದ್ರೂ ಸಹ ಗ್ರಹಣ ಹಿಡಿತು ಏನೋ ನಾವು ಹೋಗಿತ್ತವೆಲ್ಲವೂ ಸಹ ಹಿಂಬಾಲಿಸುತ್ತೆ ಅಂತ ಹೇಳ್ತೀವಲ್ಲ, ನಮಗೆ ಸುಮ್ಮನಿದ್ರು ಸಹ ನಮಗೆ ಕೆಡಿಕೊಂಡು ಬರುವಂತ ಜನಗಳು ಜಾಸ್ತಿ ಇರ್ತಾರೆ. ಬೆಳವಣಿಗೆ ನೋಡಿ ಅಸೂಯೆ ಪಡುವಂತ ಜನಗಳು ಜಾಸ್ತಿ ಇರ್ತಾರೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು. ಯಾವುದನ್ನು ಸಹ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಂಹರಾಶಿ ರಾಶಿಯಾಧಿಪತಿ ಬಂದು ರವಿ ಆಗಿರ್ತಾರೆ. ಸಂಖ್ಯೆ ಬಂದು ಸಿಂಗಲ್ ಒಂದಾಗಿರುತ್ತೆ. 1ನೇ ತಾರೀಕು ವ್ಯವಹಾರವನ್ನು ಮಾಡಿ, 10ನೇ ತಾರೀಕು ವ್ಯವಹಾರವನ್ನು ಮಾಡಿ, 19ನೇ ತಾರೀಕು ವ್ಯವಹಾರವನ್ನು ಮಾಡಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಆ 18 19ನೇ ತಾರೀಕು ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳನ್ನು ತಂದುಕೊಡ್ತಾರೆ. ಇವೆಲ್ಲವೂ ಸಹ ನಿಮಗೆ ಈ ರಾಶಿಯವರಿಗೆ ಒಂದು ತಿಳ್ಕೊಳ್ಬೇಕಾಗ್ತದೆ, ಕಲ್ಲರ್ನಲ್ಲಿ ಇವರು ಬಿಳಿಯ ಬಣ್ಣವನ್ನ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು. ಇವ್ರಿಗೆ ಆಗ್ದಲೇ ಇರುವಂತ ಬಣ್ಣ ಯಾವುದು ಅಂತ ಅಂದ್ರೆ, ಆದಷ್ಟು ಸಹ ನೀಲಿ ಬಣ್ಣ ಮತ್ತೆ ಕಪ್ಪು ಬಣ್ಣ, ಇವೆಲ್ಲವೂ ಸಹ ನಿಮಗೆ ಆಗ್ದಲೇ ಇರುವಂತದ್ದು. ಧೂಮ್ರವನ್ನ ಯೂಸ್ ಮಾಡಿ, ಬೇಕಾದ್ರೆ ಆ ಸಿಮೆಂಟ್ ಕಲರ್ ಯೂಸ್ ಮಾಡಿ, ಚಿತ್ರವಾಗಿರುವಂತ ಬಣ್ಣಗಳನ್ನು ಯೂಸ್ ಮಾಡಿ. ರೆಡ್ ಬಣ್ಣ ತುಂಬಾ ಜಾಸ್ತಿ ಯೂಸ್ ಮಾಡ್ಬೇಕು ಇವರು. ಕೆಂಪು ಬಣ್ಣವನ್ನ, ಕೆಂಪು ಬಣ್ಣದಲ್ಲಿ ಯಾವುದೇ ಇರಲಿ ಕೆಂಪು ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ. ಕೆಂಪು ಬಿಳಿ ಇವೆಲ್ಲವೂ ಸಹ ನಿಮಗೆ ಅನುಕೂಲವಾದಂಥದ್ದೇ. ನೀಲಿ ಕಲರ್ ನಲ್ಲಿ ಯಾವುದೇ ನೀಲಿ ಕಲರ್ ಇದ್ರೂ ಯೂಸ್ ಮಾಡಬೇಡಿ. ಮತ್ತೆ ಕಪ್ಪು ಬಣ್ಣ, ಎಷ್ಟೇ ಕಪ್ಪು ಬಣ್ಣ ಇದ್ರೂ ಸಹ ಇವ್ರು ಯೂಸ್ ಮಾಡಬಾರ್ದು. ಎಲ್ಲೇ ವ್ಯವಹಾರಗಳನ್ನು ಮಾಡಬೇಕು ಅಂತ ಓಡಬೇಕು ಅಂತ ನಾವು ಅನ್ಕೊಂಡಿದ್ರೆ 1ನೇ ತಾರೀಕು, 19ನೇ ತಾರೀಕು, ಇದೆಲ್ಲವೂ ಸಹ ಉತ್ತಮವಾಗಿರುವಂತಹ ದಿನವಾಗಿರುವಂತದ್ದೇ ನಿಮಗೆ ಚೆನ್ನಾಗಿ ಸಿಗುತ್ತೆ. 28ನೇ ತಾರೀಕು ಸಹ ನಿಮ್ಗೆ ಅನುಕೂಲಕರವಾದಂತಹ ದಿನಗಳೇ ಆಗಿರುತ್ತೆ. ಇದೆಲ್ಲವೂ ಸಹ ಯೂಸ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಸಹ ಸ್ವಲ್ಪ ಶತ್ರು ಗ್ರಹಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಯಾವುದೇ ದುಡುಕು ಸ್ವಭಾವಗಳು ಬೇಡ, ಯಾವುದೇ ಆತುರದ ನಿರ್ಧಾರಗಳು ಬೇಡ. ಏನೇನ್ ಮಾಡ್ಬೇಕು ಅಂದ್ರೆ ಯಾರನ್ನೂ ಅತಿಯಾಗಿ ನಂಬೋದ್ ಬೇಡ. ಅದೆಲ್ಲವೂ ಸಹ ಸ್ವಲ್ಪ ಯೋಚನೆಗಳನ್ನು ಮಾಡ್ಕೊಳ್ಳಿ. ಯಾಕೆ ಶನಿ ಬಂದಾಗ, ಅಷ್ಟಮದಲ್ಲಿ ಶನಿ ಇದ್ದಾಗ ಕೋಪವೂ ಜಾಸ್ತಿ ಆಗುತ್ತೆ. ಇಲ್ಲಿ ಸಿಲದ ಗಲಾಟೆಗಳು ಜಾಸ್ತಿ ಆಗುತ್ತೆ. ಗೊಂದಲಕ್ಕೆ ಗುರಿ ಆಗ್ತಿರ್ತೀವಿ. ಸಣ್ಣ ಸಣ್ಣ ವಿಚಾರಗಳು ಸಹ ನಿಮ್ಗೆ ಕೋಪ ಜಾಸ್ತಿ ಆಗುವಂಥದ್ದು. ಏನಾದ್ರೂ ಒಂದು ಮಾತನಾಡ್ತೀರಿ, ಆ ಮಾತು ನಿಮಗೆ ಕಂಟ್ರೋಲ್ ಸಿಗಲ್ಲ. ಆ ಮಾತು ಇನ್ನೊಂದು ಎಲ್ಲೆಲ್ಲೋ ಹೋಗುತ್ತೆ. ಅಲ್ಲಿಂದ ಗಲಾಟೆಗಳಾಗುತ್ತೆ, ಗೊಂದಲಗಳಾಗುತ್ತೆ. ಇದೆಲ್ಲವೂ ಸಹ ನಿಭಾಯಿಸ್ಕೊಳ್ಬಹುದು. ಕೋರ್ಟು ಕಚೇರಿ ವ್ಯವಹಾರಗಳು ಹೋಗುವಷ್ಟು ಗಲಾಟೆಗಳನ್ನ ಖಂಡಿತವಾಗಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ರವಿ ಆಗಿರ್ತಾರೆ, ರವಿಯ ಪ್ರಾರ್ಥನೆಗಳನ್ನು ಮಾಡಿ. ಯಾವ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನವಗ್ರಹದಲ್ಲಿ ಸೂರ್ಯನಿಗೆ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಮಹಾವಿಷ್ಣು ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಇದೆಲ್ಲವೂ ಮಾಡಿದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 6 ಗಂಟೆಗಿಂತ ಮುಂಚಿತವಾಗಿದ್ದು ಸೂರ್ಯಗೆ ನಮಸ್ಕಾರವನ್ನು ಮಾಡಿ, ಭಾಸ್ಕರಾವಿದ್ಮಿ ಮಹಾದಿತಿಕರಾಯ ಧಿಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತ್ ಅನ್ನುವಂತ ಶ್ಲೋಕವನ್ನು ಯಾವಾಗಲೂ ಹೇಳ್ಕೊಳ್ಳಿ. ಯಾವುದು ಬರಲಿಲ್ಲ ಭಾಸ್ಕರಾಯ ನಮಃ ಅನ್ನುವಂಥ ಶ್ಲೋಕವನ್ನ ಬೆಳಗ್ಗೆ ಎದ್ದ ತಕ್ಷಣವೇ ಪ್ರಾರ್ಥನೆ ಮಾಡ್ಕೊಂಡು ಸೂರ್ಯನ ಪ್ರಾರ್ಥನೆಗಳನ್ನು ಮಾಡ್ಕೋತೀರಿ, ಅನುಕೂಲವಾಗ. ಸಿಂಹರಾಶಿಯವರಿಗೆ ನೋಡಿ, ಒಂದು ಗ್ರಹಗಳಿಗೆ ವ್ಯತ್ಯಾಸಗಳು ಕಂಡಾಗ ಅದನ್ನ ಎಚ್ಚರಿಕೆಯಿಂದ ಎಚ್ಚರಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಆದ್ದರಿಂದ ನಾನು ಈ ಸಿಂಹರಾಶಿಯವರಿಗೆ ನಾನು ಅದು ಎದುರಿಸ್ತಾ ಇಲ್ಲ. ನೀವು ಏನ್ ಮಾಡ್ಬೇಕು ಅಂದ್ರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಮುಂದಾಗುವಂತಹ ಅವಘಡಗಳಿಗೆ ಗುರಿಯಾಗಬೇಡಿ, ಎಚ್ಚರಿಕೆಯನ್ನು ವಹಿಸಿರುವಂತಹ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಾ ಈ ರಾಶಿಯ ಫಲವನ್ನು ಹೇಳ್ತಿದ್ದೇನೆ. ಯಾರೂ ಸಹ ಜಾಸ್ತಿಯಾಗಿ ಚಿಂತನೆಗಳನ್ನು ಮಾಡಬೇಡಿ. ಏನೇನು ಮಾಡಬೇಕು, ಯಾವ ತೊಂದರೆಗಳನ್ನ ಆದಾಗ ತೊಂದರೆಗಳನ್ನ ಹೆಂಗೆ ನಾವು ನಿಭಾಯಿಸ್ಕೊಳ್ಬೇಕು, ತೊಂದರೆಗಳಾಗದಾಗ ನಮ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ಅದಕ್ಕೋಸ್ಕರ ನಿಮ್ಗೆ ಹೇಳ್ತೇನೆ ಅಂತ ಹೇಳ್ತಾ, ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ, ನಾನು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಸಣ್ಣದೇನಾದ್ರು ಕಮೆಂಟ್ ಕೊಡೋಗಿದ್ರೆ. ಕನ್ಯಾ ರಾಶಿ ಈ ವರ್ಷದಲ್ಲಿ ಒಂದು ರೀತಿಯಾದಂತಹ ಮಿಶ್ರ ಫಲವನ್ನ ನೋಡುವಂಥದ್ದು ಅನುಕೂಲಕರವಾಗಿದೆ. ಈ ರಾಶಿಗೆ ಸಮವಾಗಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಗುರುವಿನ ಬಲವನ್ನ ನೋಡುವಂತಹ ಕನ್ಯಾ ರಾಶಿ ಈ ವರ್ಷದಲ್ಲಿ ಉತ್ತಮವಾದಂತಹ ವ್ಯವಹಾರಗಳು ಕೈ ಹಿಡಿಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಹೇರಳವಾಗುತ್ತೆ. ನಿಮ್ಮ ಚಿಂತನೆಗಳು ಉತ್ತಮವಾದಂತಹ ಚಿಂತನೆಗಳಾಗಿರುತ್ತೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಅನುಕೂಲತೆಗಳನ್ನ ನೋಡುವಂತ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ನಿಮ್ಮ ಕಷ್ಟಕ್ಕೆ ನೆರವಾಗುವಂತಹ ವ್ಯಕ್ತಿಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಮತ್ತು ವ್ಯವಹಾರದಲ್ಲೆಲ್ಲವೂ ಸಹ ಪ್ರಗತಿಯನ್ನು ಕಾಣುವಂಥದ್ದು, ಆರೋಗ್ಯದಲ್ಲಿ ಅನುಕೂಲಕರವಾದಂತಹ ವಾತಾವರಣಗಳನ್ನು ನೋಡುವಂಥದ್ದು, ಇದೆಲ್ಲವೂ ಸಹ ನಿಮಗಿರುತ್ತೆ. ಜೊತೆಯಲ್ಲಿ ಸಪ್ತಮ ದೃಷ್ಟಿಯ ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿಗೆ ಬರೋದ್ರಿಂದ ನಿಮಗೆ ದೃಷ್ಟಿ ದೋಷಗಳು ಜಾಸ್ತಿ ಆಗುತ್ತೆ. ನಿಮ್ಮನ್ನ ಅಸೂಯೆ ಪಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಉರಿ ಪಡುವಂತ ಜನಗಳು ಅಕ್ಕಪಕ್ಕದಲ್ಲಿ ಇರ್ತಾರೆ. ಅದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗ್ತದೆ. ಅದೇ ಸಪ್ತಮದಲ್ಲಿಯೇ ಸಹ ಬುಧ ಗ್ರಹ ಇರ್ತಾರೆ. ಬುಧನ ಜೊತೆಯಲ್ಲಿ ಕುಜಗ್ರಹರು ಇರ್ತಾರೆ. ಅದು ಕೆಲವು ದಿನಗಳ ಕಾಲ ಆರಂಭದಲ್ಲಿ ಇರುತ್ತೆ. ಆರಂಭದಲ್ಲಿ ಅಂದ್ರೆ ಏಪ್ರಿಲ್, ಮೇ ಇವೆಲ್ಲವೂ ಸಹ ಒಂದು ರೀತಿಯಾದಂತಹ ಗೊಂದಲವಾಗಿರುತ್ತೆ.
ಭೂಮಿ ಆ ಸಂದರ್ಭದಲ್ಲಿ ಹೇಳಕ್ ಹೋದಾಗ ಭೂಮಿಯಲ್ಲಿ ಕಲಹಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೂನ್ ತಿಂಗಳು ಮೇಲೆ ಯಾವ್ದಾದ್ರು ವ್ಯವಹಾರಗಳನ್ನ ಭೂಮಿ ಖರೀದಿ ಮಾಡುವಂತ ಚಿಂತನೆಯನ್ನು ಮಾಡಿ ಮೇ ಜೂನ್ ತಿರುಗೂ ಸಹ ಏಪ್ರಿಲ್ ಅಂಡ್ ಮಾರ್ಚ್, ಏಪ್ರಿಲ್ ಮೇ ಇಲ್ಲಿವರೆಗೂ ಸಹ ಯಾವುದು ಭೂಮಿ ಬಗ್ಗೆ ಖರೀದಿ ಮಾಡೋದಾಗ್ಲಿ, ಭೂಮಿಯ ಲೇವಾದೇವಿ ವ್ಯವಹಾರವನ್ನು ಮಾಡೋದಾಗ್ಲಿ ಸ್ವಲ್ಪ ಸ್ಥಗಿತವನ್ನು ಮಾಡ್ಕೊಳ್ಳಿ. ಭೂಮಿಯಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಭೂಮಿ ವಿಚಾರದಲ್ಲಿ ಕಲಹಗಳಾಗುವಂಥದ್ದು, ಭೂಮಿ ವಿಚಾರಕ್ಕೋಸ್ಕರವಾಗಿ ಕೋರ್ಟ್ ಕಚೇರಿಗಳಿಗೆ ಅಲಿಯುವಂಥದ್ದು, ಇದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಅದನ್ನ ಬಿಟ್ರೆ ವ್ಯವಹಾರವೆಲ್ಲವೂ ಸಹ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಹಣಕಾಸಿನ ಅನುಕೂಲಗಳಾಗುವಂಥದ್ದು ಮತ್ತೆ ಇದೆಲ್ಲವೂ ಸಹ ಚೆನ್ನಾಗಿರುತ್ತೆ. ಸ್ವಲ್ಪ ಆದಾಯ ವ್ಯಯದಲ್ಲೂ ಸ್ವಲ್ಪ ಏರುಪೇರುಗಳನ್ನು ನಾವು ನೋಡ್ತಿರ್ತೀವಿ. ₹8 ಆದಾಯ ಇದ್ರೆ ₹11 ಖರ್ಚುಗಳಿರುತ್ತೆ. ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ, ನಿಮ್ಮ ಚಿಂತನೆಗಳು ಜಾಸ್ತಿ ಇರುತ್ತೆ, ಮಾಡುವಂತ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ವ್ಯವಹಾರದಲ್ಲಿ ಎಲ್ಲವೂ ಸಹ ಒಂದು ರೀತಿಯ ಪ್ರಗತಿಯ ವ್ಯವಹಾರಗಳಾಗೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಸಾಲದ ವಾತಾವರಣಗಳಿರುತ್ತೆ. ಕೈದಲ್ಲಿ ಹಣಕಾಸು ಸ್ವಲ್ಪ ನಿಲ್ಲುವಂತದ್ದು ಸಾಧ್ಯತೆ ಕಡಿಮೆ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡ್ಕೊಳ್ಳಿ. ಉತ್ತಮವಾದ ಗುರುಬಲವನ್ನು ಹೊಂದುವಂಥದ್ದು ಕನ್ಯಾ ರಾಶಿ. ನಾನು ಆಗ್ಲೇ ಹೇಳಿದಾಗೆ ಮನೆಯಲ್ಲಿ ಮದುವೆ ಮುಂಜಿಗಳು, ವ್ಯವಹಾರಗಳು, ಪ್ರಗತಿ ಎಲ್ಲವೂ ಸಹ ಅನುಕೂಲವಾಗುತ್ತೆ. ಮನೆ ಕಟ್ಟುವಂತ ಯೋಗಗಳು ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಮನೆಯಲ್ಲಿ ಮದುವೆ ಮುಂಜಿಗಳಾಗುವಂತ ಯೋಗಗಳು ತುಂಬಾ ಚೆನ್ನಾಗಿದೆ. ಯಾವುದೋ ಹೊಸದಾಗಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಉತ್ತಮವಾದಂತಹ ಎಲ್ಲವೂ ಸಹ ಇದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವಂತವರಂತೂ ಹೆಚ್ಚಿನದಾಗಿರ್ತಾರೆ. ಯಾವಾಗ ಶನಿ ನಿಮಗೆ ದೃಷ್ಟಿ ಬರುತ್ತೋ ಅದೆಲ್ಲವೂ ಸಹ ಶನಿಯ ದೃಷ್ಟಿಯಿಂದ ಹೊಟ್ಟೆವರಿ ಪಡುವಂತದ್ದು ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಚಿಂತನೆ ಬೇಡ. ಹೊಟ್ಟೆವರಿ ಪಡುವಂತವ್ರು ಪಡ್ತಾ ಇರ್ಲಿ, ಕೈಲಾಗ್ದವನು ನಮ್ಮನ್ನ ನಾಡ್ಕೊಂಡು ನಗ್ತಾನೆ, ಅದೇನ್ ತೊಂದರೆ ಇಲ್ಲ. ಅವ್ರೇನ ಬೇಕಾದ್ರೂ ಮಾಡ್ಕೊಳ್ಳಿ. ನಾವು ಮಾಡುವಂತ ಕೆಲಸ ಅದು ಶ್ರದ್ಧೆಯಿಂದ ಇರಬೇಕು, ಅದು ನಿಷ್ಠೆಯಿಂದ ಇರಬೇಕು. ವ್ಯವಹಾರವೆಲ್ಲವೂ ಸಹ ಉತ್ತಮವಾದ ಗಳಿಕೆಯಲ್ಲಿ ಇರಬೇಕು. ಅದ್ರ ಬಗ್ಗೆ ಯೋಚನೆಯನ್ನು ಮಾಡೋಣ. ಮತ್ತೆ ಕನ್ಯಾ ರಾಶಿಗೆ ಅಧಿಪತಿಯಾದಂಥವನು ಬುಧ ಗ್ರಹ ಸೌಮ್ಯ ಗ್ರಹ ಅಂತ ಹೇಳ್ತಿರ್ತೀವಿ. ಇನ್ನು ಬುದ್ಧಿಗೆ ಕಾರಕನಾದಂಥವನು, ಭೂಮಿಗೆ ಕಾರಕನಾದಂಥವನು, ನೆನಪಿಗೆ ಕಾರಕನಾದಂಥವನು, ಈ ವಾಣಿಜ್ಯಕ್ಕೆ ಕಾರಕನಾದಂಥವನು ಬುಧಗ್ರಹ. ಈ ಮಿಥುನ್ ರಾಶಿಯವರು ಯಾರು ಬಿಸ್ನೆಸ್ ಮಾಡ್ತಿದ್ರೆ, ಹೋಟೆಲ್ ಬಿಸ್ನೆಸ್, ಬಟ್ಟೆ ಬಿಸ್ನೆಸ್, ಮತ್ತೆ ಪ್ರಾವಿಜನ್ ಸ್ಟೋರ್ ಇಟ್ಕೊಂಡಿರುವಂತವರು, ಕಾಂಟಿಮೆಂಟ್ಸ್, ಬೇಕರಿ ಇಟ್ಕೊಂಡಿರುವಂತವ್ರು ಎಲ್ಲರಿಗೂ ಸಹ ಉತ್ತಮವಾದಂತಹ ಲಾಭ ಗಳಿಕೆಯ ವರ್ಷವಾಗಿರುತ್ತೆ. ಈ ರಾಶಿಗೆ ಸಂಖ್ಯೆ ಬಂದು 5 ಆಗಿರುತ್ತೆ. 5ನೇ ದಿನಾಂಕವನ್ನ, 14ನೇ ದಿನಾಂಕವನ್ನ, 23ನೇ ದಿನಾಂಕವನ್ನ ಮಿಸ್ ಮಾಡ್ದಲ್ಲೇ ಯೂಸ್ ಮಾಡ್ಕೊಳ್ಳಿ. ತುಂಬಾ ಅನುಕೂಲವಾಗಿರುತ್ತೆ. ನಿಮ್ಮ ರಾಶಿಗೆ ಹಸಿರು ಬಣ್ಣವನ್ನ, ಬಿಳಿಯ ಬಣ್ಣವನ್ನ ಹೆಚ್ಚಿನದಾಗಿ ಉಪಯೋಗಿಸಿ. ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಯಾವ್ದನ್ನು ಯೂಸ್ ಮಾಡಬಾರ್ದು ಅಂತಂದ್ರೆ ರಕ್ತವರ್ಣವನ್ನ ಜಾಸ್ತಿ ಯೂಸ್ ಮಾಡಬೇಡಿ. ತುಂಬಾ ರಕ್ತವರ್ಣ ಅಂತಂದ್ರೆ ತುಂಬಾ ರೆಡ್ ಆಗಿರುವಂತಹ ಕೆಂಪು ಬಣ್ಣವನ್ನ ಜಾಸ್ತಿ ನೀವು ಅದನ್ನ ಯೂಸ್ ಮಾಡಬೇಡಿ. ಮಿಕ್ಕಿದ ಎಲ್ಲವೂ ಸಹ ನಿಮಗೆ ಎಲ್ಲಾ ತರ ಕಲರ್ಗಳು ಆಗುತ್ತೆ. ನೀಲಿ ಕಲರ್ ಆಗುತ್ತೆ, ಮತ್ತೆ ನಿಮಗೆ ರೆಡ್ ಅಲ್ಲೂ ಸಹ ನಿಮಗೆ ಮೆರೂನ್ ರೆಡ್ ಅಂತ ಇರ್ತೀವಿ ಅದೆಲ್ಲವೂ ಸಹ ಆಗುತ್ತೆ. ನೆಶೆ ಕಲರು, ಎನಿ ಒನ್ ಎಲ್ಲಾ ಕಲರು ಆಗುತ್ತೆ. ನೀವು ಮಾಡ್ಬೇಕಾಗಿರುವಂತದ್ದು ರಕ್ತವರ್ಣವನ್ನ ಮಾತ್ರ ಅವಾಯ್ಡ್ ಮಾಡಿ. ದಿನಾಂಕವನ್ನ ಜಾಸ್ತಿ ನೀವು 5ನೇ ತಾರೀಕು, 23ನೇ ತಾರೀಕು ಇವೆಲ್ಲವೂ ಸಹ ಜಾಸ್ತಿ, 14ನೇ ತಾರೀಕು ಇವೆಲ್ಲವೂ ಸಹ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ಬುಧನಾಗಿದ್ದಾಗ ನಾವು ಮಾಡ್ಬೇಕಾಗಿರುವಂತದ್ದು ದೇವತಾ ಉಪಾಸನೆ, ಮಹಾವಿಷ್ಣುವಿನ ಉಪಾಸನೆ. ರಾಷ್ಟ್ರಾಧಿಪತಿ ಬುಧನಾಗಿದ್ದಾಗ ಮಹಾವಿಷ್ಣು ಧ್ಯಾನವನ್ನ ಮಾಡುವಂಥದ್ದು, ಸೀತಾರಾಮರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕೃಷ್ಣ ರುಕ್ಮಿಣಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಶ್ಲೋಕವನ್ನು ಹೇಳ್ಕೊಳ್ಳುವಂಥದ್ದು, ಇದೆಲ್ಲವೂ ಸಹ ಮಾಡೋದ್ರಿಂದ ಕನ್ಯಾ ರಾಶಿಗೆ 2026ನೇ ಇಸ್ವಿ ಒಂದು ಉತ್ತಮವಾದಂತಹ ವರ್ಷವಾಗಿರುತ್ತೆ. 2025ಕ್ಕೆ ನೀವು ಕಂಪೇರ್ ಮಾಡ್ಕೊಂಡ್ರೆ 2026ನೇ ಇಸ್ವಿ ಕನ್ಯಾ ರಾಶಿಗೆ ದೊಡ್ಡ ಮಟ್ಟದ ಲಾಭ. ತುಲಾ ರಾಶಿಗೆ ಉತ್ತುಂಗದ ವರ್ಷ, ಉತ್ತುಂಗದ ಲಾಭ, ತುಂಬಾ ಅನುಕೂಲಕರವಾದಂತಹ ರಾಶಿ ಅದು ಅಂತಂದ್ರೆ ಅದು ತುಲಾ ರಾಶಿ. ತುಲಾ ರಾಶಿಗೆ ಎಲ್ಲವೂ ಯೋಗ ಫಲದಿಂದ ಕೂಡಿರುವಂತಹ ರಾಶಿ ಇದು. ಶನಿ ಯೋಗ ತುಂಬಾ ಚೆನ್ನಾಗಿರುತ್ತೆ. ವ್ಯವಹಾರವನ್ನ ಪ್ರಗತಿ ಮಾಡಲಿಕ್ಕೆ ಬುಧ ಗ್ರಹನ ಯೋಗ ಫಲ ತುಂಬಾ ಚೆನ್ನಾಗಿರುತ್ತೆ. ವ್ಯವಹಾರಗಳನ್ನ ಇನ್ನೂ ಅನುಕೂಲವಾಗಲಿಕ್ಕೆ ಅಕ್ಕಪಕ್ಕದ ಗ್ರಹಗಳು ನಿಮಗೆ ಸಪೋರ್ಟ್ ಕೊಡುವಂಥದ್ದು ಜಾಸ್ತಿ ಆಗಿರುತ್ತೆ. ಗುರುವಿನ ಬಲವನ್ನ ತುಂಬಾ ಚೆನ್ನಾಗಿ ನೋಡ್ತಿರ್ತೀರಿ. ಇದೆಲ್ಲವೂ ಚೆನ್ನಾಗಿದ್ದಾಗ ತುಲಾ ರಾಶಿಗೆ ವರ್ಷದಲ್ಲಿ ಉತ್ತಮವಾದಂತಹ ಬೆಳೆಯನ್ನ ಬೆಳೆಯುವಂಥದ್ದು, ಉತ್ತಮವಾದಂತಹ ದಿನಗಳನ್ನು ನೋಡುವಂಥದ್ದು, ಕೆಲಸ ಮಾಡುವಂತ ಜಾಗದಲ್ಲಿ ವ್ಯವಹಾರ ಪ್ರಗತಿಯನ್ನ ಕಾಣುವಂಥದ್ದು, ಹೊರದೇಶಗಳಿಗೆ ಹೋಗುವಂತಹ ಉತ್ತಮವಾದಂತಹ ಶುಭ ದಿನಗಳನ್ನ ನೋಡುವಂತ ಸಾಧ್ಯತೆಗಳು, ಶತ್ರುವು ಮಿತ್ರನಾಗುವಂತಹ ದಿನಗಳು, ಹಳೆಯ ದ್ವೇಷವನ್ನೆಲ್ಲರೂ ಮರೆತು ಸ್ನೇಹಕ್ಕೆ ಕೈಚಾಚುವಂತಹ ದಿನಗಳು, ಹೈನುಗಾರಿಕೆಯಲ್ಲಿ ಉತ್ತಮವಾದಂತಹ ಬೆಳೆಯನ್ನು ಬೆಳೆಯುವಂತಹ ದಿನಗಳು, ಒಂದು ರೀತಿಯಾದಂತಹ
ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂಥ ದಿನಗಳು. ಮನೆಯಲ್ಲಿ ಹೇರಳವಾಗಿ ಶುಭ ಕಾರ್ಯಗಳು ಆಗುವಂಥ ಚೆನ್ನಾಗಿರುತ್ತೆ. ಆದರೆ ಈ ರಾಶಿಯವರು ಸ್ವಲ್ಪ ಸಾಲದ ಬಾಧೆಗೆ ಗುರಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ₹5 ಆದಾಯ ಇದ್ರೆ ಖರ್ಚು ವೆಚ್ಚಗಳು ₹14 ಇರುತ್ತೆ. ಆದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಈ ರಾಶಿಯವರು ಜಾಸ್ತಿ ಇರ್ತಾರೆ. ವೃಷಭ ರಾಶಿ ನೋಡಿ, ₹5 ಅಷ್ಟು ಆದಾಯ ಇದ್ರೆ ₹14 ಅಷ್ಟು ಖರ್ಚಿರುತ್ತೆ. ಅಂದ್ರೆ ಇನ್ವೆಸ್ಟ್ ಮಾಡ್ತೀರಿ. ಇವತ್ತಿಗೆ ಇವತ್ತು ಸ್ವಲ್ಪ ಸಾಲ ಆಗಿರ್ಬೋದು, ನಾಳೆ ಅದನ್ನೆಲ್ಲವೂ ತೀರಿಸ್ಕೊಂಡು ಉತ್ತುಂಗದ ವ್ಯವಹಾರವನ್ನ ಮಾಡುವಂತಹ ಯೋಗ ಫಲ ತುಲಾ ರಾಶಿಗಿರುತ್ತೆ. ತುಲಾ ರಾಶಿಯವರು ಪರವಾಗಿಲ್ಲ, ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್‌ಮೆಂಟ್ ಅಲ್ಲಿ ಈ ದಿನ ಇನ್ವೆಸ್ಟು, ಇವತ್ತು ಮಾಡಿದಂತಹ ಹೂಡಿಕೆ ನಾಳೆ ದಿನಕ್ಕೆ ಲಾಭ ಅಂತ ಅನ್ಕೊಳ್ಳಿ. ಈ ವರ್ಷದಲ್ಲಿ ಎಲ್ಲವೂ ಸಹ ಹೂಡಿಕೆಯನ್ನು ಮಾಡುವಂಥದ್ದು, ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಎಲ್ಲೆಲ್ಲ ಪ್ರಯತ್ನವನ್ನು ಮಾಡುವಂಥದ್ದು, ಇವೆಲ್ಲವೂ ಸಹ ಒಂದು ಸೆಟಲ್ ಆಗುವಂಥದ್ದು. ಜೀವನದಲ್ಲಿ ಏನೋ ಒಂದು ಸೆಟ್ಲ್ ಆಗಬೇಕು ಅಂತಿರ್ತೀವಲ್ಲ, ಇದಕ್ಕೆಲ್ಲ ಪ್ರಯತ್ನಗಳನ್ನು ಸಹ ಸಾಲನೋ ಇನ್ನೊಂದು ಲೋನೋ ಏನೋ ಒಂದು ತಗೊಂಡು ಎಲ್ಲವೂ ನಾವು ಮಾಡ್ತೀರಿ. ಇವತ್ತಿನ ಸಾಲದ ಬಾಧೆ ನಾಳೆಯ ದಿನ ಅದು ಸಂಪೂರ್ಣವಾಗಿ ನಿಮಗೆ ಅನುಕೂಲವನ್ನ ಮಾಡುವಂಥದ್ದು. ಅದನ್ನ ಆಗ್ಲೇ ಹೇಳಿದಂಗೆ ವ್ಯವಹಾರದಲ್ಲಂತೂ ಉತ್ತುಂಗದ ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ಈ ವರ್ಷ. ಕೈ ಹಾಕಿದ ಕೆಲಸವೆಲ್ಲವೂ ಸಹ ಸಕ್ಸಸ್ ಆಗುವಂತ ದಿನಗಳನ್ನೇ ನೋಡುವಂಥದ್ದು ತುಲಾ ರಾಶಿಯವರು. ತುಲಾ ರಾಶಿ ಅಧಿಪತಿಯಾದಂಥವನೇ ಶುಕ್ರ ಗ್ರಹ. ಶುಕ್ರ ಗ್ರಹ ಜನ್ಮ ರಾಶಿ ರಾಷ್ಟ್ರಾಧಿಪತಿಯಾದಂಥ ಶುಕ್ರ ಗ್ರಹನೇ ಸ್ವಲ್ಪ ದೋಷದಲ್ಲಿರ್ತಾರೆ. ಸ್ವಕ್ಷೇತ್ರಾಧಿಪತಿ ಆಗಿರೋದ್ರಿಂದ ಅವರಿಂದ ಜಾಸ್ತಿ ನಷ್ಟಗಳನ್ನು ನಾವೇನು ನಿರೀಕ್ಷೆ ಮಾಡುವಂಥದ್ದೇನಿಲ್ಲ. ರಾಷ್ಟ್ರಾಧಿಪತಿ ಶುಕ್ರನಾಗಿರೋದ್ರಿಂದ ಸ್ವಲ್ಪ ಪ್ರಗತಿಗೋಸ್ಕರ, ವ್ಯವಹಾರನ ಅನುಕೂಲಕ್ಕೋಸ್ಕರವಾಗಿ, ಉತ್ತಮವಾದ ಚೇತರಿಕೆಗೋಸ್ಕರವಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸಾಲ ಮಾಡುವಂಥದ್ದು, ಇವೆಲ್ಲವೂ ಆಗುವಂಥದ್ದು. ಸ್ವಲ್ಪ ಲಾಭದ ನಿರೀಕ್ಷೆಯನ್ನ ಕಡಿಮೆ ಇಟ್ಕೊಳ್ಳಿ. ದೊಡ್ಡ ಮಟ್ಟದ ಇನ್ವೆಸ್ಟ್ ಮಾಡಿದೀನಿ, ತುಂಬಾ ಲಾಭ ಬರ್ಬೇಕು ನನಗೆ, ಖಂಡಿತವಾಗಿ ಸ್ವಲ್ಪ ಅದು ಇಳಿಮುಖವನ್ನ ಕಾಣುತ್ತೆ. ಯಾಕೆಂದ್ರೆ ಶುಕ್ರನ ಯೋಗ ಫಲವನ್ನ ಕಳ್ಕೊಳ್ಳುವಂತ ಸ್ವಕ್ಷೇತ್ರಾಧಿಪತಿ ಅಂತ ಶುಕ್ರನ ಯೋಗ ಫಲವನ್ನ ಕಳ್ಕೊಳ್ಳುವಂಥದ್ದು ತುಲಾ ರಾಶಿಗಳು. ತುಲಾ ರಾಶಿಗೆ ರಾಷ್ಟ್ರಾಧಿಪತಿಯಾದಂತವರೇ ಶುಕ್ರ ಗ್ರಹ. ಅದಕ್ಕೆ ಇವ್ರು ನೋಡಿ, ಉತ್ತಮವಾದಂತಹ ವ್ಯವಹಾರವನ್ನ ಏನ್ ಮಾಡ್ಬೋದು ಅಂತ ಅಂದ್ರೆ, ಇವ್ರಿಗೆ ಎಲ್ಲ ವ್ಯವಹಾರಗಳು ಕೈಗೊಡುತ್ತೆ. ಯಾವ್ದಾದ್ರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀನಿ, ಯಾವ್ದಾದ್ರು ವಾಹನದ ಒಂದು ಶೋರೂಮ್ಗಳನ್ನ ಇಟ್ಕೊಂಡವಲ್ಲ, ವಾಹನದ ಸಂಬಂಧಪಟ್ಟ ವ್ಯವಹಾರವನ್ನು ಮಾಡ್ತಿದ್ದೀನಿ, ಅಥವಾ ಯಾವ್ದಾದ್ರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅಥವಾ ಲಿಕ್ಕರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇಂಥದ್ದೆಲ್ಲವೂ ಸಹ ಇವ್ರಿಗೆ ಉತ್ತಮವಾದಂತ ಲಾಭ ಗಳಿಕೆಯ ಬಿಸ್ನೆಸ್ಸೇ ಆಗಿರುತ್ತೆ ಇವ್ರಿಗೆ. ಆದ್ರಿಂದ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಗ್ರಹ ಆಗಿರೋದ್ರಿಂದ ನಿಮಗೆ ಆಗ್ದಲೇ ಇರುವಂತಹ ದಿನಾಂಕವನ್ನು ನಾನು ಮೊದಲು ಹೇಳ್ಬಿಡ್ತೀನಿ. ಆದಷ್ಟು ಸಹ ನೀವು 6ನೇ ಸಂಖ್ಯೆಯನ್ನು ನೀವು ಜಾಸ್ತಿ ಯೂಸ್ ಮಾಡಿ, ಮತ್ತೆ ನೀವು 3ನೇ ದಿನಾಂಕವನ್ನ ಜಾಸ್ತಿ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಅದನ್ನಂದ್ರೆ 12ನೇ ತಾರೀಕನ್ನ, 3ನೇ ತಾರೀಕನ್ನ, 21ನೇ ತಾರೀಕನ್ನ ಇದನ್ನ ಜಾಸ್ತಿ ನೀವು ಯೂಸ್ ಮಾಡಬೇಡಿ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುವಂಥದ್ದು 6ನೇ ತಾರೀಕು, 15ನೇ ತಾರೀಕು, 23ನೇ ತಾರೀಕು, ಇವೆಲ್ಲವೂ ಸಹ 6 ಸಂಖ್ಯೆ ಕೂಡುವಂಥದ್ದನ್ನ ಜಾಸ್ತಿ ಯೂಸ್ ಮಾಡ್ಬೋದು. 24ನೇ ತಾರೀಕು 6 ಬರುತ್ತೆ ಸಂಖ್ಯೆಯಲ್ಲಿ ನಿಮಗೆ. ಅದೇ ರೀತಿಯಾಗಿ 15ನೇ ತಾರೀಕು ಬಂದ್ರೆ 6 ಸಂಖ್ಯೆ ಬರುತ್ತೆ. ಅದೇ ರೀತಿಯಾಗಿ ನೀವು 6ನೇ ದಿನಾಂಕವನ್ನ ತೆಗೆದುಕೊಳ್ಬಹುದು. 6ಅನ್ನ ಜಾಸ್ತಿ ನೀವು ಈ ಸಂಖ್ಯೆನ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತಾ, ಮತ್ತೆ ಬಣ್ಣಗಳಲ್ಲಿ ನೀವು ಅರಿಶಿಣ ಬಣ್ಣವನ್ನ ಹಾಕಲೇಬಾರದು. ಅರಿಶಿಣ ಬಣ್ಣವನ್ನ ಹಾಕ್ದಷ್ಟು ಸಹ ನಿಮಗೆ ಡೇಂಜರ್. ಹಾಕ್ದಾಗೆಲ್ಲ ಕಿರಿಕಿರಿನೇ ಆಗ್ತಾ ಇರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ಇಲ್ಲಾಂದ್ರೆ ವ್ಯವಹಾರದಲ್ಲಿ ಕಿರಿಕಿರಿಗಳನ್ನ ನೋಡ್ತಿರ್ತೀರಿ. ಕಪ್ಪು ಬಣ್ಣವನ್ನ, ಮತ್ತೆ ನೀಲಿ ಬಣ್ಣವನ್ನ, ಹಸಿರು ಬಣ್ಣವನ್ನ, ಬಿಳಿಯ ಬಣ್ಣವನ್ನ, ಇವೆಲ್ಲವೂ ಸಹ ಜಾಸ್ತಿ ಯೂಸ್ ಮಾಡ್ಬೋದು ನೀವು. ಮತ್ತೆ ಚಿತ್ರ ಇರುವಂತಹ ವಸ್ತ್ರಗಳನ್ನ, ಮತ್ತೆ ಧೂಮ್ರವರ್ಣ ಅಂತ ಹೇಳ್ತಿರ್ತೀವಿ, ಸಿಮೆಂಟ್ ಕಲರು, ಮಣ್ಣಿನ ಕಲರು, ಇವೆಲ್ಲವೂ ಹೇಳ್ತಿರ್ತೀವಲ್ಲ, ಇವೆಲ್ಲವೂ ಸಹ ತುಂಬಾ ಚೆನ್ನಾಗಿ ಆಗುವಂತದ್ದೇ. ನಿಮಗೆ ಆಗ್ದಲೇ ಇರುವಂತದ್ದು ಅರಿಶಿಣ ಬಣ್ಣ ಮತ್ತೆ ಕೇಸರಿ ಬಣ್ಣ, ಇದನ್ನ ಜಾಸ್ತಿ ನೀವು ಯೂಸ್ ಮಾಡಬೇಡಿ. ರಾಷ್ಟ್ರಾಧಿಪತಿ ಶುಕ್ರನಾಗಿದ್ದಾಗ ಹೆಣ್ಣು ದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಬೇಕು. ಯಾವ್ದಾದ್ರು ಕುಲದೇವರು, ಇಷ್ಟ ದೇವರು, ಇದಕ್ಕೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ, ಮಹಾದುರ್ಗಿ, ಮಹಾಸರಸ್ವತಿ ಧ್ಯಾನವನ್ನ ಮಾಡಿ, ಮನೆಯಲ್ಲಿ ಕೂತಿದ್ದಾಗ ನಿಂತಿದ್ದಾಗ ಮಹಾಲಕ್ಷ್ಮಿಗೆ ಏನಾದ್ರು ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡಿಸ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣವೇ ದೀಪಕ್ಕೆ ನಮಸ್ಕಾರವನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಪರಾಯಣಂ, ದೀಪೇನ ರಿಹತೇ ಪಾಪಂ, ಪ್ರಾತಃ ಕಾಲ ದೀಪ ನಮೋಸ್ತುತೆ ಎನ್ನುವಂಥ ಶ್ಲೋಕವನ್ನು ಯಾವಾಗಲೂ ಸಹ ಹೇಳ್ಕೊಳ್ಳಿ. ದೀಪ ಜ್ಯೋತಿ ಹೆಂಗ್ ಪ್ರಜ್ವಲಿಸುತ್ತೋ ಹಂಗೆ ನಿಮ್ಮ ಜೀವನ ಪ್ರಜ್ವಲಿಸುತ್ತಾ ಸುಖಮಯವಾಗಿ ಸಂತೋಷವಾಗಿರುತ್ತೆ. ತುಲಾರಾಶಿಗೆ ಸಣ್ಣ ಪುಟ್ಟ ದುಡ್ಡು ಕಾಸಿನ ಚೂರು ವ್ಯತ್ಯಾಸ ಅನ್ನೋದ್ಬಿಟ್ರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂತಹ ದಿನಗಳಾಗಿಯೇ ಇರುತ್ತೆ ತುಲಾರಾಶಿಗೆ. ತುಲಾರಾಶಿ 2026 ಒಂದು ರೀತಿಯಾದಂತಹ ಲಕ್ಕಿ ವರ್ಷ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿರುವಂತಹ ಶನಿಯ ಬದಲಾವಣೆ ಏನು ಆಗ್ತಾ ಇಲ್ಲ, ಆದರೆ ಗುರುವಿನ ಬದಲಾವಣೆ ಆಗುತ್ತೆ. ಸುಮಾರು 1.5 ವರ್ಷಗಳಿಂದಲೂ ಸಹ
ವ್ಯವಹಾರದಲ್ಲಿ ಮಂದಗತಿಯಾದಂತಹ ಪ್ರಯತ್ನ, ವ್ಯವಹಾರವೆಲ್ಲವೂ ಸಹ ನಿಧಾನವಾಗಿ ನಡ್ಕೊಂಡು ಹೋಗ್ತದಂತಹ ದಿನಗಳನ್ನು ನೋಡಿದ್ದೀರಿ. ಏನೇನ್ ಮಾಡಕ್ ಹೋದ್ರು ಸಹ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟವನ್ನು ನೋಡಿದಂತ ದಿನಗಳನ್ನು ನೋಡಿದ್ದೀರಿ ವೃಶ್ಚಿಕ ರಾಶಿಯವರು. 2025ನೇ ಇಸ್ವಿ ನಿಮಗೆ ಅಂತ ಲಕ್ಕಿ ವರ್ಷ ಅಂತ ಏನು ಹೇಳಂಗಿಲ್ಲ. ಎಲ್ಲ ಕೈ ಹಾಕಿದ ಕೆಲಸವೆಲ್ಲವೂ ಸಹ ತೊಂದರೆ ತಾಪತ್ರಗಳು ನಷ್ಟದಲ್ಲಿಯೇ ಕೂಡಿದಂತಹ ವರ್ಷಗಳನ್ನ ನೋಡಿದ್ದೀರಿ. 2026 ಒಂದು ರೀತಿಯಾದಂತಹ ನಿರಾಳವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಸುಸೂತ್ರವಾಗಿ ಮಾಡಿಕೊಳ್ಳುವಂತಹ ಯೋಗ ಫಲವನ್ನ ನೋಡ್ತೀರಿ ನೀವು. ಮೇ ತಿಂಗಳು ಕಳೆದ ಮೇಲೆ ಒಳ್ಳೆಯ ಗುರುಬಲ ಬರ್ತದೆ ನಿಮಗೆ. ಅಲ್ಲಿವರೆಗೂ ಸಹ ಗುರುಬಲ ಇಲ್ಲ. ಮೇ ತಿಂಗಳು ಕಳೆದ ಮೇಲೆ ಉತ್ತಮವಾದಂತಹ ಗುರುಬಲ. ಈ ಗುರುಬಲದ ಯೋಗ ಫಲದಲ್ಲಿ ಏನು 2025ನೇ ಇಸ್ವಿಲಿ ಏನೇನು ಕೆಲಸಗಳು ಸ್ಥಗಿತವಾಗಿತ್ತು ಅದೆಲ್ಲವೂ ಸಹ ಈಗ ಕೈಗೂಡುತ್ತೆ. ಎಲ್ಲವೂ ಪ್ರಗತಿಗೆ ಬರುತ್ತೆ. ವ್ಯವಹಾರವೆಲ್ಲವೂ ಅನುಕೂಲವಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಹೈನುಗಾರಿಕೆಗಳ ಉತ್ತಮವಾದ ಬೆಳೆ ಸಿಗುತ್ತೆ ನಿಮಗೆ. ಕೋರ್ಟು ಕಚೇರಿಗಳ ಜಯದ ವಾತಾವರಣಗಳು ಸಿಗುತ್ತೆ ನಿಮಗೆ. ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಮನ್ನಣೆ ಸಿಗುತ್ತೆ ನಿಮಗೆ. ಮತ್ತೆ ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣಗಳನ್ನ ನಿರ್ಮಾಣವಾಗುತ್ತೆ ನಿಮಗೆ. ಜೊತೆಯಲ್ಲಿ ಅದೇ ರೀತಿಯಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಸಿಡಿ ಸಿಡಿ ಇರುವಂತಹ ಒಂದು ಕೋಪದ ವಾತಾವರಣ, ಸಡನ್ ಆಗಿ ಏನೋ ದುಡುಕು ಮಾತನಾಡುವಂತಹ ವಾತಾವರಣ, ಇವೆಲ್ಲವೂ ಸಹ ಈಗಲೂ ಹಾಗೆ ಇರುತ್ತೆ. ಪಂಚಮದಲ್ಲಿರುವಂತಹ ಶನಿಯ ಕಾಟ ಏರುತ್ತಾ ಅಂದ್ರೆ ಕೋಪದ ವಾತಾವರಣ, ಕೋಪವನ್ನು ತಂದುಕೊಡ್ತಾರೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಅದನ್ನ ನಿಧಾನವಾಗಿ ಮಾತನಾಡೋಣ, ಅದನ್ನ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡುವನಂತ ಅನ್ನುವಂಥ ಚಿಂತನೆಯೇ ತೆಗೆದು ಸಡನ್ ಆಗಿ ದುಡುಕುವಂತಹ ಸ್ವಭಾವ, ದುಡುಕಿ ಮಾತನಾಡುವಂತಹ ಸ್ವಭಾವಗಳನ್ನ ತಂದುಕೊಡ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮೇ ತಿಂಗಳು ಕಳೆದ ಮೇಲೆ ಮತ್ತು ಉತ್ತಮವಾದಂತಹ ವರ್ಷವಾಗಿರುವಂತಹ ವೃಶ್ಚಿಕ ರಾಶಿಯವರಿಗೆ ಆದಾಯ ಚೆನ್ನಾಗಿದೆ. ಅದೇ ರೀತಿಯಾಗಿ ಸಂಪಾದನೆ ಚೆನ್ನಾಗಿದೆ. ವ್ಯವಹಾರವು ಪ್ರಗತಿಗೆ ಇದೆ. ವ್ಯವಹಾರ ಏನೇನಾದ್ರು ಬಿಸ್ನೆಸ್ ಮ್ಯಾನ್ಗಳಿಗೆ ಅವ್ರಿಗೆಲ್ಲರಿಗೂ ಸಹ ಉತ್ತಮವಾಗುತ್ತದೆ. 11 ರೂಪಾಯಿ ಆದಾಯ ಇದ್ರೆ ಕೇವಲ 5 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಅದಕ್ಕೆ ಉಳಿತಾಯ ತುಂಬಾ ಈ ವರ್ಷದಲ್ಲಿ ಉಳಿತಾಯ ಚೆನ್ನಾಗಿ ಮಾಡಬಹುದು ವೃಶ್ಚಿಕ ರಾಶಿಯವರು. ಯೋಗ ಫಲವನ್ನ, ಗುರುವಿನ ಫಲವನ್ನ ಕಳ್ಕೊಳ್ಳುವಂತ ಅನುಕೂಲವನ್ನ ನೋಡುವಂತ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಗೆ ಅಧಿಪತಿ ಆದಂತವರೇ ಕುಜಗ್ರಹ. ಕುಜಗ್ರಹನೇ ಸ್ವಲ್ಪ ನಿಮಗೆ ದೋಷ. ಜನ್ಮಾಧಿಪತಿ ಆದಂತವರೇ ಸ್ವಲ್ಪ ದೋಷದಲ್ಲಿರ್ತಾರೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಡುವಂತದ್ದು ಜಾಸ್ತಿ ಇರುತ್ತೆ. ಎಲ್ಲೋ ಒಂದು ಲಾಭ ಬಂದ್ರೆ ಎಲ್ಲೋ ಒಂದು ನಷ್ಟ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಆ ಕುಜಗ್ರಹ. ಏನ್ ನಷ್ಟ ಮಾಡ್ತಾರೆ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನ, ಅತಿಯಾದಂತಹ ಅಲೆದಾಟ, ಅತಿಯಾದಂತಹ ಸುತ್ತಾಟ, ಅತಿಯಾದಂತಹ ಕೆಲಸದ ಒತ್ತಡ, ಅತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗುವಂತಹ ವಾತಾವರಣ, ಇದೆಲ್ಲವೂ ಸಹ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ನಿರ್ಲಕ್ಷ್ಯವನ್ನು ಮಾಡ್ತೀರಿ. ಆರೋಗ್ಯದ ಕಡೆ ಗಮನವನ್ನು ಹರಿಸೋದನ್ನು ಕಡಿಮೆ ಮಾಡ್ಕೊಳ್ತೀರಿ. ಆಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದನ್ನ ಬಿಟ್ರೆ ಉತ್ತಮವಾದಂತಹ ಎಲ್ಲವೂ ಪಾಸಿಟಿವ್ ಆಗಿರುವಂತಹ ದಿನಗಳೇ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನದಾಗಿ 2026 ಇರುತ್ತೆ. 2026 ನಾನು ಆಗ್ಲೇ ಹೇಳಿದಾಗೆ ಉತ್ತಮವಾದ ಗಳಿಕೆಯನ್ನ ಮಾಡಬಹುದು. ಹೂಡಿಕೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಏನೋ ಖರೀದಿ ಮಾಡುವುದಕ್ಕೆ ಚಿಂತನೆಗಳನ್ನು ಮಾಡ್ಕೊಳ್ಳಿ. ಏನಾದ್ರೂ ಇನ್ವೆಸ್ಟ್ ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಈ ವರ್ಷ. ಈ ವರ್ಷದಲ್ಲಿ ನಾನು ಹೇಳಿದಲ್ಲ, ಸುಮಾರು 1.5-2 ವರ್ಷಗಳಿಂದಲೂ ಸಹ ಅನುಭವಿಸಿದ ಕಷ್ಟಗಳೆಲ್ಲವೂ ಸಹ ನೀಗಿ ಈಗ ಸುಖದ ಒಂದು ದಿನಗಳನ್ನ ನಿರೀಕ್ಷೆ ಮಾಡುವಂತ ಯೋಗ ಫಲವನ್ನು ನೋಡುವಂತದ್ದು 2026 ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ ಅಧಿಪತಿಯಾದಂತನು ಕುಜಗ್ರಹ. ಕುಜನ ಗ್ರಹ ಆದಾಗ ಕುಜನ ಸಂಖ್ಯೆ ಬಂದು 9 ಆಗತ್ತೆ. 9 ದಿನಾಂಕವನ್ನ ಜಾಸ್ತಿ ಯೂಸ್ ಮಾಡಿ. 9, 18ನೇ ತಾರೀಕು ಜಾಸ್ತಿ ಯೂಸ್ ಮಾಡಿ. 27ನೇ ತಾರೀಕನ್ನು ಜಾಸ್ತಿ ಯೂಸ್ ಮಾಡಿ. ಈ ದಿನಾಂಕಗಳನ್ನ ಜಾಸ್ತಿ ನೀವು ಬಳಸಷ್ಟು ಸಹ ನಿಮ್ಗೆ ಅನುಕೂಲವಾಗುತ್ತೆ. ಯಾವ್ದಾದ್ರು ಬಳಸಬಾರ್ದು ಅಂತ ಆದ್ರೆ 5ನೇ ತಾರೀಕು ಜಾಸ್ತಿ ಯೂಸ್ ಮಾಡ್ಕೋಬೇಡಿ. ನಿಮ್ಗೆ 5ನೇ ತಾರೀಕು ನಿಮ್ಗೆ ಆಗಲ್ಲ. 14ನೇ ತಾರೀಕು ಯೂಸ್ ಮಾಡ್ಕೋಬೇಡಿ, ಅದಾಗಲ್ಲ. 23ನೇ ತಾರೀಕು ಮಾಡ್ಕೋಬೇಡಿ, ನಿಮ್ಗೆ ಅದು ಆಗೋದಿಲ್ಲ. 5 ಅನ್ನುವಂಥ ಸಂಖ್ಯೆ ನಿಮಗೆ ಶೂನ್ಯವಾಗುತ್ತೆ. 9 ಅನ್ನುವಂಥ ಸಂಖ್ಯೆ ನಿಮಗೆ ರೈಟ್ ಆಗುತ್ತೆ. ಅದರಿಂದ ಜಾಸ್ತಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಈ ಈ ಈ ಈ ರಾಶಿಯವರು ರಕ್ತವರ್ಣವನ್ನ ಜಾಸ್ತಿ ಯೂಸ್ ಮಾಡಿ. ಕೆಂಪು ಬಣ್ಣವನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ನಿಮಗೆ ಆಗದಲೇ ಇರುವಂತ ಬಣ್ಣ ಯಾವುದು ಅಂತಂದ್ರೆ ಹಸಿರು ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ. ಹಸಿರು ಮತ್ತೆ ಬಿಳಿ ಬಣ್ಣ ನಿಮಗೆ ಜಾಸ್ತಿ ವಿರುದ್ಧವಾದಂತಹ ಬಣ್ಣಗಳು. ನಿಮಗೆ ಬಿಳಿಯ ಬಣ್ಣ, ಹಸಿರು ಬಣ್ಣವನ್ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ಮಿಕ್ಕಿದ ಎಲ್ಲ ಬಣ್ಣವನ್ನು ಸಹ ಯೂಸ್ ಮಾಡ್ಬೋದು. ಕಪ್ಪಿಂದ ಹಿಡಿದು ನೀಲಿಯಿಂದ ಹಿಡಿದು ಕೆಂಪು ಕಲರ್ ಎಲ್ಲ ಕಲರ್ ಯೂಸ್ ಮಾಡಿ. ನೀವು ಯೂಸ್ ಮಾಡ್ದಲೇ ಇರುವಂತದ್ದು ಹಸಿರು ಮತ್ತೆ ಬಿಳಿ, ಅದನ್ನ ಜಾಸ್ತಿ ಅವಾಯ್ಡ್ ಮಾಡಿ. ಇನ್ನೂ ಅನುಕೂಲವಾಗುತ್ತೆ. ವೃಶ್ಚಿಕ ರಾಶಿಗೆ ಹೇಳಬೇಕು ಅಂತಂದ್ರೆ ದೇವತಾ ಪೂಜೆಗಳಲ್ಲಿ ಮಗ್ನರಾಗಿರ್ತೀರಿ. ದೇವತಾ ಉಪಾಸನೆಗಳಲ್ಲಿ ಜಾಸ್ತಿ ಮಗ್ನರಾಗಿರ್ತೀರಿ. ಧಾರ್ಮಿಕ ವಿಚಾರದಲ್ಲಿ ಚಿಂತನೆಗಳನ್ನು ಚೆನ್ನಾಗಿ ಮಾಡ್ತಾ ಇರ್ತೀರಿ. ದೇವರು, ದಿಂಡ್ರು, ಪೂಜೆ ಪುನಸ್ಕಾರ, ಹೋಮ ಹವನ ಇವೆಲ್ಲವೂ ಸಹ ನಿಮಗೆ ತುಂಬಾ ಅನುಕೂಲವಾಗುತ್ತೆ.
ಅದ್ರ ಬಗ್ಗೆ ಜಾಸ್ತಿ ಗಮನವನ್ನು ಹರಿಸ್ತೀರಿ, ದೇವತಾ ಆರಾಧನೆಯಲ್ಲಿ ಮಗ್ನರಾಗಿರ್ತೀರಿ. ಇದೇ ನಿಮಗೊಂದು ರೀತಿಯಿಂದ ಪ್ಲಸ್ ಪಾಯಿಂಟ್. ನಿಮಗೆ ಅದೇ ನಿಮಗೆ ಅನುಗ್ರಹ. ನಿಮ್ ಕಷ್ಟದಲ್ಲಿದ್ದರೂ ಸಹ ಒಂದು ಪೂಜೆ ಮಾಡಿದಾಗ ಒಂದು ನಿರಾಳತೆ, ಒಂದು ನೆಮ್ಮದಿ ಸಿಕ್ತಪ್ಪ ಅನ್ನುವಂತಹ ವಾತಾವರಣಗಳನ್ನ ನೀವು ನೋಡ್ತಿರ್ತೀರಿ. ವೃಶ್ಚಿಕ ರಾಶಿಗೆ ಉತ್ತಮವಾದಂತಹ ವರ್ಷವಾಗಿರುತ್ತೆ, ಉತ್ತಮವಾದಂತಹ ಗಳಿಕೆ ಆಗಿರುತ್ತೆ, ಉತ್ತಮವಾದಂತಹ ವ್ಯವಹಾರಗಳಾಗುತ್ತೆ. ಎಲ್ಲವೂ ಅನುಕೂಲಕರವಾದಂತಹ ಗಳಿಕೆ, ಎಲ್ಲವೂ ಸಹ ಅನುಕೂಲವಾಗಿರುವಂತದ್ದೇ ರಾಶಿಯಾಧಿಪತಿ ಕುಜನಾಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಜಾಸ್ತಿ ಹೆಚ್ಚಿನದಾಗಿ ಮಾಡ್ತಾ ಇರಿ, ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಆರಾಧನೆ ಮಾಡಿ ಅಂತ ಹೇಳ್ತಾ ಭಗವಂತ ನಿಮಗೆಲ್ಲರೂ ಈ ಧನುಸ್ ರಾಶಿಗೆ ವರ್ಷ ಭವಿಷ್ಯದಲ್ಲಿ ಆದಷ್ಟು ಸಹ ಸ್ವಲ್ಪ ಗುರುಬಲವನ್ನ ಕಳ್ಕೊಳ್ಳುವಂತಹ ಧನುಸ್ ರಾಶಿ, ಅದನ್ ಬಿಟ್ರೆ ಮಿಕ್ಕಿದ್ದೆಲ್ಲವೂ ಸಹ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಧನುಸ್ ರಾಶಿ ಚೆನ್ನಾಗಿರುತ್ತೆ. ಈಗ ಸಪ್ತಮದಲ್ಲಿರುವಂತಹ ಗುರುವು ಒಂದು ರೀತಿಯಾದಂತಹ ಶುಭ ದೃಷ್ಟಿಯನ್ನು ಬಿಡ್ತಿರುವಂತಹ ಗುರುವು ನೆಕ್ಸ್ಟ್ ಅಷ್ಟಮ ಗುರುವಾಗ್ತಾರೆ. ಅಷ್ಟಮ ಗುರುವಿನಲ್ಲಿ ಅಷ್ಟು ಫಲವನ್ನ ನಿರೀಕ್ಷೆ ಮಾಡುವಂಥದ್ದು ಕಷ್ಟಕರವಾದಂಥದ್ದು ಧನುಸ್ ರಾಶಿಯವರಿಗೆ. ಅದನ್ನ ಬಿಟ್ರೆ ಶನಿ 4ನೇ ಮನೆಯಲ್ಲಿ ಶನಿ ಸಿಗ್ತಾರೆ, ಅದು ಚೆನ್ನಾಗಿರುತ್ತೆ. ಮತ್ತೆ 5ನೇ ಮನೆಯಲ್ಲಿ ಶುಕ್ರಗ್ರಹ ಬದಲಾವಣೆಗಳಾಗ್ತಿರ್ತದೆ ನೋಡಿ. ಶನಿ ಅಂಡ್ ರಾಹು ಕೇತುಗಳು ಬದಲಾವಣೆಗಳಾಗೋದಿಲ್ಲ. ಮಿಕ್ಕಿದ್ದೆಲ್ಲ ಗ್ರಹಗಳು ತಿಂಗಳು ಸಹ ಬದಲಾವಣೆಗಳಾಗ್ತಿರ್ತದೆ. ಶುಕ್ರನಾಗಿರ್ಬೋದು, ಬುಧನಾಗಿರ್ಬೋದು, ಕುಜನಾಗಿರ್ಬೋದು, ಇವೆಲ್ಲವೂ ಸಹ ಕುಜ 1.5 ತಿಂಗಳು ಬದಲಾವಣೆ ಆದ್ರೆ ಮಿಕ್ಕಿದ ಗ್ರಹವೆಲ್ಲವೂ ಸಹ 1 ತಿಂಗಳು ಬದಲಾವಣೆಗಳಾಗ್ತಿರ್ತದೆ. ಆದ್ದರಿಂದ ಈ ಧನುಸ್ ರಾಶಿಯವರಿಗೆ ಈ ಗುರುವೇನು ಬದಲಾವಣೆಗಳಾಗಲ್ಲ. ಅವನು 6 ತಿಂಗಳು, ಈ 9 ತಿಂಗಳು ಎಲ್ಲವೂ ಸಹ ಇರ್ತಾರೆ. ಗುರುವು ಮೇ ತಿಂಗಳಾದ್ಮೇಲೆ ಅಷ್ಟಮಕ್ಕೆ ಬರುವಂತ ಗುರುವು ಮತ್ತೆ ಬದಲಾವಣೆ ಆಗುವಂಥದ್ದು ನವೆಂಬರ್ ಅಥವಾ ಫೆಬ್ರವರಿಗೂ ಆಗುವಂಥದ್ದು, ಅಲ್ಲಿವರೆಗೂ ಬದಲಾವಣೆಗಳಾಗೋದಿಲ್ಲ. ಆದ್ರಿಂದ ಅಷ್ಟಮ ಗುರುವು ವ್ಯವಹಾರವನ್ನ ಸ್ಥಗಿತವನ್ನ ಮಾಡುತ್ತೆ. ಈ ಧನುಸ್ ರಾಶಿಯವರಿಗೆ ಅಷ್ಟಮ ಗುರು ಬರೋದ್ರಿಂದ ವ್ಯವಹಾರವೆಲ್ಲವೂ ಸಹ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥದ್ದು. ಶುಭ ಕಾರ್ಯಗಳಲ್ಲಿ ಅತಿಯಾದಂಥ ಪ್ರಯತ್ನವನ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ 10 ಪ್ರಯತ್ನ ಪಟ್ಟರೆ 1 ಫಲ ಸಿಗುವಂಥದ್ದು ಸಾಧ್ಯತೆಗಳಿರುತ್ತೆ. ಆದ್ರೆ ಶುಕ್ರ ಯೋಗ ಫಲ ಇರೋದ್ರಿಂದ ನಾವು ಮದುವೆ ಮುಂಜಿ ಮಾಡ್ಬೇಕಾದ್ರೆ ಗುರುಬಲ, ತಾರಾಬಲ, ಚಂದ್ರಬಲ, ಕಕ್ಕಡ ಬಲ ಇವೆಲ್ಲವೂ ನೋಡ್ತಿರ್ತೀವಿ. ಶುಕ್ರ ಯೋಗ ಚೆನ್ನಾಗಿದೆ, ಚಂದ್ರನ ಯೋಗ ಚೆನ್ನಾಗಿರೋದ್ರಿಂದ ಗುರುಬಲ ಇಲ್ಲಾದ್ರೂ ಸಹ ಶುಕ್ರನ ಬಲ, ಚಂದ್ರಬಲ, ತಾರಾಬಲ ಇವೆಲ್ಲವೂ ಸಹ ಅದು ಅನುಕೂಲವನ್ನು ಮಾಡುತ್ತೆ. ಮತ್ತೆ ಈ ಗುರುಬಲ ಇಲ್ದಲೇ ಇದ್ದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಕೆಲಸವನ್ನು ಮಾಡ್ಬೇಕಾದ್ರೆ, ಆರಂಭವನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆಗಳನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತದ್ದು ಇದಕ್ಕೆ ಈ ನಮಗೆ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದ್ರೆ ರಿಲೇಟೆಡ್ ಯಾವ್ದಾದ್ರು ಇದಕ್ಕೆ ಚೆನ್ನಾಗಿರುವಂತಹ ದಿನಗಳು ಸಿಗುತ್ತಾ, ಈ ವ್ಯವಹಾರದಲ್ಲಿ ಮಾಡಿದ್ರೆ ಯಾವ್ದೋ ಅಡೆತಡೆಗಳಾಗದಂಗೆ ವ್ಯವಹಾರಗಳಾಗತ್ತಾ, ಅದನ್ನ ಯೋಚನೆ ಮಾಡಬೇಕು. ಧನುಸ್ ರಾಶಿಗೆ ಅಧಿಪತಿಯಾದಂಥವ್ರು ಗುರುಗ್ರಹ ಆಗಿರೋದ್ರಿಂದ, ಗುರುವೇ ಅಷ್ಟಮದಲ್ಲಿ ಬಿರೋದ್ರಿಂದ ಅಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಏನು ಧನುಸ್ ರಾಶಿಗೆ ಆಗೋದಿಲ್ಲ. ಯಾಕೆಂದ್ರೆ ರಾಷ್ಟ್ರಾಧಿಪತಿನೇ ಗುರು ಆಗಿರೋದ್ರಿಂದ, ನಾನು ನನ್ನ ಮನೆಗೆ ಯಜಮಾನನಾಗಿರೋದ್ರಿಂದ ನಾನು ನನ್ನ ಮನೆಗೆ ಕೆಟ್ಟದನ್ನು ನಾನು ಬಯಸೋದಿಲ್ಲ. ಅದರಿಂದ ಆ ರಾಷ್ಟ್ರಾಧಿಪತಿ ಗುರುನೇ ಆಗಿರೋದ್ರಿಂದ ದೊಡ್ಡ ಮಟ್ಟದ ಡ್ಯಾಮೇಜ್ ನೀವು ಅನ್ಕೊಳ್ಬೇಡಿ. ಅನುಕೂಲಕರವಾದಂತಹ ದಿನಗಳು ಸಿಗುತ್ತೆ, ಆದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಒಂದು ದಿನ ಪ್ರಯತ್ನ ಮಾಡೋದನ್ನು ಒಂದು ವಾರ ಪ್ರಯತ್ನ ಮಾಡಬೇಕು. ವಾರ ಆಗುವಂಥದ್ದು ತಿಂಗಳಾಗತ್ತೆ. ಅದರಿಂದ ಸ್ವಲ್ಪ ಲೇಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಆದ್ರೆ ಆದಾಯ ವ್ಯಯ ತುಂಬಾ ಚೆನ್ನಾಗಿದೆ. ನಿಮಗೆ ಕೇವಲ ₹5 ಅಷ್ಟು ಆದಾಯ ಇದ್ರೆ ₹14 ಅಷ್ಟು ಲಾಭ ಸಿಗುವಂತ ಸಾಧ್ಯತೆಗಳು ಚೆನ್ನಾಗಿದೆ. ಇದೆಲ್ಲವೂ ಸಹ ನಿಮಗೆ ಅನುಕೂಲಕರವಾದಂತಹ ದಿನಗಳನ್ನ ಖಂಡಿತವಾಗಿ ಕೊಡುತ್ತೆ ಈ ದ ಧನುಸ್ ರಾಶಿಯವರಿಗೆ. ಅದಕ್ಕೆ ಧನುಸ್ ರಾಶಿಯವರು ಅನುಕೂಲಕರವಾದಂತಹ ದಿನಗಳನ್ನು ನೋಡಬಹುದು. ಅದೇ ರಾಷ್ಟ್ರಾಧಿಪತಿ ಆದಂತವರು ಗುರುಗ್ರಹ ದೋಷದಲ್ಲಿರುವಂತವರು ಗುರುಗ್ರಹ ಬಿಟ್ರೆ ಮಿಕ್ಕಿದ್ದೆಲ್ಲವೂ ಶನಿ ಚೆನ್ನಾಗಿದ್ದಾರೆ, ಶುಕ್ರ ಚೆನ್ನಾಗಿದ್ದಾರೆ, ರಾಹುಕೇತುಗಳು ಬದಲಾವಣೆಗಳು ಇವೆಲ್ಲವೂ ಅನುಕೂಲವಾಗಿರುತ್ತೆ. ಅದರಿಂದ ರಾಷ್ಟ್ರಾಧಿಪತಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು. ಅದಕ್ಕೆ ಗುರುರಾಯರ ಪ್ರಾರ್ಥನೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇದನ್ನು ಶ್ಲೋಕಗಳು ಹೇಳ್ಕೊಳ್ಳಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಆ ಶ್ಲೋಕಗಳನ್ನ ಹೇಳ್ಕೊಳ್ಳಿ. ರಾಯರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಜಾಸ್ತಿ. ರಾಷ್ಟ್ರಾಧಿಪತಿಯಾದಂಥವ್ರೆ ಅವರಿಗೂ. ಮತ್ತೆ ಆದಾಯ ವ್ಯಯಲವು ಏನು ಚೆನ್ನಾಗಿದೆ, ಶುಕ್ರನ ಯೋಗ ಫಲ ಚೆನ್ನಾಗಿದೆ, ಶನಿ ಚೆನ್ನಾಗಿದ್ದಾರೆ. ಮಿಕ್ಕಿದ ಮನೆಯ ಕೆಲಸ ಮಾಡುವಂತ ಜಾಗದಲ್ಲಿ ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ, ಸಹಪಾಠಿಗಳಿಂದ ಸಹಕಾರ ಸಹಯೋಗ ಸಿಗುತ್ತೆ. ನೀವು ಮನೆಯಂತ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಸಿಗುತ್ತೆ, ಹೈನುಗಾರಿಕೆಯಲ್ಲಿ ಉತ್ತಮವಾದ ಲಾಭಗಳಿಗೆ ಸಿಗುತ್ತೆ, ಬಿಸ್ನೆಸ್ ಅಲ್ಲಿ ಲಾಭ ಚೆನ್ನಾಗಿ ಸಿಗುತ್ತೆ. ನೆಗೆಟಿವ್ಗಿಂತ ಪಾಸಿಟಿವೇ ಚೆನ್ನಾಗಿರೋದ್ರಿಂದ ಧನುಸ್ ರಾಶಿಯವರು ಯಾವ ತೊಂದರೆ ತಾಪತ್ರಗಳು ಸಹ ಅನುಭವಿಸುವಂತ ಸಾಧ್ಯತೆಗಳು ಬರೋದಿಲ್ಲ. ರಾಷ್ಟ್ರಾಧಿಪತಿ ಬಂದು ಗುರುನಾಗಿರೋದ್ರಿಂದ ನೀವು ಸಂಖ್ಯೆ ಯೂಸ್ ಮಾಡ್ಬೇಕಾದ್ರೆ 3 ಸಂಖ್ಯೆನ ಜಾಸ್ತಿ ಯೂಸ್ ಮಾಡಿ. 3 ಸಂಖ್ಯೆ ತುಂಬಾ ಚೆನ್ನಾಗಾಗುತ್ತೆ. ಯಾವ್ದು ಸಂಖ್ಯೆ ಯೂಸ್ ಮಾಡಬಾರ್ದು ಅಂತ ಅಂದ್ರೆ ನೋಡಿ, 3ನೇ ತಾರೀಕು ತುಂಬಾ ಅನುಕೂಲ. ಅದೇ 3 ಬಿಟ್ಟು ನೀವು 6ಕ್ಕೆ ಹೋದ್ರೆ ಅನಾನುಕೂಲ. ನಿಮಗೆ 12ನೇ ತಾರೀಕು ಉತ್ತಮವಾದಂತ ಅನುಕೂಲ, 15ನೇ ತಾರೀಕು ಹೋದ್ರೆ ಅನಾನುಕೂಲ. ಅದೇ ನಿಮಗೆ 21ನೇ ತಾರೀಕು ಹೋದ್ರೆ ಉತ್ತಮವಾದಂತ ಅನುಕೂಲ. ಅದೇ ನೀವು 24ನೇ ತಾರೀಕು ಹೋದ್ರೆ ಅನಾನುಕೂಲ.
ಆದ್ದರಿಂದ ಅದು ಜಾಸ್ತಿ ಅನುಕೂಲವಾಗಿರುವಂಥ ದಿನಗಳನ್ನು ಯೂಸ್ ಮಾಡಿ. ಈ ಜಾಸ್ತಿ ಯೂಸ್ ಮಾಡಬೇಕಾಗಿರುವಂಥ ಬಣ್ಣ ಯಾವುದು ಅಂತ ಅಂದ್ರೆ, ಈ ಬಣ್ಣಗಳು ಸಂಖ್ಯೆಗಳು ಯಾವುದು ಬದಲಾವಣೆಗಳೇನಲ್ಲ, ವರ್ಷಕ್ಕೂ ಏನು ಬದಲಾವಣೆ ಆಗೋದಿಲ್ಲ. ಜೀವನ ಪರ್ಯಂತವಾಗಿ ಇದೇ ಸಂಖ್ಯೆ, ಇದೇ ನಂಬರ್, ಇದೇ ಬಣ್ಣಗಳಿರುತ್ತೆ. ಜಾಸ್ತಿ ಅರಿಶಿಣ ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ, ಕೇಸರಿ ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ. ಯಾವ್ದನ್ನು ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ಬೇಕು ಅಂದ್ರೆ, ಗ್ರೀನ್ ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಬೇಡಿ. ನಿಮಗೆ ಹಸಿರು ಬಣ್ಣ ನಿಮಗೆ ನಿಮ್ಮ ಹೆಸರಿಗೆ ಆಗ್ಬರೋದಿಲ್ಲ. ಹಸಿರು ಬಣ್ಣ ಹಾಕಿದಾಗ ಎಲ್ಲವೂ ಸಹ ನಿಮಗೆ ಕಿರಿಕಿರಿ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಕೇಸರಿ ಬಣ್ಣ, ಅರಿಶಿಣ ಬಣ್ಣ, ಈ ದೇವರಿಗೆ ಉಡಿಸುವಂತಹ ಆಲ್ಮೋಸ್ಟ್ ರಿಲೇಟೆಡ್ ಬಣ್ಣಗಳೆಲ್ಲವೂ ಸಹ ನಿಮಗೆ ಅನುಕೂಲವಾಗಿರುವಂತದ್ದೇ. ಬಿಳಿಯ ಬಣ್ಣವೂ ಸಹ ಯೂಸ್ ಮಾಡಬಹುದು. ಇವೆಲ್ಲವೂ ಸಹ ಸ್ವಲ್ಪ ಅರಿಶಿಣ ಬಣ್ಣವನ್ನು ಮಾತ್ರ ಅವಾಯ್ಡ್ ಮಾಡಿ. ಮತ್ತೆ ರಾಷ್ಟ್ರೀಯಾಧಿಪತಿ ಗುರು ಆಗಿರುತ್ತ ಗುರುವಿನ ಪ್ರಾರ್ಥನೆ, ಗುರು ರಾಯರ ಪ್ರಾರ್ಥನೆ, ದತ್ತಾತ್ರೇಯ, ಸಾಯಿಬಾಬಾ, ಮತ್ತೆ ರಾಘವೇಂದ್ರ ಸ್ವಾಮಿಯಿಂದ ಇವೆಲ್ಲವೂ ಸಹ, ಅಜ್ಜಯ್ಯನವರು, ಇವೆಲ್ಲವೂ ಸಿದ್ಧಲಿಂಗೇಶ್ವರ ಸ್ವಾಮಿ, ಇವೆಲ್ಲವೂ ಸಹ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅನುಕೂಲಕರವಾದಂತಹ ದಿನಗಳನ್ನ ಧನುಸು ರಾಶಿಯವರು ಖಂಡಿತವಾಗಿ 2026. ಈ ಮಕರ ರಾಶಿಗೆ ನೋಡಿ, ಎಷ್ಟೋ ದಿನಗಳಿಂದಲೂ ಸಹ ಕಷ್ಟದ ದಿನಗಳನ್ನ ಕಂಡಿದ್ದೀರಿ. ತುಂಬಾ ಕಷ್ಟಕರವಾದಂತಹ ವಾತಾವರಣಗಳನ್ನು ನೋಡಿದ್ದೀರಿ. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಘರ್ಷಣೆ, ಗಲಾಟೆ, ಗೊಂದಲ, ನ್ಯಾಯಾಲಯ, ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿ, ಇದೆಲ್ಲವೂ ಸಹ ಅನುಭವಿಸಿದಂತಹ ರಾಶಿ ಯಾವುದು ಅಂತ ಅಂದ್ರೆ ಅದು ಮಕರ ರಾಶಿ. ಸುಮಾರು 7-8 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ಕೆಲಸಕ್ಕೆ ತೊಂದರೆಗಳು, ತಾಪತ್ರಗಳು, ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟದ ವಾತಾವರಣಗಳನ್ನೇ ಕಂಡಂತಹ ಮಕರ ರಾಶಿ. ಶುಕ್ರನ ಯೋಗ ಫಲ ಅನ್ನೋದೊಂದು ಬಿಟ್ರೆ ಮಿಕ್ಕಿದ್ದೆಲ್ಲವೂ ಸಹ ಏನ್ರಿ, ಕೈ ಹಾಕಿದ್ದೆಲ್ಲವೂ ಸಹ ನಷ್ಟ ಅನ್ನುವಂತಹ ವಾತಾವರಣಗಳನ್ನ ಕಂಡಂತಹ ಮಕರ ರಾಶಿ ಶತ್ರು ಬಾಧೆಗಳಿಂದ ಕೂಡಿತ್ತು, ಕುಹಕ ಮನಸ್ಸುಗಳಿಂದ ಕೂಡಿತ್ತು, ತೊಂದರೆ ತಾಪತ್ರಗಳಲ್ಲಿ ಕೂಡಿತ್ತು. ಏನು ಮಾಡಕ್ ಹೋದ್ರು ಒಂದಲ್ಲ ಒಂದು ಅವಘಡಗಳಿಂದಲೇ ಕೂಡಿದಂತಹ 2025ನೇ ಇಸ್ವಿ, 2026ನೇ ಇಸ್ವಿಯ ಯುಗಾದಿ ಹಬ್ಬ ಆದ ನಂತರದಲ್ಲಿ, ಅಂದ್ರೆ 19ನೇ ತಾರೀಕಿಂದಲೇ ಸಹ ಉತ್ತಮವಾದಂತಹ ವರ್ಷವಾಗಿ, ಉತ್ತಮವಾದಂತಹ ಜೀವನವನ್ನ ರೂಪಿಸಿಕೊಳ್ಳೋದ್ರಲ್ಲಿ, ಉತ್ತಮವಾದಂತಹ ಕನಸನ್ನ ಕಾಣುವುದರಲ್ಲಿ, ಉತ್ತಮವಾದಂತಹ ಬಾಂಧವ್ಯವನ್ನ, ಉತ್ತಮವಾದಂತಹ ಗಳಿಕೆಯನ್ನ, ಉತ್ತಮವಾದ ದಿನಗಳನ್ನ ಎಲ್ಲವೂ ಕಂಡು ಹಳೆಯದನ್ನೆಲ್ಲವೂ ಸಹ ಮರೆಯುವಂತಹ ವರ್ಷವಾಗಿ 2026 ಇರುತ್ತೆ. 2026ರಲ್ಲಿ ಮಕರ ರಾಶಿಯವರಿಗೆ ಎಲ್ಲವೂ ಯೋಗ ಫಲವೇ, ಎಲ್ಲವೂ ಯೋಗ ಫಲವೇ. ಆದರೆ ನಾವು ಕಷ್ಟದಲ್ಲಿದ್ದಾಗ, ಸಮಸ್ಯೆಗಳಲ್ಲಿದ್ದಾಗ, ತೊಂದರೆ ತಪ್ಪತೆಗಳಲ್ಲಿದ್ದಾಗ ನಮಗೆ ಸಹಯೋಗವನ್ನು ಮಾಡಿದಂಥವರಿಗೆ ಋಣವನ್ನು ತೀರಿಸುವಂತಹ ದಿನಗಳು ನಿಮಗೆ ಬರುತ್ತೆ. ಸ್ವಲ್ಪ ಲಾಸ್ ಆಗಿರುವಂಥದ್ದು, ತೊಂದರೆಗಳಾಗಿರುವುದಕ್ಕೆ ಸ್ವಲ್ಪ ಸಾಲ ಮಾಡಬೇಕಾಗಿರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಹಣಕಾಸಿನ ಗೊಂದಲಗಳು, ಹಣಕಾಸಿನ ಸ್ವಲ್ಪ ನಷ್ಟದ ವಾತಾವರಣಗಳು, ಹಣಕಾಸಿಗೋಸ್ಕರವಾಗಿ ಸ್ವಲ್ಪ ಸಾಲದ ಬಾಧೆ ಮಾಡುವಂತಹ ಸಾಧ್ಯತೆಗಳು, ಇದೆಲ್ಲವೂ ಸಹ ಇರುತ್ತೆ. ಯಾಕೆಂದ್ರೆ ನನ್ನ ಆದಾಯ ಕೇವಲ ₹2 ಇದ್ರೆ ನಾನು ಮಾಡಬೇಕಾಗಿರುವಂತ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತೆ. ಎಷ್ಟು ಖರ್ಚಿರುತ್ತೆ ಅಂದ್ರೆ, ಬರೀ ₹2 ಖರ್ಚು ಆದಾಯ ಬಂತು, ₹8 ಅಷ್ಟು ಖರ್ಚು ಮಾಡ್ಬೇಕಲ್ಲ ಅನ್ನುವಂತ ವಾತಾವರಣಗಳು ಬರುತ್ತೆ. ₹8 ಅಷ್ಟು ಹೂಡಿಕೆಯನ್ನ, ₹8 ಅಷ್ಟು ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡ್ತಿರ್ತೀವಿ ನಾವು. ಈ ಮಕರ ರಾಶಿಯವರಿಗೆ ಶುಕ್ರನೇ ಮಾರಕನಾಗಿದ್ದಾರೆ, ಶುಕ್ರನೇ ತೊಂದರೆ ತಾಪತ್ರಗಳನ್ನು ಕೊಡುವನಾಗಿದ್ದಾನೆ. ಶನಿಯ ಕಷ್ಟದಿಂದ ಅಭಿಯುಕ್ತರಾದ್ವಿ, ಶನಿ ಯೋಗ ಬಂತು, ಶನಿಯ ಕಷ್ಟದಿಂದ ನಮಗೆ ಪಾರಾದ್ವಿ ಅಂತ ಅಂದ್ರೆ ಸ್ವಲ್ಪ ಶುಕ್ರ ಬರ್ತಾನೆ. ಶುಕ್ರ 2026 ಸಂಪೂರ್ಣವಾಗಿ ಹಣಕಾಸಿನ ಗೊಂದಲವನ್ನ ತಂದು ಕೊಡ್ತಾ ಇರ್ತಾನೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಯಾರಾದ್ರೂ ಹಣಕಾಸನ್ನ ಕೇಳಿದಾಗ ದಾನ ಕೊಡೋದು, ಸಹಾಯ ಮಾಡ್ತೀನಿ ಅನ್ನುವಂಥದ್ದು, ನಾನು ಏನೋ ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ನಾನು ಸ್ವಲ್ಪ ಏನೋ ಅವ್ರಿಗೆ ಒಳ್ಳೇದಾಗೋಕ್ ಹೋಗ್ತೀನಿ ಅನ್ನುವಂಥದ್ದು, ಇದೆಲ್ಲವೂ ಸಹ ನಿಮಗೆ ಯಾವುದೂ ಸಹ ನಿಮ್ಗೆ ಆಗೋದಿಲ್ಲ. ಇವತ್ತ ಅವ್ರು ಕಷ್ಟ ಅಂತ ಬಂದಿದ್ದಾರೆ, ಇವತ್ತು ನಿಮ್ಮನ್ನು ಹೆಲ್ಪ್ ತಗೋಳ್ತಾರೆ, ನಿಮ್ಮಿಂದ ಸಹಯೋಗವನ್ನು ಮಾಡ್ತಾರೆ, ಕೊನೆಗೆ ಅದನ್ನ ಯಾವ್ದು ಸಹ ಅವರು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಎಲ್ಲವೂ ಮರೆತು ಕೊನೆಗೆ ನನಗೆ ದುಷ್ಪನ್ನ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ರಿಂದ ಹಣಕಾಸಿನ ಇನ್ನೊಬ್ಬರಿಗೆ ನೆರವಾಗುವುದನ್ನ ಕಡಿಮೆ ಮಾಡ್ಕೊಳ್ಳಿ. ಹಣಕಾಸಿನ ಹೂಡಿಕೆಯನ್ನ ನೀವು ನೋಡ್ಕೊಂಡು ಮಾಡಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯಾವಾರಾದ್ರೂ ಸಹ ನಮಗೆ ಕಂಟಕವಾಗಬಹುದು. ಸಾಲದ ಬಾಧೆಗೆ ನಮಗಿನ ತಗೊಂಡೋಗೋದನ್ನ ತಳ್ಳಬಹುದು. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ. ಅದನ್ನ ಬಿಟ್ರೆ ಎಲ್ಲ ಕಷ್ಟಗಳಿಂದ ವಿಮುಕ್ತರಾಗುವಂತ ದಿನಗಳು 2026 ಇರುತ್ತೆ. 26 ಕಾರಾಗೃಹ ವಾಸಗಳು ನಿಮಗೆ ಮುಕ್ತಾಯವಾಗುತ್ತೆ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ನ್ಯಾಯಗಳು ಬರುತ್ತೆ ನಿಮಗೆ. ನ್ಯಾಯಾಲಯದಲ್ಲಿ ನಿಮಗೆ ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ.
ಪೊಲೀಸ್ ಸ್ಟೇಷನ್ ಮೆಟ್ಲತ್ತುವಂಥದ್ದೆಲ್ಲವೂ ಸಹ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಯಾವುದೇ ನಿಂದನೆಗಳೆಲ್ಲವೂ ಸಹ ಕಡಿಮೆ ಆಗುತ್ತೆ. ಅಪರಾಧಗಳು ಅಪನಿಂದನೆಗಳು ಕಡಿಮೆ ಆಗುತ್ತೆ. ಮತ್ತೆ ನಿಮಗೆ ಉತ್ತಮವಾದಂತಹ ಬಾಂಧವ್ಯ ಸಿಗುತ್ತೆ. ನಿಮಗೆ ಕಷ್ಟದಲ್ಲಿದ್ದಾಗ ಯಾರು ಬರ್ಲಿ ಅಂತ, ಸುಖದಲ್ಲಿದ್ದಾಗಲೂ ಸಹ ಯಾರಾದರೂ ನೆರವಿಗೆ ಬರ್ತಾರೆ. ನಿಮಗೆ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ಸೌಖ್ಯವಾಗಿರುತ್ತೆ. ದೇವತಾ ಆಶೀರ್ವಾದ, ದೇವರ ಅನುಗ್ರಹ 2026 ಸಂಪೂರ್ಣವಾಗಿ ಮಕರ ರಾಶಿಯವರಿಗೆ ಇರುತ್ತೆ. ರಾಷ್ಟ್ರಾಧಿಪತಿಯಾದಂಥವ್ರು ಶನಿಗ್ರಹ, ದೋಷದಲ್ಲಿದ್ದಂಥವ್ರು ಇದುವರೆಗೂ ಶನಿಗ್ರಹನೇ. ಶನಿಗ್ರಹದ ಯೋಗ ಫಲ ತುಂಬಾ ಚೆನ್ನಾಗಿದೆ. ಎಲ್ಲ ಗ್ರಹಗತಿ ಯೋಗ ಫಲವು ಚೆನ್ನಾಗಿದೆ. ಶುಕ್ರ ಮಾತ್ರ ಸ್ವಲ್ಪ ಮಾರಕನಾಗಿರ್ತಾನೆ. ಅದನ್ನ ಬಿಟ್ರೆ ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಎಚ್ಚರಿಕೆ ವಹಿಸಿ. ಯಾಕೆ ಶುಕ್ರ ಚೆನ್ನಾಗಿಲ್ವಲ್ಲ, ಅದಕ್ಕೋಸ್ಕರವಾಗಿ ಇನ್ವೆಸ್ಟ್ ಮಾಡ್ತೀರಿ, ಯಾವ್ದಾದ್ರು ಹೂಡಿಕೆ ಮಾಡ್ತೀರಿ, ಯಾವ್ದಾದ್ರು ಲೇವದಿ ವ್ಯವಹಾರವನ್ನು ಮಾಡ್ತೀರಿ, ಇದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಂಡು ಮಾಡ್ಕೋಬೇಕು. ಯಾಕೆ ಇದುವರೆಗೂ ಎಡವಿದ್ದೀರಿ, ಮುಂದೆ ಎಡವೋದ್ ಬೇಡ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅದ ಆಲೋಚನೆಗಳನ್ನು ಮಾಡಿ, ಕುಟುಂಬ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ, ಕುಟುಂಬ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಇಟ್ಕೊಳ್ಳಿ. ಅವ್ರ ಜೊತೆ ಮಾಡುವಂತಹ ತೀರ್ಮಾನಗಳನ್ನ ಜೊತೆಯಲ್ಲಿ ತೀರ್ಮಾನವನ್ನು ಮಾಡಿ ಅನಂತರದಲ್ಲಿ ಅದು ಡಿಸಿಷನ್ ತಗೊಳ್ಳಿ. ಇದೆಲ್ಲವೂ ಸಹ ಅನುಕೂಲವಾಗುವಂತದ್ದೇ. ಕುಟುಂಬದಲ್ಲಿ ಸೌಖ್ಯವಾಗಿರುತ್ತೆ, ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು ಚೆನ್ನಾಗಿ ಆಗುತ್ತೆ, ಲಾಭ ಮತ್ತೆ ನೆಮ್ಮದಿಯ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ರಾಷ್ಟ್ರಾಧಿಪತಿ ಶನಿ ಇದ್ದಾಗ ಶನಿಯ ಉಪಾಸನೆ, ಹನುಮಂತನ ಗಟ್ಟಿಯಾಗಿ ಇಟ್ಕೊಳ್ಳಿ. ಹನುಮಂತನ ಪ್ರಾರ್ಥನೆ ಸದಾಕಾಲ, ಹನುಮಂತನ ಪ್ರಾರ್ಥನೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಇದು ಜಾಸ್ತಿ ನಿದ್ರೆ ಪಠನೆ ಮಾಡಿದ್ವಿ. ಆಂಜನೇಯಾತ್ಮ ವೀರಾಧಿಪಿತನು ಹನುಮ ಪ್ರಚೋದಯಾತ್, ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಬಹಳ ಅನುಕೂಲವಾದಂತಹ ವರ್ಷವು 2026 ಮಕರ ರಾಶಿಯವರಿಗೆ ಖಂಡಿತವಾಗಿ ಲಾಭದಾಯಕವಾಗಂತೂ ಖಂಡಿತವಾಗಿ ಇದೆ. ನಮಸ್ಕಾರ. ಹಾ, ಈ ರಾಶಿಯವರಿಗೆ ನೋಡಿ, ಈ ಮಕರ ರಾಶಿಯವರಿಗೆ ಶನಿ ಅಧಿಪತಿ ಆಗಿರೋದ್ರಿಂದ 8 ಸಂಖ್ಯೆ ತುಂಬಾ ಚೆನ್ನಾಗಿ ಆಗ್ಬಾರ್ದು. ಸಂಖ್ಯೆ ಒಂದು ಇವ್ರಿಗೆ ಆಗೋದಿಲ್ಲ. ಒಂದೇ ಒಂದು ಸಂಖ್ಯೆ ಸಿಂಗಲ್ ನಂಬರ್ ಇದೆಯಲ್ಲ, ಅದಾಗೋದಿಲ್ಲ. ಅದೇ ತರ 10ನೇ ತಾರೀಕು ಆಗೋದಿಲ್ಲ ನಿಮಗೆ. ಇವ್ರಿಗೆ 19ನೇ ತಾರೀಕು ಆಗೋದಿಲ್ಲ. ಈ ಎಲ್ಲವೂ ಸಹ ಎಚ್ಚರಿಕೆಯ ಸೂಚನೆಯನ್ನೇ ಕೊಡುತ್ತೆ. ನೀವು ಮಾಡ್ಬೇಕಾಗಿರುವಂತ 8 ಸಂಖ್ಯೆನ ಜಾಸ್ತಿ ಯೂಸ್ ಮಾಡಿ. ಕೆಂಪು ಬಣ್ಣವನ್ನ, ಯಾವುದೇ ಕೆಂಪು ಬಣ್ಣ ಇದ್ರೂ ಅದನ್ನ ಯೂಸ್ ಮಾಡಬೇಡಿ. ನೀಲಿ ಬಣ್ಣ ಜಾಸ್ತಿ ಯೂಸ್ ಮಾಡಿ. ನೀಲಿ ಕಲರ್ ತುಂಬಾ ಎಷ್ಟೇ ವೆರೈಟಿ ನೀಲಿ ಬಂದ್ರು ಸಹ ಅದನ್ನ ಯೂಸ್ ಮಾಡಿ. ನೀಲಿ ಬಣ್ಣ, ಬಿಳಿಯ ಬಣ್ಣ, ಮತ್ತೆ ಹಸಿರು ಎಲ್ಲ ಬಣ್ಣವನ್ನು ಯೂಸ್ ಮಾಡಿ. ನೀವು ಯೂಸ್ ಮಾಡಬಾರ್ದಲ್ಲೇ ಇರುವಂತ ಬಣ್ಣ ರೆಡ್ ಬಣ್ಣ, ಕೆಂಪು ಬಣ್ಣವನ್ನ ಖಂಡಿತವಾಗಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾ, ಮತ್ತೆ ದಿನಾಂಕಗಳಲ್ಲಿ ನಿಮಗೆ 8 ಸಂಖ್ಯೆ ತುಂಬಾ ಚೆನ್ನಾಗುತ್ತೆ. 8 ರಿಲೇಟೆಡ್ ಏನ್ ಸಿಗುತ್ತೆ ಅದನ್ನೆಲ್ಲವೂ ಸಹ ಯೂಸ್ ಮಾಡಿ. 8 ಸಂಖ್ಯೆ ನಮಗೆ 26 8 ಬೀಳುತ್ತೆ ಅಲ್ವಾ, 8ನೇ ತಾರೀಕಲ್ಲಿ 8ನೇ ತಾರೀಕು ಸಿಗುತ್ತೆ. ಅದೇ ನಿಮಗೆ 8 ಅಂತ ತೆಗೆದುಕೊಂಡಾಗ 17ನೇ ತಾರೀಕು 8 ಬೀಳುತ್ತೆ ನಿಮಗೆ ಕೂಡಿದಾಗ. ಇಂಥದನ್ನು ಜಾಸ್ತಿ ಯೂಸ್ ಮಾಡಿ, ಅನುಕೂಲವಾಗುತ್ತೆ. ಮತ್ತೆ ಈ ವರ್ಷದಲ್ಲಿ ಉತ್ತಮವಾದಂತಹ ವರ್ಷ. ಕಷ್ಟಗಳೆಲ್ಲವೂ ಸಹ ನೀಗಿ ಸುಖವನ್ನ ನಿರೀಕ್ಷೆ ಮಾಡುವಂತ, ಸುಖದ ಅನುಕೂಲವನ್ನ ಆನಂದಿಸುವಂತಹ ವರ್ಷಗಳು 2026 ಕುಂಭರಾಶಿಯ ವರ್ಷ. ಭವಿಷ್ಯ ಕುಂಭರಾಶಿಗೆ ನೋಡಿ, ಒಂದಲ್ಲ ಎರಡಲ್ಲ ಸುಮಾರು ಗ್ರಹಗತಿಗಳ ದೋಷಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಈಗಾದಂತಹ ಗ್ರಹಣ ದೋಷವೂ ಸಹಿತ ಅವ್ರಿಗೆ ಇರುತ್ತೆ. ಗ್ರಹಣ ಕಾಲದ ದೋಷಗಳು ಸಹ, ಸೂರ್ಯಗ್ರಹಣ ಬಂತು ಅಂತಂದ್ರೆ ಸಾಕು ಕುಂಭರಾಶಿಗೆ ದೋಷ. ಒಂದು ಚಂದ್ರಗ್ರಹಣ ದೋಷ ಬಂತು ಅಂತ ಅಂದ್ರೆ ಕುಂಭರಾಶಿಗೆ ದೋಷ. ಇಂತಹ ದೋಷಗಳಿಂದಲೇ ಕೂಡಿರುವಂತದ್ದು ಕುಂಭರಾಶಿ. ಕುಂಭರಾಶಿಗೆ ನೋಡಿ, 2026ನೇ ಇಸ್ವಿ ಒಂದು ರೀತಿಯಾದಂತಹ ಮಿಶ್ರ ಫಲವನ್ನ, ಒಳಿತನ್ನು ನೋಡ್ಬೋದು, ಹಂಗೆ ರೀತಿ ಕೆಟ್ಟದನ್ನು ನೋಡ್ಬೋದು. ಇನ್ನು ಕೆಲವು ವರ್ಷಗಳ ಕಾಲ, ಕೆಲವು ಒಂದು ವರ್ಷದ ಕಾಲದವರೆಗೂ ಸಹ ಮಾತ್ರ 7.5 ಇರುತ್ತೆ. 7.5 ಮೇಲೆ ಮುಕ್ತಾಯವಾಗುತ್ತೆ, ಸಂಪೂರ್ಣವಾದಂತ ಬಿಡುಗಡೆ ಆಗ್ಬಿಡುತ್ತೆ. ಇನ್ನು 30 ವರ್ಷದ ತನಕನೂ ಸಹ ಶನಿ ನಿಮ್ಮ ಹತ್ರ ತಿರುಗೂ ಸಹ ನೋಡೋದಿಲ್ಲ. ಅಂತಹ ವಾತಾವರಣಗಳನ್ನ ನೋಡಬಹುದು. ಮತ್ತೆ ಈ ಕುಂಭರಾಶಿಯವರಿಗೆ ಜನ್ಮದಲ್ಲಿರುವಂತಹ ಬುಧ ಮತ್ತೆ ರಾಹು ಕೆಲವು ಆರಂಭದ ದಿನಗಳಲ್ಲಿ ಇರ್ತಾರೆ. ಆರಂಭ ಅಂದ್ರೆ ಮಾರ್ಚ್ ಅಂಡ್ ಏಪ್ರಿಲ್ ತನಕನೂ ಸಹ ಇರ್ತಾರೆ. ಆಮೇಲೆ ಮೇ ತಿಂಗಳ ಮೇಲೆ ಒಂದು ಬದಲಾವಣೆಗಳಾಗುತ್ತೆ. ಎಲ್ಲ ಆಗೋದ್ರಿಂದ ಆರಂಭದಲ್ಲಿ ಮೇ ತಿಂಗಳ ತನಕನೂ ಸಹ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಗಳಾಗತ್ತೆ. ವ್ಯವಹಾರದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಹೆಚ್ಚು ಕಡಿಮೆ ಆಗತ್ತೆ. ಶತ್ರು ಬಾಧೆಗಳು ಜಾಸ್ತಿ ಆಗತ್ತೆ. ಕೆಲಸ ಮಾಡುವಂತ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾನು ಹೇಳೋದು, ಮೇ ತಿಂಗಳ ತನಕನೂ ಯಾರು ಭೂಮಿ ಖರೀದಿ ಮಾಡಕ್ ಹೋದ್ರೆ ಭೂಮಿಯಲ್ಲಿ ಕಲಹಗಳಾಗುವಂಥದ್ದು, ಭೂಮಿಯಲ್ಲಿ ದೋಷ ಇರುವಂತ ಭೂಮಿಗಳು ಸಿಗುವಂಥದ್ದು, ಅಲ್ಲಿ ಭೂಮಿಯಿಂದಲೇ ಸಣ್ಣ ಪುಟ್ಟ ತೊಂದರೆಗಳು ತಾಪತ್ರೆಗಳು ಅನುಭವಿಸುವಂತ ಸಾಧ್ಯತೆಗಳು ಮೇ ತಿಂಗಳ ತನಕನೂ ಸಹ ಇರುತ್ತೆ. ಮೇ ತಿಂಗಳಾದ್ಮೇಲೆ ಭೂಮಿ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಅಲ್ಲಿ ತನಕನೂ ಭೂಮಿ ಖರೀದಿ ಮಾಡ್ಲಿಕ್ಕೆ ಯೋಚನೆ, ಭೂಮಿಗೆ ಸಂಬಂಧಪಟ್ಟಂತ ಯಾವುದೇ ರಿಲೇಟೆಡ್ ವರ್ಗಗಳನ್ನ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ.
ಅನಂತರದಲ್ಲಿ ಶನಿ ಆ ನಾಗ್ಲಿ 7.5 ಶನಿ ಇದ್ದಾರೆ, 2ನೇ ಮನೆ ಶನಿ ಇದ್ದಾಗ 7.5 ಶನಿ ಇರ್ತಾರೆ. ಶನಿ ಬಂದಾಗ ಎಂಡಲ್ಲಿ ಸ್ವಲ್ಪ ಅನುಕೂಲವಾಗ್ತಾ ಇರುತ್ತೆ ಅಂತ, ಕೋಪ ಕಡಿಮೆ ಆಗಿದೆ, ವ್ಯವಹಾರವೆಲ್ಲವೂ ಸಹ ತೊಂದರೆ ತಾಪತ್ರಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇದೆಲ್ಲವೂ ಆಗಿದ್ರೂ ಸಹ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ. ಆಗಾಗ್ಲೇ ಸ್ವಲ್ಪ ಸಾಲದ ಬಾಧೆಗಳು ಜಾಸ್ತಿ ಆಗ್ತಿದೆ. ಕೆಲಸ ಮಾಡಕ್ ಹೋದಾಗ ಎಲ್ಲೇ ಒಂದು ಸ್ವಲ್ಪ ಕೈ ಸುಟ್ಕೊಳ್ಳುವಂಥದ್ದು, ಸ್ವಲ್ಪ ಆ ಆ, ಲಾಭಕ್ಕಿಂತಲೂ ಸ್ವಲ್ಪ ನಷ್ಟದ ವಾತಾವರಣದಲ್ಲೇ ಇದ್ದೀವಿ ಸ್ವಾಮಿ ಎನ್ನುವಂಥದ್ದು, ಇದೆಲ್ಲವೂ ಸಹ ಜಾಸ್ತಿ ಆಗ್ತಾ ಇರುತ್ತದೆ. ಜಾಸ್ತಿ ಅಂತ ಏನಕ್ಕಾಗಿತ್ತ ಅಂದ್ರೆ, ನಿಮಗೆ ಒಂದಲ್ಲ ಎರಡಲ್ಲ ಸುಮಾರು ಗ್ರಹಘಾತಿ ದೋಷಗಳು ಬರುತ್ತೆ. ಜನ್ಮದಲ್ಲಿರುವಂತಹ ರಾಹುಗ್ರಹ ಯಾವಾಗಲೂ ಸಹ ಒಂದು ರೀತಿದಂತ ವಿರುದ್ಧವಾದಂತಹ ಚಿಂತನೆಯನ್ನೇ ಕೊಡ್ತಾರೆ. ನಾನು ಯೋಚನೆ ಮಾಡ್ತಿದ್ದೆಲ್ಲವೂ ಸಹ ಸ್ವಲ್ಪ ವಿರುದ್ಧವಾಗಿರುತ್ತೆ. ಅಂದ್ರೆ ಲಾಭಕ್ಕಿಂತಲೂ ಸಹ ಅದು ಲಾಭದ ಮಾರ್ಗವನ್ನ ಬಿಟ್ಟು ಬೇರೆ ಅನ್ಯ ಮಾರ್ಗದಲ್ಲಿ ಹಿಡಿದಿರುತ್ತದೆ. ಅಂತಹ ಯೋಚನೆಗಳೇ ಬರ್ತಾ ಇರ್ತದೆ. ಪ್ರಯತ್ನ ಎಲ್ಲವೂ ಸಹ ಅಡೆತಡೆಗಳಿಂದಲೇ ಕೂಡಿರುವಂತಹ ವಾತಾವರಣಗಳನ್ನ ರಾಹುಗ್ರಹ ತಂದುಕೊಡ್ತಿರ್ತಾರೆ. ಜೊತೆಯಲ್ಲಿ ಬುಧ ಬಂದಾಗ ಬುದ್ಧಿ ಮಂದಗತಿ ಆಗುತ್ತೆ. ಚಿಂತನೆಯೂ ಸಹ ನಮಗೆ ನಷ್ಟದ ಚಿಂತನೆಗಳಲ್ಲಿ ಜಾಸ್ತಿ ಸಕ್ಸಸ್ ಮಾಡುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ. ಶುಕ್ರನು ಸಹ ಅಂತ ಯೋಗ ಫಲದಲ್ಲಿ ಏನಿಲ್ಲ. ಶುಕ್ರನು ಸ್ವಲ್ಪ ಹಣಕಾಸಿನ ನಷ್ಟವನ್ನೇ ತಂದು ಕೊಡ್ತಾ ಇರ್ತಾರೆ. ಆದ್ರೆ ನಿಮಗೆ ಅನುಕೂಲ ಅಂತಂದ್ರೆ ಗುರುವಿನ ಬಲ ಇದೆ. ಗುರುಬಲ ಬಂದಾಗ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಮನಸ್ಸನ್ನು ಮಾಡ್ತಿರ್ತೀರಿ. ಕೈ ಹಾಕಿದ ಕೆಲಸಗಳಲ್ಲಿ ಸ್ವಲ್ಪ ಪ್ರಗತಿ ಕಾಣುವಂತಹ ಆಲೋಚನೆಗಳಲ್ಲಿ ಇರ್ತೀರಿ. ಮನೆಗಳಲ್ಲಿ ಶುಭ ಕಾರ್ಯಗಳಂತೂ ಆಗುತ್ತೆ, ಅದಕ್ಕೆ ತೊಂದರೆ ಇಲ್ಲ. ಮನೆ ಕಟ್ಟುವಂತಹದ್ದು ಚಿಂತನೆಗಳನ್ನ ಮಾಡ್ತೀರಿ, ಭೂಮಿ ಖರೀದಿ ಮಾಡುವಂತ ಚಿಂತನೆಗಳನ್ನ ಮಾಡ್ತಿರ್ತೀರಿ, ಮತ್ತೆ ಮದುವೆ ಮುಜ್ಜಿಗಳ ಚಿಂತನೆಗಳನ್ನ ಮಾಡ್ತಿರ್ತೀರಿ. ಶುಭ ಕಾರ್ಯಗಳ ಪ್ರಗತಿಯೇ ಕಾಣುವಂತ ಚಿಂತನೆಗಳೆಲ್ಲವೂ ಸಹ ಮಾಡುವಂತ ಸಾಧ್ಯತೆಗಳು ಹೆಚ್ಚಿನದಾಗಿ 2026ರಲ್ಲಿ ಕುಂಭರಾಶಿಗಿರುತ್ತೆ. ಸ್ವಲ್ಪ ಕುಂಭರಾಶಿಗೆ ಗ್ರಹಣ ದೋಷಗಳು, ಅಪನಿಂದನೆಗಳು, ಅಪರಾಧಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇವೆಲ್ಲವೂ ಕಾಣುವಂತ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಜಾಸ್ತಿ ನಿರೀಕ್ಷೆಯನ್ನು ಮಾಡಕ್ ಹೋಗಬೇಡಿ. ದೊಡ್ಡ ದೊಡ್ಡದ ಇನ್ವೆಸ್ಟ್ ಗಳನ್ನ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಯೋಚನೆಗಳನ್ನ ಮಾಡ್ಕೊಂಡು ಮಾಡಿ. ಯಾಕೆಂದ್ರೆ ಇನ್ನು 7.5 ಈ ವರ್ಷ 2026 ಸಂಪೂರ್ಣವಾಗಿ ಇರುತ್ತೆ. ಮತ್ತೆ ಇವ್ರಿಗೆ ಆದಾಯ ₹2 ಅಷ್ಟಿದ್ರೆ ₹8 ಅಷ್ಟು ಖರ್ಚುಗಳನ್ನು ಮಾಡ್ಬೇಕಾಗುತ್ತದೆ. ಆದಾಯವೇ ಕಡಿಮೆ. ನಿಮಗೆ ಬರುವಂತ ದುಡ್ಡೇ ಬಹಳ ಕಡಿಮೆ ಇದೆ. ಎಷ್ಟು ಶ್ರಮ ಪಟ್ಟರು ಸಹ ಶ್ರಮಕ್ಕೆ ತಕ್ಕಂತಹ ಫಲ ಇಲ್ಲ ನಿಮಗೆ. ತುಂಬಾ ವ್ಯವಹಾರಗಳನ್ನು ಮಾಡ್ತಿರ್ತೀರಿ, ತುಂಬಾ ಶ್ರಮವನ್ನು ಪಡ್ತಿರ್ತೀರಿ, ತುಂಬಾ ಎಫೆಕ್ಟ್ ಆಗ್ತಿರ್ತೀರಿ. ಆ ದಿನವೆಲ್ಲವೂ ಸಹ ಕೆಲಸ ಕಾರ್ಯಗಳಲ್ಲೇ ಮಗ್ನರಾಗಿದ್ರು ಸಹ ನನಗೆ ನನ್ನ ನಿಯತ್ತಿಗೆ ನನಗೆ ದುಡಿಮೆ ಇದ್ರೂ ಸಹ ಲಾಭ ಬಹಳ ಕಡಿಮೆ. ಆದ್ರೆ ಅಕ್ಕಪಕ್ಕದಲ್ಲಿ ಏನೋ ಮಾಡ್ಕೊಂಡು ವ್ಯವಹಾರಗಳನ್ನ ಮಾಡ್ತಿರ್ತಾರೆ. ಅವ್ರಿಗೆ ಆ ಸಂಪಾದನೆ ಜೋರಾಗಿರುತ್ತೆ. ಯಾಕೆಂದ್ರೆ ನನ್ನ ಟೈಮ್ ಚೆನ್ನಾಗಿಲ್ಲ. ನಾನು ಏನ್ ಮಾಡಿದ್ರು ಸಹ ಒಳ್ಳೇದು ಮಾಡಕ್ ಹೋದ್ರೆ ಕೆಟ್ಟದಾಗ ಕಾಣಿಸ್ತದೆ ಇನ್ನೊಬ್ರಿಗೆ. ಆದ್ರಿಂದ ನಿಮ್ಮ ಆದಾಯ ಬಹಳ ಕಡಿಮೆ ಇದೆ. ₹2 ಅಷ್ಟು ಆದಾಯ ಇದ್ರೆ ₹8 ಅಷ್ಟು ಕಷ್ಟ. 6 ಅಷ್ಟು ನೀವು ಅದನ್ನ ಸಾಲ ಮಾಡ್ಬೇಕಾಗ್ತದೆ. ಅದಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಿ. ಇನ್ವೆಸ್ಟ್ ಮಾಡ್ಬೇಕಾದ್ರೆ ಯೋಚನೆಗಳನ್ನು ಇನ್ವೆಸ್ಟ್ ಮಾಡಿ. ವ್ಯವಹಾರವನ್ನು ಮಾಡಬೇಕಾದ್ರೆ ವ್ಯವಹಾರವನ್ನಂತೂ ಯಾವುದೇ ಕಾರಣಕ್ಕೂ ಸಹ ಕೆಲಸವನ್ನ ಬದಲಾವಣೆ ಮಾಡ್ತೀನಿ ಅಂತ ಚಿಂತನೆಯನ್ನು ಮಾಡಬೇಡಿ. ಅಕಸ್ಮಾತ್ ನೀವು ಬದಲಾವಣೆ ಮಾಡ್ತಿದ್ರೆ, ಈಗ ನಾನು 60-70 ಸಾವಿರ ಸಂಬಳ ತಗೋತಿದ್ದೀನಿ ಅಂತ ಅಂದ್ರೆ ನೆಕ್ಸ್ಟ್ ಹೋದ್ರೆ ನಿಮ್ಗೆ 30-40 ಸಾವಿರ ಸಂಬಳನೂ ಸಿಗಲ್ಲ. ಆ ರೀತಿ ಮತ್ತೆ ಕೆಲಸಕ್ಕೋಸ್ಕರವಾಗಿ ತಿಂಗಳುಗಟ್ಟಲೆ ಕಾಯ್ಬೇಕಾಗ್ತದೆ, ಅಲಿಬೇಕಾಗತ್ತೆ. ಆದ್ರಿಂದ ಕೆಲಸ ಏನಾಗ್ತದೆ ಅದೇ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗಿ. ಒಳ್ಳೆ ದಿನಗಳು ಬರುತ್ತೆ. ಒಳ್ಳೆ ದಿನ ಬರುವವರೆಗೂ ಸಹ ನಂತರದಲ್ಲಿ ನೋಡೋಣ. ಆದ್ರೆ ಯಾವುದೇ ಕೆಲಸಕ್ಕೂ ಸಹ ಬದಲಾವಣೆಗಳನ್ನು ಮಾಡಕ್ ಹೋಗ್ಬೇಡಿ. ಬದಲಾವಣೆ ಮಾಡಕ್ ಹೋದ್ರೆ ಕಷ್ಟವಾಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಘರ್ಷಣೆಗಳನ್ನು ಮಾಡ್ಕೋಬೇಡಿ. ಕುಟುಂಬ ಜೊತೆಯಲ್ಲಿ ಸಾಮರಸ್ಯವನ್ನು ಇಟ್ಕೊಳ್ಳಿ. ಕುಟುಂಬ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಇಟ್ಕೊಳ್ಳಿ. ಕುಟುಂಬ ಜೊತೆಯಲ್ಲಿ ಒಡನಾಟವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮುಕ್ತವಾಗಿ ಮಾತನಾಡಿ, ಒಳ್ಳೇದಿರಲಿ ಕೆಟ್ಟದಿರಲಿ ಕುಟುಂಬ ಜೊತೆಯಲ್ಲಿ ಅದರ ಡಿಸ್ಕಷನ್ ಮಾಡಿ. ಅನುಕೂಲವಾಗುತ್ತೆ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿ ಬಂದು ಶನಿಗ್ರಹನೇ. ದೋಷದಲ್ಲಿರುವಂತವರು ಶನಿಗ್ರಹನೇ. ಆದ್ದರಿಂದ ನೀವು ಸಂಖ್ಯೆ ಏನು ಅಂತಂದ್ರೆ 8 ಸಂಖ್ಯೆ ಬಹಳ ಉತ್ತಮವಾಗಿ ಆಗುವಂತ ಸಂಖ್ಯೆ. 8 ಸಂಖ್ಯೆ ತುಂಬಾ ಚೆನ್ನಾಗಾಗುತ್ತೆ. ಆಗದೇ ಇರುವಂತ ಸಂಖ್ಯೆ ನಿಮಗೆ 1 ಸಂಖ್ಯೆ ತುಂಬಾ ಆಗ್ಬರೋದಿಲ್ಲ. ಒಂದನ್ನು ಜಾಸ್ತಿ ಯೂಸ್ ಮಾಡಬೇಡಿ. 10ನೇ ತಾರೀಕನ್ನು ಯೂಸ್ ಮಾಡಬೇಡಿ. 1ನೇ ತಾರೀಕನ್ನ ಯೂಸ್ ಮಾಡಬೇಡಿ. ಅದೇ ರೀತಿಯಾಗಿ ಆ ಈ 19ನೇ ತಾರೀಕನ್ನ ಯೂಸ್ ಮಾಡ್ಕೋಬೇಡಿ. 19ನೇ ತಾರೀಕು ಸಹ ನಿಮಗೆ ಆಗೋದಿಲ್ಲ. ಅದರಿಂದ ಯೋಚನೆ ಮಾಡಿ ವ್ಯವಹಾರಗಳನ್ನು ಮಾಡಿ. ನೀಲಿ ಬಣ್ಣವನ್ನ ಜಾಸ್ತಿ ಯೂಸ್ ಮಾಡಿ. ನೀಲಿ ಬಣ್ಣವನ್ನ ಯಾವಾಗಲೂ ಸಹ ನೀಲಿ ಬಣ್ಣ, ಕಪ್ಪು ಬಣ್ಣ ಇವೆಲ್ಲವೂ ನಿಮಗೆ ಉತ್ತಮವಾದಂತ ಕಲರ್ಗಳು. ಕಲರ್ ಆಗದಲ್ಲೇ ಇರುವಂತದ್ದು ಕೆಂಪದಲ್ಲಿ ಯಾವುದೇ ಇದ್ರೂ ಸಹ ಕೆಂಪು ಬಣ್ಣವನ್ನ ಯೂಸ್ ಮಾಡಬೇಡಿ. ಕೆಂಪು ಬಣ್ಣ ಹಾಕೊಂಡು ಹೋದಾಗ ಎಲ್ಲವೂ ಕಿರಿಕಿರಿನೇ ಆಗ್ತಾ ಇರ್ತದೆ. ಅದರಿಂದ ಮತ್ತೆ ಒಂದೇ ಸಂಖ್ಯೆ, 1ನೇ ತಾರೀಕು ಇವೆಲ್ಲವೂ ಸಹ ಹೋದಾಗ, ಅಥವಾ ನಿಮಗೆ ಆ 19ನೇ ತಾರೀಕು ಇವೆಲ್ಲವೂ ಸಹ ನಿಮಗೆ ತೊಂದರೆಗಳನ್ನೇ ಕೊಡ್ತಾ ಇರುತ್ತೆ. ಅದನ್ನ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾ, ಮತ್ತೆ ರಾಷ್ಟ್ರಾಧಿಪತಿ ಶನಿ ಆಗಿರ್ತಾರೆ. ಹನುಮಂತನ ಪ್ರಾರ್ಥನೆ ಜಾಸ್ತಿ ಮಾಡ್ಕೊಳ್ಳಿ. ₹2 ಅದಷ್ಟ ಇದ್ರೆ ₹8 ಅಷ್ಟು ಖರ್ಚು ಅಂತ ಅಂದಾಗ ನಾವು ಅದನ್ನು ನೋಡ್ಬೇಕಾಗುತ್ತೆ. ಆದ್ರೆ ನಿಮಗೆ ಈ ವರ್ಷ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಯಾವುದೇ ಹಾಸ್ಪಿಟಲ್ ಅಡ್ಮಿಟ್ ಆಗಿ ನನಗೆ ದೊಡ್ಡ ಮಟ್ಟದ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದ್ದೆ, ನನಗೆ ತುಂಬಾ ಡೇಂಜರ್ ಅಂತ ಹೇಳ್ಬಿಟ್ಟಿದ್ರು ಅಂತ ಅಂದ್ರೂ ಭಯ ಪಡಂಗಿಲ್ಲ. ಆರೋಗ್ಯದ ಚೇತರಿಕೆ ತುಂಬಾ ಚೆನ್ನಾಗಿರುತ್ತೆ. ಎಂತಹ ಒಂದು ವೃತ್ತಿಕೋಪಕ್ಕೆ ಬಿದ್ದಿದ್ರು ಸಹ ಅದನ್ನ ಮೀರಿ ಎದ್ದು ಬರುವಂತಹ ಯೋಗ ಫಲ 2026 ಕುಂಭರಾಶಿಗಿರುತ್ತೆ.
ಕುಂಭರಾಶಿಗೆ ಒಂದು ರೀತಿಯಾದಂತಹ ಒಂದು 30% ಒಳ್ಳೆದಿದೆ, 70% ಕೆಟ್ಟದೇ ಇರುತ್ತೆ. ಅದರಿಂದ ಒಳ್ಳೆದನ್ನ ಯೋಚನೆ ಮಾಡೋಣ, ಕೆಟ್ಟದನ್ನ ಹೆಂಗ್ ನಿಭಾಯಿಸ್ಬೇಕು, ಹೆಂಗ್ ಅದನ್ನ ಓಡಿಸ್ಬೇಕು ಅನ್ನುವಂಥ ಚಿಂತನೆಗಳನ್ನು ಮಾಡೋಣ. ರಾಶಾಧಿಪತಿ ಶನಿ ಇದ್ದಾಗ ಹನುಮಂತನ ಪ್ರಾರ್ಥನೆ ಗಟ್ಟಿಯಾಗಿ ಇಟ್ಕೊಳ್ಳಿ. ಹನುಮಂತನನ್ನು ಎಷ್ಟು ನೀವು ಪೂಜೆ ಮಾಡ್ತೀರೋ ಅಷ್ಟು ನಿಮ್ಮ ರಾಶಿಯವರಿಗೆ ಬಹಳ ಒಳಿತಾಗುತ್ತೆ. ಎಲ್ಲರೂ ಹನುಮಂತನ ದೇವಸ್ಥಾನ ಸಿಕ್ಕರು ಸಾಕು, ಒಂದು ನಮಸ್ಕಾರ ಮಾಡಿ, ತುಳಸಿ ಅರ್ಚನೆ ಮಾಡಿ. ಆಂಜನೇಯಾಯ ವಿದ್ವಿಮಃ ವೀರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಇದನ್ನ ಇಟ್ಕೊಳ್ಳಿ. ಆಂಜನೇಯ ದೇವಸ್ಥಾನದ ಕೇಸರಿ ಬಣ್ಣ ನಿಮಗೆ ಸಿಗುತ್ತೆ, ಅದನ್ನ ಯಾವ್ದೋ ಬಟ್ಟನ್ನು ಇಟ್ಕೊಳ್ಳಿ. ಮೀನ ರಾಶಿಗೆ ಒಂದು ರೀತಿಯಾದಂತಹ 2026ನೇ ಇಸ್ವಿ ಖುಷಿ ಪಡುವಂತಹ ವಿಚಾರ ನೋಡಿ. ಜನ್ಮದಲ್ಲಿ ಶನಿ ಇದ್ದಾರೆ, 7.5 ನಡೀತಾ ಇದೆ. ಇದೆಲ್ಲವೂ ಇದ್ದಾಗಲೂ ಸಹ ಹಣಕಾಸಿನ ಅನುಕೂಲವನ್ನ ನೋಡುವಂತಹ ಯೋಗ ಫಲ ತುಂಬಾ ಚೆನ್ನಾಗಿದೆ. ಶುಕ್ರ ಗ್ರಹ ಬಹಳ ಅನುಕೂಲಕರವಾದಂತಹ ಸ್ಥಾನದಲ್ಲಿ 2026ರಲ್ಲಿ ಸಂಪೂರ್ಣವಾಗಿರ್ತಾರೆ. ಅದು ಮೀನ ರಾಶಿವರೆಗೆ. ಕೋಪ ಕಡಿಮೆ ಮಾಡ್ಕೊಳ್ಬೇಕು. ಜನ್ಮದಲ್ಲಿ ಶನಿ ಇದ್ದಾರೆ. ಏಪ್ರಿಲ್ ಮೇ ಜೂನ್ ವರೆಗೂ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕುಜದ ಜನ್ಮದಲ್ಲಿ ಕುಜ ಇರ್ತಾರೆ. ಅನಂತರದಲ್ಲಿ ಬದಲಾವಣೆ ಆಗುವಂಥದ್ದು. ಶನಿ ಇದ್ದಾಗಲಂತೂ ಸಹ ಆಗಲೇ ಹೇಳಿದಾಗೆ ಕೋಪದ ವಾತಾವರಣ ಜಾಸ್ತಿ, ಅಪನಿಂದನೆಗಳು ಜಾಸ್ತಿ, ಅಪವಾದಗಳು ಜಾಸ್ತಿ. ಏನೇನು ಮಾಡಕ್ ಹೋದ್ರು ಸಹ ಶತ್ರು ಬಾಧೆಗಳು ಹೆಚ್ಚಾಗುವಂಥದ್ದು ಜಾಸ್ತಿ. ಇದೆಲ್ಲವೂ ಸಹ ಆಗ್ತಾ ಇದೆ. ಆದ್ರೆ ಗುರುಬಲ ಚೆನ್ನಾಗಿದೆ, ಶುಕ್ರನ ಯೋಗ ಫಲ ಚೆನ್ನಾಗಿದೆ. ಗುರು ಬಂದಾಗ ವ್ಯವಹಾರಗಳ ಪ್ರಗತಿಗೆ ಬರುತ್ತೆ, ಹೊಸ ಹೊಸ ಕೆಲಸಗಳ ಚಿಂತನೆಗಳು ಬರುತ್ತೆ, ಹೊಸ ಹೊಸ ಆರ್ಡರ್ಗಳು ಬರುತ್ತೆ, ಮತ್ತೆ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಯಾವ್ದಾದ್ರೂ ಕೋರ್ಟು ಕಚೇರಿ ವ್ಯವಹಾರಗಳಿದ್ರೆ ಎಲ್ಲವೂ ಸಹ ಸಕ್ಸಸ್ ಆಗುವಂತ ಯೋಗ ಫಲಗಳು ಚೆನ್ನಾಗಿ ಸಿಗುತ್ತೆ. ದೂರದ ದೇಶಗಳಿಗೆ, ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂತ ಯೋಗ ಫಲ ನಿಮಗೆ ಕೂಡಿ ಬರುತ್ತೆ. ಶುಕ್ರನ ಯೋಗ ಫಲ ನಿಮಗೆ ಎಷ್ಟಿದೆ ಅಂತ ಅಂದ್ರೆ ತುಂಬಾ ಅನುಕೂಲಕರವಾದಂತಹ ವಾತಾವರಣಗಳನ್ನು ನೀವು ನೋಡ್ಬೋದು. 14 ರೂಪಾಯಿ ಆದಾಯ ಇದ್ರೆ 11 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಆದಾಯವೂ ಚೆನ್ನಾಗಿದೆ, ಖರ್ಚುನೂ ಕಡಿಮೆ ಆಗತ್ತೆ. 14 ರೂಪಾಯಿ ಅಷ್ಟು ಆದಾಯ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದ ನಿಮಗೆ ಆದಾಯವೇ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಕೆಲಸ ಕಾರ್ಯಗಳು ಕೈ ತುಂಬಾ ಕೆಲಸ ಕಾರ್ಯಗಳಿರುತ್ತೆ. ಉಳಿತಾಯವನ್ನು ಚೆನ್ನಾಗಿ ಮಾಡ್ಬೋದು. ಉಳಿತಾಯವನ್ನು ಚೆನ್ನಾಗಿ ಮಾಡಿ, ಮತ್ತೆ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ವ್ಯವಹಾರಗಳು ಚೆನ್ನಾಗಿರುತ್ತೆ, ಎಲ್ಲವೂ ಪ್ರಗತಿಗೆ ಬರುತ್ತೆ. ಶನಿ ದೋಷ ಬಂದಾಗ ಕೋಪ ಜಾಸ್ತಿ ಬರುತ್ತೆ, ಶತ್ರು ಬಾಧೆ ಜಾಸ್ತಿ ಆಗತ್ತೆ, ಇಲ್ಲ ಸಲ್ಲದ ಅಪನಿಂದನೆಗಳು ಜಾಸ್ತಿ ಆಗತ್ತೆ, ಹೊಟ್ಟೆ ಉರಿ ಪಡುವಂತ ಜನಗಳು ಜಾಸ್ತಿ ಆಗ್ತಾರೆ, ಅಸೂಯೆ ಪಡ್ತಾ ಇರ್ತಾರೆ, ಇಲ್ಲ ಸಲ್ಲದ ಚಾಡಿಗಳು ಹೇಳ್ತಾರೆ, ನಮ್ಮನ್ನ ಕೆರಳಿಸುವಂತ, ನಮ್ಮ ಜೊತೆ ಜಗಳ ಮಾಡುವಂತ ವಾತಾವರಣಗಳನ್ನು ಸೃಷ್ಟಿಯನ್ನ ಮಾಡ್ತಾರೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದನ್ನ ಬಿಟ್ರೆ ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಅನುಕೂಲವಾಗಿರುತ್ತೆ. ರಾಶ್ಯಾಧಿಪತಿ ಬಂದು ಗುರುವಾಗಿರ್ತಾರೆ. ಈ ಮೀನರಾಶಿಯವರಿಗೆ ಯೋಗ ಫಲದಲ್ಲೂ ಗುರು ಇರ್ತಾರೆ. ಗುರು ಬಂದಾಗ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಶನಿ ಜನ್ಮದಲ್ಲಿದ್ದಾರೆ, 7.5ನಲ್ಲಿದ್ದಾರೆ ಶನಿ. ಶನಿ ಇನ್ನೂ ಸುಮಾರು ನಿಮ್ಮ ವರ್ಷಗಳ ಕಾಲ ಇರ್ತಾರೆ, ಇನ್ನು 3.5-4 ವರ್ಷಗಳ ಕಾಲ ಇರ್ತಾರೆ. ಶನಿಯನ್ನ ಉಪಾಸನೆ ಮಾಡುವಂಥದ್ದು, ಶನಿಯ ಧಾನ್ಯವನ್ನ ಎಳ್ಳನ್ನ ಎಳ್ಳಿಂದ ಪ್ರಸಾದ ಮಾಡದಿರೋದನ್ನ ಜನಗಳಿಗೆ ಹಂಚುವಂಥದ್ದು, ಅದೆಲ್ಲವನ್ನೂ ಸಹ ಮಾಡಿ. ಎಳ್ಳುಬತ್ತಿ ಹಚ್ಚುವಂಥದ್ದನ್ನು ಇದನ್ನು ಮಾಡಿ. ಮತ್ತೆ ರಾಯರ ಪ್ರಾರ್ಥನೆಗಳಂತೂ ಖಂಡಿತವಾಗಿ ನೀವು ಬಿಡಬಾರ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿಗೆ ಒಂದ್ಸಲಿ ಹೋಗಿ ಬನ್ನಿ. ಮಂತ್ರಾಲಯಕ್ಕೊಂದು ಬಾರಿ, ವರ್ಷಕ್ಕೊಂದು ಬಾರಿ ಆದ್ರೂ ನೀವು ಹೋಗ್ಬರ್ಬೇಕು. ಯಾಕಂದ್ರೆ ರಾಷ್ಟ್ರಾಧಿಪತಿನೇ ನಿಮ್ಗೆ ಗುರು. ಗುರುವನ್ನ ಗಟ್ಟಿಯಾಗಿಡಬೇಕು. ಗುರುವಿನ ಸ್ಥಾನದಲ್ಲಿ ಯಾರೇ ಇರಲಿ, ಒಂದು ಮಠದಲ್ಲಿರುವಂತ ಯತಿಗಳಾಗಿರ್ಲಿ, ಒಂದು ಮಠದಲ್ಲಿರುವಂತ ಪೀಠಾಧಿಪತಿಗಳಾಗಿರ್ಲಿ, ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಧಾನ ಅರ್ಚಕರಾಗುವಂತ ಅಂಥವ್ರು ಯಾರಾದ್ರೂ ಗುರುವಿನ ಸ್ಥಾನದಲ್ಲಿರುವಂತ ಯಾರೇ ಸಿಕ್ಕಿದ್ರು ಸಹ ಅವ್ರಿಗೊಂದು ನಮಸ್ಕಾರವನ್ನು ಮಾಡಿ, ನಿಮ್ ಕೈಲಾದಂತಹ ದಾನನೋ ಧರ್ಮನೋ ಏನಾದ್ರೂ ಒಂದು ಮಾಡಿ. ಅದು ನಿಮ್ಮ ರಾಶಿಯವರಿಗೆ ತುಂಬಾ ಉಳಿಯುತ್ತೆ, ತುಂಬಾ ಬರುತ್ತೆ, ತುಂಬಾ ನಿಮಗೆ ಸಕ್ಸಸ್ ಕೊಡುತ್ತೆ, ನಿಮಗೆ ಏಳಿಗೆಯನ್ನು ಉಂಟು ಮಾಡುತ್ತೆ. ಮತ್ತೆ ನಿಮ್ಮ ಸಂಖ್ಯೆ ಬಂದು 3ನೇ ಸಂಖ್ಯೆ ತುಂಬಾ ಅನುಕೂಲಕರವಾದಂತಹ ಸಂಖ್ಯೆ. ನಿಮಗೆ 3ನೇ ಸಂಖ್ಯೆಯನ್ನು ಜಾಸ್ತಿ ಯೂಸ್ ಮಾಡಿ. 3ನೇ ತಾರೀಕು, ಅದೇ ರೀತಿಯಾಗಿ ನಿಮಗೆ ಆ 12ನೇ ತಾರೀಕು ಅದು ನಿಮ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ 21ನೇ ತಾರೀಕು ಅದು 3 ಸಂಖ್ಯೆ ಬೀಳುತ್ತೆ, ಅದನ್ನ ಜಾಸ್ತಿ ಯೂಸ್ ಮಾಡಿ. ಯಾವ್ದನ್ನ ಯೂಸ್ ಮಾಡಬಾರ್ದು ಅಂತಂದ್ರೆ ಸಂಖ್ಯೆ 6ನ್ನ ಯೂಸ್ ಮಾಡಬೇಡಿ. ನಿಮ್ಗೆ 6 ಸಂಖ್ಯೆ ಬಹಳ ಅನಿಷ್ಟ, ಕಷ್ಟಕರವಾದಂತಹ ಸಂಖ್ಯೆ. 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಇವೆಲ್ಲವೂ 6 ಬೀಳುತ್ತೆ. ಅದನ್ನ ಜಾಸ್ತಿ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಬಣ್ಣದಲ್ಲಿ ಅರಿಶಿಣ ಬಣ್ಣದಲ್ಲಿ ಎಷ್ಟೇ ಕಲರ್ ಇದ್ರು ಅದನ್ನೆಲ್ಲವೂ ಸಹ ಯೂಸ್ ಮಾಡಿ. ಯಾವ್ದು ಬಣ್ಣ ಯೂಸ್ ಮಾಡಬಾರ್ದು ಅಂತಂದ್ರೆ ಹಸಿರು ಬಣ್ಣವನ್ನು ಬಿಟ್ಟು ಮಿಕ್ಕಿದ ಎಲ್ಲವನ್ನು ಯೂಸ್ ಮಾಡಿ. ಹಸಿರು ಬಣ್ಣವನ್ನು ಮಾತ್ರ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಮಿಕ್ಕಿದ ಎಲ್ಲ ಬಣ್ಣಗಳು ನಿಮಗೆ
ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ ಈ ವರ್ಷದಲ್ಲಿ 2026ರಲ್ಲಿ 25ರಲ್ಲಿ ಬಹಳ ಕಷ್ಟವನ್ನ, ಸಮಸ್ಯೆಗಳನ್ನ, ಗೊಂದಲದಲ್ಲಿದ್ದಂತಹ ಮೀನರಾಶಿಯವರು 2026 ಒಂದು ಉತ್ತಮವಾದಂತಹ ವರ್ಷವನ್ನಾಗಿ ನೀವು ಖಂಡಿತವಾಗಿ ನಿರೀಕ್ಷೆಯನ್ನು ಮಾಡಬಹುದು. ನಿಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ, ಲಾಭವನ್ನು ತಂದುಕೊಡುತ್ತೆ, ಉಳಿತಾಯವನ್ನ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.